ಈ ಪ್ರಾಣದ ಮೇಲೆ ಆಸೆ, ದೇಹದ ಮೇಲೆ ಆಸೆ, ಲೋಕದ ಮೇಲೆ ಅಂಟು ಇದ್ದವನಿಗೆಲ್ಲ ಈ ದಾರಿಯಲ್ಲಿ. ಇದು ರಮಣರ ಹಾಗೆ ಅರುಣಾಚಲ ಕರಿತಿದ್ದಾನೆ ಅಂತ ಹೇಳಿ ಅವ್ರು ಹೋಗಕ್ಕೆ ಟಿಕೆಟ್ ದುಡ್ಡಿತ್ತು, ಬರೋ ಟಿಕೆಟ್ ದುಡ್ಡು ಇಟ್ಕೊಂಡಿರ್ಲಿಲ್ಲ. ಅವ್ರು ಬರೋ ಪ್ಲಾನಲ್ಲೂ ಇರಲಿಲ್ಲ. ನಾವೆಲ್ಲ ಕಡೆ ಮಂತ್ರಾಲಯಕ್ಕೆ ಹೋಗಿ ಮತ್ತೆ ರಿಟರ್ನ್ ಟಿಕೆಟ್ ಬುಕ್ ಮಾಡಿರ್ತೀವಿ. ಹೌದು. ಅರ್ಥ ಏನು? ವಿ ಆರ್ ದ ಪಾಸಿಂಗ್ ಕ್ಲೌಡ್ಸ್. ರಿಟರ್ನ್ ಬರೋ ಪ್ಲ್ಯಾನಲ್ಲಿ ಇದ್ದೀವಿ, ಪ್ರಪಂಚದ ಕಡೆ ಎಳಿತಾ ಇದ್ದೀವಿ. ಸರಿ, ಒಬ್ಬ ಈಗ ಮಂತ್ರಾಲಯದ ರಾಯರ ಹತ್ರ ನೀವು ಎಷ್ಟೊತ್ತಿರ್ತಾನೆ ರಾಯರಿದ್ರೆ ನಮಸ್ಕಾರ ಮಾಡಿದ ಮೇಲೆ ಅಲ್ಲ, ಮಾಡಿದ ಮೇಲೆ ನೀನೇ ಹೋಗ್ತಿಲ್ಲ, ಮಾಡಿದ ಮೇಲೆ ಮಂತ್ರಾಲಯದಲ್ಲಿ ಅಷ್ಟೇ. ಆಮೇಲೆ ಇರೋ ಫ್ಯಾಕ್ಟ್ ಹೇಳುದು ಅಲ್ಲ, ಮತ್ತೆ ಅದೇ ಸಾಯಂಕಾಲ ರೂಮಿಗೆ ಬರ್ಬೋದು, ಆಚೆ ಸುತ್ತಾಡ್ಬೋದು. ಈಗ ಅವೆಲ್ಲ ಕಮ್ಮಿ ಟೈಮ್ ಹೇಳಿದ್ದು. ಮತ್ತೆ ಹೋಟ್ಲಿಗೆ ಹೋಗೋ ಪಾನಿಪುರಿ, ಬೋಂಡ. ಈಗ ಇದು ಇದರ ಕಟು ಸತ್ಯ ಎಲ್ಲ ಪೇಪರ್ ಹಾಗೆ ಇಟ್ಟಾಗ ನಿಜ ನಿಜ ಯಾರೋ ಒಬ್ಬನಿಗೆ ಸತ್ಯ ಹೇಳೋ ಧೈರ್ಯ ಬರುತ್ತೆ. ಯಾವುದೇ ಎಲ್ಲ ಓದಿದ್ರು ಯೂತ್ಸ್ಗೆ ಅಥವಾ ಒಂದು ಸೈನ್ಸ್ನೇ ನಂಬೋರಿಗೆ ಆಧ್ಯಾತ್ಮದಲ್ಲಿ ಸೈನ್ಸ್ ಉತ್ತರ ಕೊಡೋಕೆ ಆಗದೇ ಇರೋಂಥ ಸಿಚುವೇಶನ್ಗಳು ನಡೆದಿರುತ್ತೆ. ಆದರೆ ಅದೆಲ್ಲವೂ ಪುಸ್ತಕವೇ ಇವತ್ತು. ಮೊನ್ನೆ ಒಂದು ಸೈನ್ಸ್ ಅನ್ನೋ ಶಬ್ದಕ್ಕೊಂದು ಹೇಳಿಬಿಡುದು ಮರ್ತು. ಯಾವುದು ಸೆನ್ಸ್ ಆಗುತ್ತೆ ಅದು ಸೈನ್ಸ್. ಹೌದು. ತಾಯಿ ಪ್ರೀತಿಯನ್ನು ಸೆನ್ಸ್ ಮಾಡಲಿಕ್ಕಾಗಲ್ಲ, ಅನುಭವಿಸ್ಬೋದು. ಚರ್ಮ ರೂಪದಲ್ಲಿದ್ದ ತಾಯಿಯ ಪ್ರೀತಿಯನ್ನು ಅನುಭವಿಸ್ಬೋದು, ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ತಾಯಿಯ ಸ್ತನದ ಹಾಲನ್ನು ಮಗು ಕುಡಿಬೇಕಾದ್ರೆ ಅದು ಯಾವ ಫೀಲ್ ಇತ್ತು ಅಂತ ಹೇಳಿದರೆ ಯಾವ ಕವಿಯು ಆ ಮಗುಗೆ ಜನ್ಮ ಕೊಟ್ಟ ತಂದೆಯೂ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ತಾಯಿಯೂ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಬ್ಸಲ್ಯೂಟ್ಲಿ. ಅದೆಷ್ಟು ಸತ್ಯವೋ ಇದರಿಂದ ಆಚೆ ಆಧ್ಯಾತ್ಮ ಇದೆ ಅಂದ್ಕೊಳ್ಳು. ಅದು ಅಮೃತಪಾನ, ಇದು ಕ್ಷೀರ, ಅದು ಅಮೃತಪಾನ. ಅದನ್ನು ಈ ಸೈನ್ಸಿಂದ ಹೇಗೆ ಹುಡುಕ್ತೀರಿ? ಆಯಿತು, ಸೈನ್ಸಿನ ಶಬ್ದ ಯಾವುದಪ್ಪ? ರೀಸರ್ಚ್. ವಾಟ್ ದ ಋಷೀಸ್ ಆರ್ ಸರ್ಚ್ಡ್, ವಿ ಆರ್ ಡಿಬಗ್ಗಿಂಗ್. ಅದಕ್ಕೆ ರೀಸರ್ಚ್. ಮತ್ತು ನಾವು ಕತೆ ಪೊಂಗೋದ್ರಲ್ಲಿ ಏನಿದೆ ಅಲ್ವಾ? ನಾವೀಗ ಹೇಳ್ಬೋದು ನಾವು ಅದು ಕಂಡುಹಿಡಿದ್ವಿ, ಇದು ಕಂಡುಹಿಡಿದ್ವಿ. ನನ್ನೊಂದೇ ನೇರ ಪ್ರಶ್ನೆಗೆ ಬರ್ತೀವಿ, ಸೂರ್ಯ ಇಷ್ಟು ಜನ ಇದೆ ಅಂತ ಕಂಡುಹಿಡಿಯೋಕ್ಕೆ ಎಷ್ಟು ದಿನ ಬೇಕಾಯ್ತು ಅವರಿಗೆ? ಆಯಿತು, ಋಷಿಗಳು ಆವಾಗಲೇ ಹೇಳಿದ್ರಲ್ಲ, ಕೋಟಿ ಸೂರ್ಯ ಸಮಪ್ರಭ ವಕ್ರತುಂಡ ಮಹಾಕಾಯ. ಕೋಟಿ ಸೂರ್ಯ ಇದ್ದು ಸುಮ್ಮನೆ ಏನೇನು ರೀಲ್ ಬಿಡೋಕ್ಕೆ ಸಾಧ್ಯ ಇಲ್ಲ. ಕೋಟಿ ಸೂರ್ಯರ ತೇಜಸ್ ಇದೆ ಅಂದರೆ ಅವಾಗ ಅಷ್ಟು ಸೂರ್ಯರಿದ್ದಾರೇನೋ ಅಂದಾಜು ಲೆಕ್ಕ ಅವ್ರ ಹತ್ರ ಇತ್ತು. ಹೇಗೆ ಹೇಳಿದರು? ದ್ವಾದಶ ಆದಿತ್ಯರಿದ್ದಾರೆ ಅಂತ ಹೇಳಿ. ನಾವೀಗ ಕಂಡಿಡಿದ್ವಿ ಅಂತ ಕುಣಿದಾಯ್ತು ನಾವು, ಹೊರದೇಶದವ್ರು ಬಂದು ಅಖಂಡ ಮಂಡಲಾಕಾರಂ ವ್ಯಾಪ್ತಮೇನ ಚರಾಚರಂ. ಅಖಂಡವೂ ಉಂಟು, ಖಂಡವೂ ಉಂಟು. ವ್ಯಾಪ್ತಮೇನ ಚರಾಚರಂ ಯೂನಿವರ್ಸಲ್ಲ. ನಮ್ಮವು ಪೇಟೆಂಟ್ ಹಾಕಿಲ್ಲ, ಅದು ಅವರು ದುರ್ಭಾಗ್ಯ. ಅವ್ರು ಹಾಕೊಂಡ್ರು, ಎನರ್ಜಿ ನಾಟ್ ಕ್ರಿಯೇಟೆಡ್ ನಾಟ್ ಬಿ ಡಿಸ್ಟ್ರಾಯ್ಡ್, ಇಟ್ ಕ್ಯಾನ್ ಬಿ ಟ್ರಾನ್ಸ್ಫರ್ಮ್. ಸೇಮ್ ದ ಮೀನಿಂಗ್. ಅಖಂಡ ಮಂಡಲ ಆಕಾರಂ ವ್ಯಾಪ್ತಮೇನ ಚರಾಚರಂ ತತ್ಪದಂ ದರ್ಶಿತಂ ಮಹ್ಯಂ ತಸ್ಮೈ ಶ್ರೀ ಗುರವೇ ನಮಃ. ಒಂದು ಶ್ಲೋಕ. ನೆಕ್ಸ್ಟು ವರಹಮೀರ, ಆರ್ಯಭಟ್ಟ. ಇಲ್ಲಿ ಕೂತು ನಕ್ಷತ್ರ ಎಣಿಸಿದ್ರು. ಟೆಲಿಸ್ಕೋಪ್ ಇಲ್ಲ ಅವುಗಳ ಹತ್ರ. ಯಾವುದರಿಂದ? ಸೋಲಾರ್ ಎನರ್ಜಿ ಮಂತ್ರ, ಸವಿತೃ ಗಾಯತ್ರಿ. ವಿಶ್ವಾಮಿತ್ರರು ಹೇಳಿದಾರಲ್ಲ, ಧಿಯೋ ಯೋ ನ ಪ್ರಚೋದಯ. ಸೋಲಾರ್ ಎನರ್ಜಿದೇ ಮಂತ್ರ, ಸೈನ್ಸೇ ಬೇರೆ ಅಂತ. ಎಲ್ಲವೂ ಸೂರ್ಯನ ಚೈತನ್ಯದಿಂದ ನಡೀತಾ ಇದೆ. ಇವತ್ತಿಗೂ ಗವಿಗಂಗಾಧರ ದೇವಸ್ಥಾನ ಮಕರ ಸಂಕ್ರಮಣಕ್ಕೆ ಮಾತ್ರ ಬೆಳಕು ಬೀಳುತ್ತೆ. ಕ್ಲಾಕ್ ನಾವೀಗ ಕಂಡಿಡಿದ್ವಿ ಅಂತ ದಂಟು ಕಡಿದ್ವಿ ಅಂತ ಹೇಳುವ. ವಿದ್ಯಾಶಂಕರರು ವಿದ್ಯಾರಣ್ಯರ ಗುರುಗಳು, ಅವ್ರ ದೇವಸ್ಥಾನದಿಂದ ಶೃಂಗೇರಿಲಿ. ಕಣ್ಣಿದ್ದವನೊಂದ್ಸಲಿ ಹೋಗಿ ನೋಡ್ಕೊಬರ್ಲಿ. ದಿನಾ ಬೆಳಗ್ಗೆ ಈ ವಾರ ಆ ಕಂಬಕ್ಕೆ, ಇವತ್ತು ಬುಧವಾರ ಅಂದರೆ ಬುಧಗ್ರಹದ ಕಂಬಕ್ಕೆ ಬೆಳಕು ಬೀಳ್ತಾ ಇರುತ್ತೆ, ಅದು ತೋರಿಸ್ತಾ ಇರುತ್ತೆ. ಅಲ್ಲಿ ಭೂಗೋಳ ಇದೆ. ಇಡೀ ವಿದ್ಯಾಶಂಕರ ಟೆಂಪಲ್ಲು ಒಂದು ಯೂನಿವರ್ಸಿಟಿ. ಅಲ್ಲಿ ರಾಮಾಯಣ ಇದೆ, ಅಲ್ಲಿ ಭಗವದ್ಗೀತೆ ಇದೆ. ಕಲ್ಲಲ್ಲಿ ನಮ್ಮ ಈಗ ಹಿಡ್ಕೊಂಡು ಮಾಡೋಕ್ಕೆ ಒದ್ದಾಡ್ತಾರೆ. ಅಲ್ಲಿ ಕೆತ್ತಿಟ್ಟಿದ್ದಾರೆ. ಎಂಥ ದುಷ್ಟನಿಗೂ ಗೊತ್ತಾಗ್ತದೆ ಅಂದ್ರೆ ಅವ್ನು ಹಿಂಗೆ ಸುತ್ತಾಕೊಂಬಂದರೆ ಇದು ರಾಮಾಯಣ. ಯಾಕೆ ಹಾಗಾದರೆ ಅವ್ರ ನಾಲೆಡ್ಜ್ ಯಾವ ಮಟ್ಟಕ್ಕಿತ್ತು? ಆಯಿತು, ನಾವೀಗ ಈ ವಯರ್ ಕನೆಕ್ಟ್ ಮಾಡಿದ್ವಿ, ದರ್ಬೆಯಿಂದ ಕನೆಕ್ಟ್ ಮಾಡಿದ್ರಲ್ಲ ಅವಾಗ, ವಯರೇ ಅಲ್ವಾ ಅದು? ಹೌದು. ದರ್ಬೆ ನೋಡಿದ್ದೀರಾ ನೀವು? ಕಲಶಕ್ಕೆ ಹೋಮ ಮಾಡಿ ಕನೆಕ್ಟ್ ಅಗ್ನಿಯಿಂದ ಟ್ರಾನ್ಸ್ಫರ್ ಟು ಕಲಶ. ಕಲಶ ಅಂದ್ರೇನು? ನಮ್ಮ ಶರೀರ. ಇದೇ ತೆಂಗಿನಕಾಯಿ, ಇದೇ ಕುಂಭ,
70% ದೇಹದಲ್ಲೂ ನೀರಿದೆ, 70% ಭೂಮಿಯಲ್ಲೂ ನೀರಿದೆ ಅನ್ನೋದು ಆ ಜ್ಞಾನ ಇತ್ತು. ಕಲಶದಲ್ಲಿ 70% ನೀರಿರ್ತದೆ. ಹಿಂದಿನವ್ರು ಏನೆಲ್ಲ ಕೊಟ್ಟಿಲ್ಲ. ಈಗಿನವ್ರು ಲಾಜಿಕಲಿ ಅಗತ್ಯ ಏನಿದೆ ದೇವರಿಗೆ ಅವನನ್ನು ಪ್ರೂವ್ ಮಾಡಿ ಏನು ಅಗತ್ಯ ಇದೆ? ದೇವರಿಗೆ ತಾನು ಹುಲಿ ಆಗಬೇಕು ಅಂತೇನಿಲ್ಲ. ಅವನು ದೇವರು. ನಾವು ಒಪ್ಪಿಬೇಡಿ, ಸೂರ್ಯನೇ. ನಾವು ಇಲ್ಲೆಲ್ಲೋ ಕೂತ್ಕೊಂಡು 4 ಮೊಬೈಲ್ ಇಟ್ಕೊಂಡು ಇವನಿಗೆ ಬರೋ ದರಿದ್ರ ಭಾಷೆಯಲ್ಲಿ ಕೂತ್ಕೊಂಡು ಅವ್ನು ಟೈಪ್ ಮಾಡಿ ಹಾಕಿದ ತಕ್ಷಣ ದೇವರೇನು ಬದಲಾಗಲಿಕ್ಕೆ ಹೋಗಲ್ಲ. ಅದಕ್ಕೆ ಸನಾತನ ಆದ್ಯಂತರಹಿತಾಯ, ಇದು ದತ್ತಾತ್ರೇಯರಿಗಿರೋ ಶ್ಲೋಕ. ಬೆಳಕಿಂದ ಶುರುವಾದ ಧರ್ಮ ಇದು. ಅದಕ್ಕೆ ದೇವರೂನು ಶಬ್ದ ಧಿವೀತಿ ದೇವ. ನಮ್ಮ ಇಡೀ ಪೂಜೆ ಶುರುವಾಗೋದು ಹೇಗೆ? ಒಂದೇ ಮಂತ್ರ ಹೇಳಿ, ದೀಪನ್ ಜ್ಯೋತಿ ಪರಬ್ರಹ್ಮ. ಅಲ್ಲೇ ಇಡೀ ಲಾಜಿಕ್ಕೇ ಇಟ್ಟಿದ್ದಾರೆ. ದೀಪನ್ ಜ್ಯೋತಿ ಪರಬ್ರಹ್ಮ. ಪರಬ್ರಹ್ಮ ವಸ್ತುವಿಗೆ ರೂಪ ಇಲ್ಲ, ಅದು ಬೆಳಕು. ಅದು ಕುರಾನಲ್ಲೂ ಅವ್ರು ಹೇಳೋದು ಅದನ್ನೇ, ಅಲ್ಲಾಹ ನಿರ್ಗುಣ ನಿರಾಕಾರ, ಬೆಳಕಿಗೆ ಆಕಾರ ಇಲ್ಲ. ಜೀಸಸ್ ಭಾಷೆಯಲ್ಲಿ ಹೇಳಿದರೆ ಪಿತನ ಸುತನ ಪವಿತ್ರಾತ್ಮ ಅಂತ. ಯಾರು ಪರಮ ಪವಿತ್ರ ಇದ್ದಾನೆ ಅವನು ಲೈಟ್ ಅಷ್ಟೇ. ಆ ಬೆಳಕು ಮೈಕ್ ಧರಿಸಿದಾಗ ಅವತಾರ, ವೋಲ್ಟೇಜ್ ಮೇಲೆ ಮತ್ತು ಅನಾಲಿಸಿಸ್. ಇದು ಪೂರ್ಣ ಅವತಾರವೋ, ಅಂಶ ಅವತಾರವೋ, ಮಹಾ ಅವತಾರವೋ, ಒಂದು ಅವತಾರದ ವ್ಯಾಪ್ತಿಯನ್ನು ನಾವು ನೋಡ್ತೀವಿ. ಬಸವಣ್ಣ ಒಂದು ಯುಗ ಅವತಾರ. ಯಾಕೆ? ಬಸವಣ್ಣನ ಲಾಜಿಕ್ ಒಂದು ಇಡೀ ಯುಗ ನಿಲ್ಲುತ್ತೆ. ಸಕ್ಕರೆಪಟ್ಟಣ ಗುರುಗಳು, ಅವರ ಡಿವೋಟಿಗಳು, ಭಕ್ತರು ಎಷ್ಟು ವ್ಯಾಪ್ತಿಯಲ್ಲಿದ್ದಾರೆ ಅಲ್ಲಿ ಅವತಾರ ಡಿಸೈಡ್ ಆಗುತ್ತೆ. ಮಹಾ ಅವತಾರ ಅಂದರೆ ಬಾಬಾಜಿ. ಅವರು ಇವತ್ತು ಸಶರೀರವಾಗಿದ್ದಾರೆ, ದತ್ತಾತ್ರೇಯರೇ, ಬೇರೆ ಆಗಲಿ. ಅದು ಮಹತ್ತತ್ವ. ಹಾಗೆ ನಮ್ಮಲ್ಲಿ ಏನಂತ ಹೇಳಿದರೆ, ಈಗ ನಾವು ಒಬ್ರಿಗೆ ಮಾರ್ಕ್ ಹಾಕಬೇಕಾದ್ರೆ ನಿಮ್ಮ ಜೀ ಕನ್ನಡದಲ್ಲೋ ಜಡ್ಜಿ ಕೂತಾಗ ಹಾಡು ಹೇಳಿದವರೆಲ್ಲ ಸೇಮೇ, ಒಂದೇ ಟೀಚರ್ ಹತ್ರ ಕಲ್ತಿದ್ರು, ಹಾಡಿನ ಕ್ವಾಲಿಟಿ ನೋಡ್ತೀವಿ. ಹಾಗೆ ನಾವು ಅವತಾರಗಳನ್ನು ಡಿಸೈಡ್ ಮಾಡು. ಈ ರಾಮ 12 ಕಲೆಗಳಿಂದ ಇದ್ದು 4, ಸೀತೆ, ಹನುಮಂತ, ಭರತ, ಶತ್ರುಘ್ನ ಆಗಿದ್ದರು, ಒಟ್ಟು 16 ಕಲೆ. ಕೃಷ್ಣ 16 ಕಲೆ ಇದ್ದಿದ್ದರಿಂದ ಅವ ಪೂರ್ಣ ಅವತಾರ. ಬುದ್ಧ ವೈರಾಗ್ಯದ ಅವತಾರ. ನರಸಿಂಹ ಹರಿ ಮತ್ತು ಹರ ಸೇರಿದ ಅವತಾರ. ತುಂಬ ಅನಾಲಿಸಿಸ್ ಬೇಕು ಆಧ್ಯಾತ್ಮದಲ್ಲಿ, ಹುಚ್ಚುಚ್ಚು ಹೋಗೋದಲ್ಲ. ಮತ್ತು ಯಾರೋ ಹೇಳಿದ್ದೇ ಪರಮ ಸತ್ಯ ಅನ್ನೋದಲ್ಲ. ನಾನು ಹೇಳಿದ್ದು, ಟೇಕ್ ಡಿಸಿಷನ್ ಫ್ರಮ್ ಸಜೆಷನ್ ಫ್ರಮ್ ಅದರ್ಸ್, ಡಿಸಿಷನ್ ಈಸ್ ಯುವರ್ಸ್. ಇದು ಆಧ್ಯಾತ್ಮಕ್ಕೆ ಹೋಗೋವರಿಗೆ ಫಸ್ಟು ತಲೆಯಲ್ಲಿ ಇರಬೇಕಾಗಿತ್ತು. ಅದಕ್ಕೆ ಹೇಳಿದ್ದು, ನಾನು ಹೇಳೋದು ಒಪ್ಪೋದಲ್ಲ, ನಾನು ಹೇಳಿದ್ದು ನಿಮಗೆ ಸಜೆಷನ್ ಅಷ್ಟೇ. ಟೇಕ್ ಇಟ್ ಆ್ಯಸ್ ಅ ಸಜೆಷನ್. ಅಥವಾ ಯಾವುದೋ ಒಂದು ಕಾನ್ಸೆಪ್ಟ್, ಸತ್ಯನೋ ಸುಳ್ಳು ಅದು ನಿಮಗೆ ವಿವೇಚನೆಗೆ ಬಿಟ್ಟಿದ್ದು, ನಂಗೆ ತಗೊಳ್ಳಿ, ನದಿಗೆ ಗಲಾಟೆ ಆಗೋದು ಬೇಡ. ಇದು ನನ್ನ ಕಾನ್ಸೆಪ್ಟ್ ಅಲ್ವಾ? ಹಾಗೆ ಎಲ್ಲ ಗುರುಗಳ ಕಾನ್ಸೆಪ್ಟನ್ನು ತಗೊಂಡಾಗ ನಿಮಗೊಂದು ರೂಟ್ ಸಿಗ್ತದೆ. ಹೀಗೆ ಹೋದರೆ ಹೇಗೆ? ಆ ರೂಟು ಆಧ್ಯಾತ್ಮಕ್ಕೆ ದಾರಿ. ಜನ ಕನ್ಫ್ಯೂಷನ್ ಆಗೋದಲ್ಲಿ, ರಾಯರು ಹೀಗಿದ್ದರು ಹೀಗೆ ಹೋಗಬೇಕು, ಶಿರಡಿಯವರು ಹೀಗಿದ್ದರು ಹೀಗೆ ಹೋಗಬೇಕು, ರಮಣರು ಹೀಗಿದ್ದರು ಹೀಗೆ ಹೋಗಬೇಕು, ಗಾಂಧೀಜಿ ಹೀಗಿದ್ದರು ಹೀಗೆ ಹೋಗಬೇಕು. ನಾನು ಹೇಳಿದ್ದೆ, ಆರ್ ದ ಡ್ರೈವರ್ಸ್ ಟು ದ ಸುಪ್ರೀಂ. ಬಸ್ ಹತ್ತವನು ಒಂದು ಟಿಕೆಟ್ ತೊಗೊಳ್ತಾ ಹೇಗೆ ಅವನ ಕಂಫರ್ಟು, ಅವನ ಲಿಮಿಟೇಷನ್ ನೋಡಿಕೊಂಡು, ಅವನ ಹತ್ರ ಇರೋ ದುಡ್ಡು ನೋಡಿಕೊಂಡು 200 ರೂಪಾಯಿ ಇಟ್ಕೊಂಡು ಏರ್ ಬಸ್ ಬುಕ್ ಮಾಡ್ತಾನೆ. ಹೇಗೆ ಬಸ್ ಸೆಲೆಕ್ಟ್ ಮಾಡ್ತಾನೋ, ಆಧ್ಯಾತ್ಮದಲ್ಲಿ ಗುರುಗಳನ್ನು, ಮಾರ್ಗವನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ಈ ದಾರಿಯನ್ನು ನೋಡಿ ಮಾಡಬೇಕು. ಆವಾಗ ಈ ಕನ್ಫ್ಯೂಷನ್ಸ್ ಎಲ್ಲ ಬರಲ್ಲ. ನಾನು ಕೇಳಿದಾಗ ಹುಡುಗರಿಗೆ ಪ್ರಶ್ನೆ ಉಂಟು, ಯಾವರನ್ನು ಸೆಲೆಕ್ಟ್ ಮಾಡೋದು, ಹೇಗೆ ಹೋಗೋದು. ಸೆಲೆಕ್ಟ್ ಮಾಡೋದು ಅದು ಒಂದು ಕಡೆಗಳೇ. ಇನ್ನೊಂದೇನಂತಂದರೆ, ನಿಮ್ಮದು ಎಕ್ಸಾಂಪಲ್ ಇವಾಗ ಲಿವಿಂಗು ಮತ್ತು ಇವತ್ತು ಪಾಡ್ಕಾಸ್ಟ್ಗಳೇ ಮಿನಿ ಪಾರಾಯಣಗಳಾಗಿ ಕನ್ವರ್ಟ್ ಆಗ್ತಾಯಿದೆ. ಅಂದರೆ ಟ್ರೈನಲ್ಲಿ ಹೋಗ್ತಾನೂ ಕೇಳ್ಬೋದು, ಮೆಟ್ರೋಲ್ಲಿ ಹೋಗ್ತಾನೂ ಕೇಳ್ಬೋದು ಅನ್ನೋ ಥರ. ನೋಡು, ನೀನು ಹೇಳ್ದಿ ಪಾಡ್ಕಾಸ್ಟ್ ಅಂತ ಯಾಕೆ ತೊಗೊಳ್ತೀಯ ಅದನ್ನು? ಶ್ರವಣ ಅಲ್ಲ? ಶ್ರವಣ. ನವವಿಧ ಭಕ್ತಿಯಲ್ಲಿ ಅದಕ್ಕೂ ಜಾಗ ಇದೆ ಅಲ್ವಾ? ಶ್ರವಣ ಅಂತ ತಗೊಳ್ಳು. ಶ್ರವಣ ಆಯಿತು. ಇನ್ನೂ ಹೋಗ್ತೀನಿ, ಹೈ ಟಾಪಿಕ್ಕಾಗಿ ಮಾತಾಡುವ. ಶಂಕರಾಚಾರ್ಯ ಶ್ಲೋಕ ತಗೊಳ್ಳ, ಶ್ರುತಿ ಸ್ಮೃತಿ ಪುರಾಣ. ಶ್ರುತಿ ಅಂದರೆ ಕೇಳಿಸ್ಕೊಳ್ಳೋದು. ಶ್ರುತಿ ಶುರುವಾಗಿದ್ದು ಉಪನಿಷತ್ತು. ಬ್ರಹ್ಮನಿಗೆ ಪರಮಾತ್ಮ ಕ್ರಿಯೇಷನ್ ಮಾಡ್ತಾ ಶ್ರುತಿಯನ್ನು ಉಪದೇಶ ಮಾಡಿದ.
ಅದು ನಮ್ಮ ಮೆದುಳಿಗೆ ಆಗಲ್ಲ ಅಂತ ಗೊತ್ತಾಯಿತು. ಕೊನೆಗೆ ಬ್ರಹ್ಮ ಮನುವಿಗೆ ಸ್ವಲ್ಪ ಡೈಲ್ಯೂಟ್ ಮಾಡಿ ಸ್ಮೃತಿಯನ್ನು ಉಪದೇಶ ಮಾಡ. ಈಗ ಆ ಮನು ಸ್ಮೃತಿ ಹೆಂಗೆ ಬೇಕೋ ಹಂಗೆ ಬದಲಾಗಿದೆ. ಯಾಕೆ ಹಸುವಿನ ಹಾಲು ಲೋಟಕ್ಕೆ ಬರೋ ತನಕ ಶುದ್ಧ ಇತ್ತು, ಮಧ್ಯದಲ್ಲಿ ನೊಣ ಬಿತ್ತು ನನ್ನ. ಮತ್ತು ಅದು ಡೈರಿಗೆ ಬರಬೇಕಾದ್ರೆ ಅದರದ್ದೆಲ್ಲ ಎಕ್ಸ್ಟ್ರಾಕ್ಟ್ ಮಾಡಿದರು, ನೀರು ಮಿಕ್ಸ್ ಮಾಡಿದರು. ಆಮೇಲೆ ಅಂಗಡಿಗೆ ಬರ್ತಾ ಅದೇನಾಗುತ್ತೋ ಗೊತ್ತಿಲ್ಲ. ಇದು ಎಮ್ಮೆ ಹಾಲು ಕತೆ ಆಗಿದೆ. ಎಮ್ಮೆ ಹಾಲು 1 ಲೀಟ್ರಿಗೆ ಎಷ್ಟು ಬೇಕಾದ್ರೆ ನೀರು ಮಿಕ್ಸ್ ಮಾಡ್ಬೋದು. ಈಗಿನ ಗ್ರಂಥಗಳ ಪರಿಸ್ಥಿತಿ. ಹಾಗಾಗಿ ಆವಾಗ ಆ ಗ್ರಂಥಗಳು ನಮ್ಮ ಗ್ರಂಥ ಅಂದ್ರೇನು? ನಮ್ಮ ಗ್ರಂಥಿಗಳನ್ನು ಜ್ಞಾನದಿಂದ ಶುದ್ಧ ಮಾಡುವ ಉಪಕರಣ. ಅದಕ್ಕೆ ಗ್ರಂಥ. ಶಬ್ದವೇ ಇಲ್ಲಿ ಗ್ರಹಣ ಅಂತುಂಟು. ಗ್ರಂಥಿ, ಜ್ಞಾನ ಗ್ರಂಥಿ. ಯಾಕೆ ನಮ್ಮ ಮೆದುಳಲ್ಲಿ 64 ಬ್ರ್ಯಾಂಚ್ ಇದೆ. ಅದು ನಿತ್ಯಾನಂದರು 64 ಗುಹೆಗಳು ಮಾಡಿದ್ದಾರೆ. ಕಾನ್ಯಂಗಾಡ ಬ್ರೈನ್ ಸ್ಟ್ರಕ್ಚರ್. ಎಲ್ಲಿ ಸಹಸ್ರಾರ ಕಮಲ ಇದೆ ಅಲ್ಲಿ ಗುರುಗಳು ಕೂತಿದ್ದಾರೆ. ಸುಮ್ಮನೆ ಎಲ್ಲ ಹೋಗಿ ನೋಡ್ಕೊಂಬನ್ನಿ. 64 ಗುಹೆಯಲ್ಲಿ ಕೂತ್ರೆ ಏನಾಗುತ್ತೆ? ಕೂತು ನೋಡಿ, ಒಂದೊಂದು ಬ್ರ್ಯಾಂಚು ಓಪನ್ ಆಗಲಿಕ್ಕೆ ಶುರುವಾಗ್ತದೆ. ಇದನ್ನೇ ನಳಂದದಲ್ಲಿ 64 ಕಂಪಾರ್ಟ್ಮೆಂಟ್ ಇತ್ತು. ಅಶೋಕ ಮಾಡಿದ್ದು ಅವನು ಇದೇ ಕಾನ್ಸೆಪ್ಟ್. 64 ಯೋಗಿನಿಯರಿದ್ದರು. 64 ಗುಹೆಯೊಳಗೆ ನಿತ್ಯಾನಂದರದ್ದು 3 ದ್ವಾರ ಇದೆ. ಒಂದು ಸಣ್ಣ ಎಕ್ಸಾಂಪಲ್, ಒಬ್ಬ ಋಷಿ ಏನೆಲ್ಲ ಯೋಚನೆ ಮಾಡ್ತಾನೆ. ಆ 3 ದ್ವಾರದಲ್ಲಿ ಈಚೆ ಬಿಸಿಲು ಬೀಳ್ತದೆ ಬೆಳಿಗ್ಗೆ, ಸಂಜೆ ಆಚೆ ಚಂದ್ರನ ಬೆಳಕು ಬೀಳ್ತದೆ ಅಲ್ವಾ? 3 ದ್ವಾರ ಯಾವುದು? ಸೃಷ್ಟಿಯನ್ನು ನಾನು ಅಂದಾಗ ಜ್ಞಾನಚಕ್ಷುಯಿಂದ ನೋಡಬೇಕು. ಅದರ ಆಂತರ್ಯ ಸಿಗ್ತದೆ. MRI ಸ್ಕ್ಯಾನಿಂಗ್ ಒಳಗೆ ಹೋಗ್ತದೆ ಅಲ್ವಾ? ಈಗ ನಿಮ್ಮಲ್ಲಿ MRI ಸ್ಕ್ಯಾನ್ ಮಾಡ್ತಾ ಕುಯ್ತಾರೆ ಯಾರು? ಇಲ್ಲ. ಅದು ನಿಮ್ಮ ಮೇಲೆ ಹಿಂಗೆ ಹೋಗಿ ಹಿಂಗೆ ಬರುತ್ತೆ. ಏನು ಚರ್ಮ ಗಿರ್ಮ ಏನು ಕುಯ್ದಿರಲ್ಲ, ಒಳಗಿನ ಡೀಟೇಲ್ ಆಚೆ ಬಂದ. ಇದು ಜ್ಞಾನಚಕ್ಷುವಲ್ಲಿ ಮಾಡು ಅನಾಲಿಸಿಸ್. ಇದು ಸೂರ್ಯನೇತ್ರ, ಇದು ಜ್ಞಾನನೇತ್ರ, ಇದು ಅಗ್ನಿನೇತ್ರ, ಇದು ಚಂದ್ರನೇತ್ರ. ಆಸೆಗಳು ಕಾಮನೆಗಳೆಲ್ಲ ಹುಟ್ಟೋದು ವಾಮಾಂಗಿ ಶಕ್ತಿ ಇರೋ ಜಾಗದಿಂದ. ಜ್ಞಾನ ಹುಟ್ಟೋದು ಇಲ್ಲಿ. ಹಾಗಾಗಿ ಇದು ಶಿವ ಭಾಗ ಅಂತಾರೆ, ಇದು ಶಕ್ತಿ ಭಾಗ. ಈ ತಿರುವಣ್ಣಾಮಲೆಯಲ್ಲಿ ಹೋದರೆ ಅಲ್ಲಿ ಶಿವನನ್ನು ಉಪಾಸನೆ ಮಾಡೋ ಒಂದು ಪಂಥ ಇದೆ, ನಂಗೆ ಅದರ ಹೆಸರು ಗೊತ್ತಿಲ್ಲ. ಅವರೆಲ್ಲೊಂದು ಇದು ಹಾಕಿರ್ತಾರೆ, ರುದ್ರಾಕ್ಷಿ ಹಾಕ್ಕೊಳ್ತಾರೆ. ಶಿವಭಾಗ. ಪ್ರತಿ ದೇಹವು ಅರ್ಧನಾರೀಶ್ವರ ತತ್ವವೇ. ಪ್ರತಿ ದೇಹವು ಅರ್ಧನಾರೀಶ್ವರ ತತ್ವವೇ. ಜೀವ ಪುರುಷನೂ ಅಲ್ಲ, ಸ್ತ್ರೀಯೂ ಅಲ್ಲ ಅಲ್ವಾ? ದೇಹ ಮಾತ್ರ. ಹಾಗಾಗಿ ಸ್ತ್ರೀ ತಪಸ್ ಮಾಡಿ ಮಾಡಿ ಪುರುಷ ಆಗಿ ಆಮೇಲೆ ಹಚ್ಚಬೇಕು. ಪುರುಷ ತಪಸ್ ಮಾಡಿ ಮಾಡಿ ಒಬ್ಬ ಪುರುಷ ಅನುಷ್ಠಾನಕ್ಕೆ ಕೂತ್ರೆ ಫಸ್ಟ್ ಅವನಿಗೆ ಸ್ತ್ರೀ ಭಾವ ಬರ್ತದೆ. ಅನುಷ್ಠಾನ ಆದಮೇಲೆ ಶಕ್ತಿ ಭಾವನೂ. ರಾಮಕೃಷ್ಣರ ಸೀರೆ ಉಡ್ತಿದ್ರು, ಅದಕ್ಕೆ ಏನೇನೋ ಮಾತಾಡ್ತಿದ್ರು. ಸ್ತ್ರೀ ಭಾವ ದಾಟಿದ ಮೇಲೆ ಅವನಿಗೆ ಬರೋದು ನಪುಂಸಕ ಭಾವ. ಇಲ್ಲಿಗೆ ಹೋದವ ಶಿವ ಶಕ್ತಿ ಮುಗೀತು. ನೆಕ್ಸ್ಟ್ ಹೋಗೋದೆಲ್ಲಿ? ಅರ್ಧನಾರೀಶ್ವರ ರೂಪಕ್ಕೆ. ಹೇಗೆ ಎರಡೂ ಸೇರ್ತಲ್ಲ. ಅದರಿಂದ ಆಚೆ ಇರೋದು ಪೂರ್ಣ ಶಿವಭಾವ, ಸದಾಶಿವ ಅನ್ಬೋದು. ಅದಕ್ಕೆ ಪುರುಷ ಪ್ರಕೃತಿ ನಪುಂಸಕತ್ವ ಮೂರನ್ನೂ ಗೆದ್ದಾಗ ಕೊನೆಗೆ ಉಳ್ಕೊಳ್ಳೋದೇನು? ಇದು ಚಿದಂಬರ ರಹಸ್ಯ. ಶಿವ ಪಾರ್ವತಿ ಬೇರೆ ಇದ್ದ, ಒಂದಾಯ್ತು ಒಂದು ಲೆವೆಲಿಗೆ ಅನುಷ್ಠಾನ ತ್ರಿಪುಟಿಯಲ್ಲಿ. ಒಂದಾದಮೇಲೆ ಸಹಸ್ರಾರಕ್ಕೆ ಬಂದಾಗ ಬ್ರಹ್ಮರಂಧ್ರ ಓಪನ್ ಆಯಿತು. ಇಲ್ಲಿ ಅವ ಮಹಾಬೆಳಕಾದ. ಯಾವ್ದಾದ? ಸದಾಶಿವ ಅದ. ಅದೇ ನಿತ್ಯಾನಂದ. ನಮ್ಮ ಸದಾನಂದ ಅವಧೂತರ ಮಂತ್ರ ಇದೆಯಲ್ಲ, ಓಂ ಭ್ರಾಂ ದತ್ ನಮಃ ಶಿವಾಯ, ಓಂ ಭ್ರಾಂ ದತ್ತಾತ್ರೇಯಾಯ, ಸದಾನಂದಾಯ. ಅಂದರೆ ಅರ್ಥ ಇಲ್ಲ. ತ್ರಿಗುಣವನ್ನು ಗೆದ್ದು ಸದಾಶಿವ ತತ್ವಕ್ಕೆ ಬಂದ, ಕೊನೆಗೆ ಆನಂದದಲ್ಲಿ. ಅದನ್ನೇ ಓಂ ನಮೋ ಭಗವತೆ ನಿತ್ಯಾನಂದಾಯ ಅಂದರೆ ಅದೊಂದು ವ್ಯಕ್ತಿಯ ಹೆಸರಲ್ಲ, ತತ್ವ. ನಿತ್ಯ ಆನಂದದಲ್ಲಿರುವ ಸ್ಥಿತಿ. ಅದನ್ನು ಅವಧೂತ ಸ್ಥಿತಿ ಅಂತಾರೆ. ಶಿವನನ್ನು ನೋಡಿದರೆ ನೀವು ಅದನ್ನು ಫೀಲ್ ಮಾಡ್ಬೋದು. ಬುದ್ಧನ ಫೋಟೋ ನೋಡಿದರೆ ಅದರಲ್ಲಿ ಕಾಣ್ತದೆ ನಿಮಗೆ ಆ ಪ್ರಶಾಂತತೆ. ರಮಣ ಮಹರ್ಷಿಗಳ ಮುಖದಲ್ಲಿ ಕಾಣ್ತದೆ, ಮಹಾವತಾರ ಬಾಬಾಜಿ ಮುಖದಲ್ಲಿ ಕಾಣ್ತದೆ. ಈಗ ಸದ್ಯಕ್ಕೆ ತುಮಕೂರಲ್ಲಿ ಸಿದ್ದಪ್ಪಾಜಿ ಮುಖದಲ್ಲಿ ಕಾಣ್ತದೆ. ಅವ್ರ ಮುಖದಲ್ಲಿ ಫೇರ್ ಆ್ಯಂಡ್ ಲೈಲಿ ಹಚ್ಚಿರಲ್ಲ, ಬೆಳಕಿರ್ತದೆ. ಆ ಮುಖದಲ್ಲಿ ಒಂದು ವಿಶೇಷ ಪ್ರಕಾಶ ಇರುತ್ತೆ. ಅಥವಾ ನನ್ನ ಕಣ್ಣಿಗೆ ಪರ ಬಂದಿದೆ ನಂಗೆ ಗೊತ್ತಿಲ್ಲ, ನನ್ನ ಕಣ್ಣಿಗೆ ಕಂಡಿದ್ದನ್ನು ನಾನು ನಿಮಗೆ ಹೇಳಿ.
ಯಾರ್ಯಾರು ನೋಡೋರು ಯಾರ್ಯಾರಿದ್ದರೆ ಹೋಗಿ ನೋಡಿ ಬರ್ಬೋದು. ಅದು ಬಿಟ್ಟರೆ ಆಚಾರ್ಯ ಸ್ವಾಮಿಗಳಿದ್ದರು, ಅವ್ರು ತೀರಿ ಹೋದರು. ಅವ್ರ ಮುಖದಲ್ಲಿ ಇದಕ್ಕಿಂತ ದೊಡ್ಡ ಪ್ರಕಾಶ ಇತ್ತು, ಥಳ ಥಳ ಥಳ, ವಿಡಿಯೋ ನೋಡ್ಬೋದು, ಅವ್ರ ಮುಖದಲ್ಲಿತ್ತು. ಆಮೇಲೆ ತಲೆಶೇರಿ ಅಮ್ಮ ಅಂತೊಬ್ಬರು ಜ್ಞಾನಿ ಇದ್ದರು, ಅವ್ರ ಮುಖದಲ್ಲಿತ್ತು. ಮೂಕುಪಡಿ ಸ್ವಾಮಿಗಳ ಮುಖದಲ್ಲೂ ಆ ಬೆಳಕಿನ ಚೈತನ್ಯ ನೋಡಿದ್ದೆ. ಯೋಗಿರಾಮ್ ಸುರತ್ ಕುಮಾರ್ ಅಂತ ತಿರುವಣ್ಣಾಮಲೆಯಲ್ಲಿ ಸ್ವಾಮಿ ರಾಮದಾಸರ ಶಿಷ್ಯ, ಯಾವಾಗಲೂ ಈಗ ಹೇಳಿತ್ತು ಬಿಸಿಲಿ ಸ್ವಾಮಿ ಸಿಗರೇಟ್ ಎಳಿತಾ ಕೂತ್ಕೊಳ್ತಿದ್ರು. ಜನ ಅವರ ಸಿಗರೇಟ್ ನೋಡಿದ್ರು, ಅವರೊಳಗಿರೋ ನಾಲೆಡ್ಜನ್ನು ನೋಡಲಿಲ್ಲ. ಸಕ್ಕರೆ ಪಟ್ಟಣ ಗುರುಗಳು ಬಟ್ಟೆ ನೋಡಿದ್ರು, ಆ ಬಟ್ಟೆ ಧರಿಸ್ತವನು ಯಾರೂ ನೋಡಲಿಲ್ಲ. ಇದು ಸಮಸ್ಯೆ. ಯಾಕಂದರೆ ನಾನು ಆಶ್ರಮ ಮಾಡಿದಾಗ ನನಗೆ ಕೇಳಿ ಬರ್ತಿದ್ದು ಪ್ರಶ್ನೆ ಇಷ್ಟ, ಅದು ಅವ್ರು ಯಾವ ಜಾತಿ, ಇವರು ನಗು ಬರ್ತಿತ್ತು. ಈಗಲೂ ಉಂಟು ಆ ಪ್ರಶ್ನೆ. ಯಾಕೆ ಯಾವುದೋ ಒಂದು ವರ್ಗದಲ್ಲಿದ್ದರೆ ಮಾತ್ರ ಅವನಿಗೆ ಜ್ಞಾನ ಅನ್ನೋದು ಅವ್ರ ತಲೆಯಲ್ಲಿರೋ ಭ್ರಮೆ. ನಾನು ಅವನ ಅಮ್ಮನ ಮನೆಯಿಂದ ಐಡೆಂಟಿಫೈ ಮಾಡಿದರೆ ಒಂದು ಜಾತಿ ಹೇಳಬೇಕು, ತಂದೆ ಮನೆಯಿಂದ ಐಡೆಂಟಿಟಿ ತಗೊಂಡ್ರೆ ಇನ್ನೊಂದು ಜಾತಿ. ನನಗೆ ಇಲ್ಲಿ ನಂದು ಒಂದೇ ಜಾತಿ, ನನ್ನ ಗುರುಗಳ ಜಾತಿ. ದತ್ತ ಯಾವುದು ಜಾತಿಯೋ ನಾನು ಅದೇ ಜಾತಿ ಅಂದ್ಕೊಳ್ಳಿ ಬಿಡಿ. ಹಾಗಾಗಿ ಸವಾಲುಗಳೇನು ಅಂದರೆ, ಸಮಾಜದ ಮಧ್ಯೆ ಜ್ಞಾನ ಇಟ್ಕೊಂಡು ಏನಾದ್ರು ಕೆಲಸಕ್ಕೆ ಹೋದರೆ ಈ ಎಲ್ಲ ಸವಾಲುಗಳು ಬರ್ತದೆ. ಇದು ರಾಜಕಾರಣದಲ್ಲೂ ಬರ್ತಾರೆ. ರಾಜಕಾರಣದಲ್ಲೂ ಓಟ್ ಹಾಕ್ತಾ ನಾವು ಕೇಳ್ತೀವಿ, ಅವನ ಕೆಲಸ ನೋಡಲ್ಲ, ಜಾತಿಯ. ಮೋದಿ ಒಂದು ವಿಚಾರದಲ್ಲಿ ಬಿಟ್ಟು ಭಾರತೀಯರು ಬೇರೆ ಎಲ್ಲ ಕಡೆ ಈ ಜಾತಿ ಪ್ರಯೋಗ ಮಾಡಿದ್ದಾರೆ. ಮೋದಿಗೊಂದು ಅದೃಷ್ಟ ಗೊತ್ತಿಲ್ಲ, ಅವನಿಗೊಂದು ಇದನ್ನು ನನಗೂ ಗೊತ್ತಿಲ್ಲ ಮೋದಿ ಇವತ್ತು ಯಾವ ಜಾತಿ ಒಳ್ಳೆ ಪ್ರಧಾನಿ ಅಂತ ಗೊತ್ತು. ಬೇರೆ ಎಲ್ಲರನ್ನೂ ನಾವು ಈ ಸುಮಾರು ಮಠಗಳು, ನಾವು ಅಲ್ಲಿಗೆಲ್ಲ ಬರಲ್ಲಪ್ಪ, ನಾವು ಈ ಮಠಕ್ಕೆ ಸೇರಿದವರು. ನಾವು ನಮ್ಮ ಪ್ರೀತಿಯನ್ನು ಲಿಮಿಟೇಷನ್ ಹಾಕ್ಕೊಂಡು ಸಣ್ಣ ಸಂಸಾರದೊಳಗೆ ಸಿಗಾಕೊಂಡ್ವಿ. ದೇವರನ್ನ ಯಾಕೆ ಬೈಬೇಕು? ನಾವು ನಮ್ಮ ನಾಲೆಡ್ಜನ್ನು ಲಿಮಿಟೇಷನ್ ಜಾತಿಯೊಳಗೆ ಕಟ್ ಹಾಕಿ ಅಷ್ಟರೊಳಗೆ ಸಿಕ್ಕಾಕೊಂಡ್ರಿ ಅಲ್ವಾ? ಜ್ಞಾನ ಅನ್ನೋದು ಮಹಾಸಾಗರ, ಅದಕ್ಕೆ ಬಾರ್ಡರ್ ಇಲ್ಲ, ಇಟ್ಸ್ ಇನ್ಫೈನೈಟ್. ಚಿದಂಬರ, ಚಿತ್ ಅಂಬರ ಯಾರ ಚಿತ್ತ ಅಂಬರದ ಹಾಗೆ ವಿಶಾಲ ಆಗುತ್ತೋ ಅವನಿಗೆ ಜ್ಞಾನ ಕಟ್ಟಿಟ್ಟು ಬುತ್ತಿ. ಯಾರ ಚಿತ್ತ ತಾನು ಅಂದ್ಕೊಂಡಿದ್ದೆ, ಸುಮಾರು ಜನ ಹೇಳೋದುಂಟು, ನಾನು ಇದೆಲ್ಲ ಕಲ್ತಾಗಿದ್ದಿಲ್ಲ, ನೋಡಾಗಿದ್ದೇನೆ, ಅವನ ಖಂಡಿತ ಸಾಧನೆ ದಾರಿಲಿ ಗುಂಡಿಗೆ ಬೀಳುತ್ತೆ, ಫಿಕ್ಸ್ ಅದು. ನಾನೇ ಹೇಳ್ತೀನಿ, ನೀವೆಲ್ಲ ತಿಳ್ಕೊಂಡಿರ್ಬೋದು, ನಾನೇನೋ ಬಾರಿ ಕಟ್ಟೆ ಕಡ್ದು ಗುಡ್ಡೆ ಹಾಕಿದ್ದೀನಿ. ನನ್ನ ಪ್ರಕಾರ ನಾನು ಇನ್ನೂ ಪ್ರಪಂಚದ ಪೂರ್ಣ ಜ್ಞಾನದಲ್ಲಿ 0.1% ತಿಳಿದಿರ್ಬೋದಷ್ಟೆ. ನನ್ನನ್ನು ಆತ್ಮವಿಮರ್ಶನೆ ಮಾಡಿ ಕೇಳಿದರೆ ಈ ಪ್ರಶ್ನೆನ ಯಾರು, ನಮ್ಮ ಉತ್ತರ ಇದೆ. ಆ ಶಿವ ಅನ್ನೋದು ಇಮ್ಯಾಜಿನ್ ಮಾಡಿ ಎಷ್ಟು ದೊಡ್ಡ ತತ್ವ ಅಂತ. ನೀವು ಹಂಗೆ ಹೇಳ್ತೀರ ಗುರುಜಿ, ಅದು ನಿಮ್ಮ ಎಕ್ಸ್ಪೀರಿಯನ್ಸ್ ಸ್ಟೋರಿ ಎಲ್ಲ ಕೇಳಿದಾಗ ನಮಗೆ ಅದು ಬೇರೆನೇ. ನಾನು ಒಂದು ಜ್ಞಾನ ಅನ್ನೋ ಶಬ್ದ ಅಷ್ಟು ಅಖಂಡ ಜ್ಞಾನ. ಸೂರ್ಯನ ಬೆಳಕನ್ನು, ಪ್ರತಿ ರಶ್ಮಿಯನ್ನು ತಿಳಿಯುವುದು ಒಂದೇ. ಸೂರ್ಯ ಅನ್ನೋದು ಪರಬ್ರಹ್ಮ ವಸ್ತುವಲ್ಲಿ ಒಂದು ಆಬ್ಜೆಕ್ಟ್ ಅಷ್ಟೇ. ಅಂಥ ಸೂರ್ಯನು ಎಷ್ಟೋ ಮಾಡಿಟ್ಟ ನಾನು. ಯಾಕಂದರೆ ನೀವು ಹೇಳಿದಾಗೆ ನಾನು ಸಣ್ಣ ಒಂದು ಎಕ್ಸಾಂಪಲ್ ಆಧ್ಯಾತ್ಮದ ಬಗ್ಗೆ ತಿಳಿದ್ವಿ ಅನ್ನೋರಿಗೆ ನಂದೊಂದು ಸಣ್ಣ ವಿಚಾರ. ಯಾಕಂದರೆ ಸೂರ್ಯನೆಲ್ಲ ಕಿರಣವನ್ನು ತಿಳಿರಿ ಅನ್ನೋದು ಆಗ್ತದ, ಅನುಭವಿಸ್ಬೋದು, ಬಿಸ್ಲಿಕ್ಕೆ ಕೈ ಇಟ್ಟು. ಅವನ ಮಟ್ಟಿಗೆ ಅಷ್ಟೇ ಅನುಭವ, ಅದು ಜ್ಞಾನ ಅಲ್ಲ, ಅನುಭವ. ಜ್ಞಾನ ಅನ್ನೋದು ಆ ರಶ್ಮಿಯ ಇಂಚಿಂಚು ಹುಟ್ಟು, ಅದು ಹೇಗೆ ಬಂತು, ಭೂಸ್ಪರ್ಶ ಮಾಡ್ತು, ಯಾವ ಸ್ಪೀಡಲ್ಲಿ ಬಂತು, ಯಾವ ವೇವ್ ಲೆಂತ್ ಇತ್ತು, ಮತ್ತು ವಾಪಸ್ ಅಲ್ಲಿ ಹೋಗಿ ಮುಟ್ಟುತ್ತಲ್ಲ, ವಾಪಸ್ಸು ತಾನು ಬಿಟ್ಟಿದ್ದನ್ನು ತಾನು ಎಳ್ಕೊಳ್ತಾನಲ್ಲ ಸಂಧ್ಯಾಕಾಲದಲ್ಲಿ, ಅದು ಯಾವ ಸ್ಪೀಡಲ್ಲಿ ಹೋಯ್ತು. ಒಂದು ರಶ್ಮಿಯನ್ನು ಹುಡುಕ್ಲಿಕ್ಕೆ ಅಲ್ಲಾಡಿ ಹೋಗ್ತೀವಿ. ಅಯ್ಯೋ, ಅಂಥ ಎಷ್ಟು ರಶ್ಮಿ ಭೂಮಿಗೆ ಬರ್ತಾ ಇದೆ. ಅಂಥ ಸೂರ್ಯರನ್ನು ಚಕ್ಷುರು ಸೂರ್ಯೋ ಅಜಾಯತ ಚಂದ್ರಮಾ ಮನಸ ವಿಷ್ಣುಗೆ, ಆ 14 ಲೋಕ ಅವನ ಬೆನ್ಮೂಳೆಗೆ ಸಮ ಇಲ್ಲ. ಅತ್ಯಾತಿಷ್ಠ ದಶಾಂಗುಲ, ಅವನ ಅಳತೆ ಬೇರೆ, ನಮ್ಮ ಅಂಗುಲದ ಕತೆ ಬಿಡಿ, ನಮ್ಮ ಅಂಗುಲ ಇಷ್ಟು ಹಂಗಂತೇಳಿ ವಿಷ್ಣುದೇ ಇಡೀ ಸೃಷ್ಟಿಯಿಂದ ಅಷ್ಟ ಅಂಗುಲ ಆಚೆ ಇರೋ ಪರಬ್ರಹ್ಮ ವಸ್ತುವನ್ನು ತಿಳಿದೆ ಅಹಂ ಬ್ರಹ್ಮಾಸ್ಮಿ ಅಂತ ನಾನು ಹೇಳಲಿಕ್ಕೆ ಹೋದರೆ ನನ್ನಷ್ಟು ಪರಮ ಮೂರ್ಖ ಜಗತ್ತಲ್ಲಿ ಯಾರಿಲ್ಲ ಅಂತ ಅಷ್ಟು ಮಟ್ಟಿಗೆ ನನಗೆ ರಿಯಲೈಸೇಷನ್ ಉಂಟು. ನಾವೀಗೇನೇ ಚರ್ಚೆ ಮಾಡಿದ್ರು
ಈ ಪವಾಡಗಳನ್ನು ಚರ್ಚೆ ಮಾಡ್ಬೋದು ಬಿಟ್ಟರೆ ಹ್ಮ್. ದೀಸ್ ಆಲ್ ದ ಮಿರಾಕಲ್ಸ್ ಅಂತ ಹೇಳಲ್ಲ, ಪ್ರಕೃತಿಯ ಸ್ವಭಾವ ಹಾಗಂತ ಹೇಳಿ ಪ್ರಕೃತಿಯೇ ತಿಳಿದಿವೆ ಅನ್ನೋದು ಮೂರ್ಖತೆ. ನಮ್ಮಟ್ಟಿಗೆ ಏನು ಈಗ 2ನೇ ಕ್ಲಾಸ್ ಮಟ್ಟ ಹುಡುಗರಿಗೆ ಲಾಲಿಪಾಪ್ ತಗೊಂಡು ತಿಂತ ಕೂರವನಿಗೆ ಒಬ್ಬ ಮೊಬೈಲ್ ಹಿಡ್ಕೊಂಡು ಅವ್ನು ದೊಡ್ಡವನ ಥರ ಕಾಣ್ತಾನೆ. ಹಂಗೆ ನಿಮಗೆಲ್ಲ ನಾನು ಕಂಡಿರ್ಬೋದು. ಈ ಮೊಬೈಲ್ ಹಿಡ್ಕೊಂಡು ಅವ್ನ ಹಣೆ ಬರಕ್ಕೆ ಗೊತ್ತು, ಓ ಈ ನೆಟ್ವರ್ಕ್ ಎಷ್ಟು ದೊಡ್ಡ ಇದೆಯಲ್ಲ ಅಂತ. ಆವಾಗ ಮೊಬೈಲ್ ನೋಡ್ತಾನೆ, ನಗ್ತಾನೆ. ಹೀಗೆ ಎಲ್ಲ ಜ್ಞಾನಿಗಳಿಗೂ ಕೊನೆಗೊಂದು ಗೊತ್ತಾಗತ್ತೆ, ಇದಾಗ ಹೋಗೋ ಕೆಲಸ ಅಲ್ಲ, ಆಗೋ ಕೆಲಸ ಅಲ್ಲ. ಇದಾಗೋ ನಂಗನ್ಸಿದ್ದೆ ಹೇಳ್ತಿರೋದು, ಇದಾಗೋ ಹೋಗೋ ಕೆಲಸ ಅಲ್ಲ. ಒಂದು ಜನ್ಮದಲ್ಲಿ ಸುಮ್ಮನಿರು, ಅವನು ಕೊಟ್ಟರೆ ಸಿಕ್ತು. ಈಗ ಸಕ್ಕರೆಪಟ್ಟಣ ಗುರುಗಳು ಶಾವಿಗೆ ಕೊಟ್ಟರು ಸಿಕ್ತು, ಅಪೇಕ್ಷೆ ಪಟ್ಟು ನಾನು ಹೋದವನಲ್ಲ. ಒಂದಿನ ಕಾಲು ತೊಳಿಲಿಕ್ಕೆ ಬಿಟ್ಟರು, 6 ತಿಂಗಳು ಕೂತ್ಕೊಂಡಿದ್ದೆ ನಾನು ಪ್ರಾರ್ಥನೆ ಮಾಡ್ತಾ. ಆ ಬೆಳಗ್ಗೆ ಮುಂಚೆ ಬಾಯಿ ಬಂದಾಗ ಬೈದ್ರು, 2 ಬಾರಿಸಿದ್ರಲ್ಲ ಬಂದ. ಕೊನೆಗೆ ಯಾಕೆ ಗುರು ನೋಡ್ತಾನೆ, ಓಡ್ತಾನೆ ಇವನು. ಯಾಕೆ ಪರೀಕ್ಷೆ ಆಗದೆ ಶಿಶುನಾಳ ಶರೀಫ್ರನ್ ತಗೋ. ನಾನು ಆ ಮಟ್ಟದ ಗುರು ಶಿಷ್ಯ ಸಂಬಂಧ ಇಲ್ಲ. ಗುರುಗಳು ಏನು ಗೋವಿಂದ ಭಟ್ರಷ್ಟು ದೊಡ್ಡವರು ಇರ್ಬೋದು, ಬೇರೆ ಯಾರದೇ ಶರೀಫ್ ಚಪ್ಪಲಿ ಆಗಲಿಕ್ಕೂ ನಮಗೆಲ್ಲ ಯೋಗ್ಯತೆ ಇಲ್ಲ. ಅದು ಹೇಳ್ಕೊಂಡು ಬೇಕಾದ್ರೆ ಹೇಳ್ತೀನಿ, ಇರೋ ಸತ್ಯ ಹೇಳ್ಬೇಕು. ಯಾಕೆ ನನ್ನೊಂದು ಫಿಲಾಸಫಿ ಇದೆ, ಸತ್ಯಂಬದ ಧರ್ಮಂಶನ. ನೀನು ಏನು ಮಾಡ್ತೀಯೋ ಬಿಡ್ತೀಯೋ ಸುಡುಗಾಡು ಗೊತ್ತಿಲ್ಲ. ನೀನು ಆ ಶ್ಲೋಕ ಕಲ್ತು ಈ ಶ್ಲೋಕ ಬಿಡು. ಭಗವಂತ ಸತ್ಯನಾರಾಯಣ, ಬಿ ಟ್ರಾನ್ಸ್ಪರೆಂಟ್ ಅಲ್ವಾ. ದ್ವೇಷ ಹಾಕಿ ದೇಶ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ, ದ್ವೇಷ ಬಿತ್ತಿಯೂ ದೇಶ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಷ ಬಿಡು, ದ್ವೇಷವೂ ಬಿಡು. ಮತ್ತು ಇನ್ನೊಬ್ಬರಿಗೆ ತೃಪ್ತಿಪಡಿಸಿ ನೀನೇನೋ ಮಾಡ್ಲಿಕ್ಕೆ ಹೋದರೆ ನಿನ್ನ ಜೀವನ ಇಡೀ ಅವರಿಗೆ ಸರಿ ಕಾಣಲಿಕ್ಕೆ ಹೋಗೋದ್ರಲ್ಲೇ ನೀನು ಕಳೆದೇ ಹೋಗ್ತೀನಿ. ನಾನು ಸಾಧನೆ ಮಾಡೋರಿಗೆ ಹೇಳೋದು, ಏಕಾಂತದಲ್ಲಿ ನೀವು ನಿಮ್ಮ ಆಗಿರಿ, ನಿಮ್ಮ ತನ ಬಿಟ್ಕೊಡಕ್ಕೆ ಹೋಗಬೇಡಿ. ಆ ತನ ಒಂದಿನ ಭಗವಂತ ಬಿಡಿಸ್ತಾನೆ, ಅದು ಪ್ರಕೃತಿ ಮಾಡೋ ಕೆಲಸ. ನೀವಾಗಿ ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಯಾರು ಹೇಳಿ ನೀವು ಬದಲಾಗಲಿಕ್ಕೂ ಹೋಗಬೇಡಿ ಅಲ್ವಾ. ಮೇರಾ ನಂಬರ್ ಕಬ್ಬ ಆಯೇಗ ಏಕ್ ದಿನ ಆಯೇಗ ಅನ್ನೋದು, ಏಕ್ ದಿನ ಆಯೇಗ ಅಲ್ವಾ. ಎಲ್ಲರಿಗೂ ಒಂದಿನ ಭಗವಂತ ಆಪಿಡೋದು ಫಿಕ್ಸು. ಯಾವತ್ತಿಡ್ತಾನೆ ಗೊತ್ತಿಲ್ಲ. ಯಾವತ್ತೂ ಒಂದಿನ ನಿಮ್ಮ ಭಾಷೆಯಲ್ಲಿ ಹೇಳಿದ್ದು, ಯಾವತ್ತೂ ಒಂದಿನ ಇಟ್ಟಿದ್ದಾನೆ. ಹೌದು, ಅದೆಲ್ಲ ಪರೀಕ್ಷೆ ಆಗಲೇಬೇಕಲ್ಲ. ಆ ದಿನ ಕರೆಂಟ್ ಹೊಡೆದು, ಕಾಗೆ ಗೊತ್ತಿರಲ್ಲ, ಎಲ್ಲ ಕಾಗೆ ಕೂತಿರ್ತವೆ ಲೈನಲ್ಲಿ, ಕರೆಂಟ್ ಲೈನಲ್ಲಿ. ಕಾಗೆ ತಿಳ್ಕೊಳ್ಳೋದೇನು, ನಮಗೆಲ್ಲ ಕರೆಂಟ್ ಹೊಡೆಯಲ್ಲ ಅಂತ. ಯಾವುದೋ ಗ್ರಾಚಾರ ಕೆಟ್ಟ ಕಾಗೆ ಕರೆಂಟು ಆ ಲೈನಲ್ಲಿ ಇಲ್ದಿದ್ದು ಕರೆಂಟು ಎಲ್ಲ ಹಾರಿ ಇದೊಂದು ಬಾಕಿ ಇದ್ದ ಡೂಬಕ್ಕಂತ ಬಂದ ಚೂರು ಶಾಕ್ ಆಗೋದು, ಅದಕ್ಕೆ ಒಂಚೂರು ಬೆಳತಾಗಿರುತ್ತೆ. ಅವಾಗ ಕಾಗೆ ಗೊತ್ತಾಗುತ್ತೆ, ಓ ನಾನು ಹಾರ್ತಿದ್ದೆ ಅಂದ್ಕೊಂಡೆ, ನನ್ನ ಹಾರಾಟನೂ ನಿಲ್ಲಿಸೋ ಒಂದು ವಸ್ತು ಇದೆ. ಅಲ್ಲಿ ಆಧ್ಯಾತ್ಮ ಶುರು. ಯಾವಾಗ ನಮ್ಮ ಕ್ಷಣಬಲ, ಧನಬಲ, ಬುದ್ಧಿಬಲ ಸೋಲುತ್ತೋ ಅಲ್ಲಿ ಆಧ್ಯಾತ್ಮ. ಪುಸ್ತಕದಿಂದ ಆಧ್ಯಾತ್ಮ ಅಲ್ಲ. ದ್ರೌಪದಿಗೆ ಅದು ಸೋಲ್ತು. ತನ್ನ 5 ಗಂಡಂದರು ತನ್ನನ್ನು ಕಾಯ್ತಾರೆ ಅನ್ನೋ ಪರಮ ನಂಬಿಕೆಯಲ್ಲಿ ಇದ್ಲಕ್ಕ. ನಾನು ರಾಜಕುಮಾರಿ ಅನ್ನೋ ನಂಬಿಕೆಯಲ್ಲಿ ಇದ್ದು, ನಾನು ಕೃಷ್ಣನ ತಂಗಿ, ನನ್ನನ್ನು ಯಾರು ಮುಟ್ತಾರೆ ಅನ್ನೋದು ಇತ್ತು. ಒಂದು ಅಹಂಕಾರ, ಇನ್ನೊಂದು ಗಂಡಂದ್ರ ಮೇಲಿನ ನಂಬಿಕೆ ಜನಬಲ, ಇನ್ನೊಂದು ಧನಬಲ ರಾಣಿ. ನನ್ನನ್ನು ಯಾರು, ಅವಳದ್ದೇ ರಾಜ್ಯಸಭೆ, ಕಂಡವ್ರ ಮನೆ ಬಾಗ್ಲು ಅಲ್ಲೇ ಹಾಕಿ ಹೇಳಿದ್ರು ಸೀರೆ. ಅಷ್ಟವಸುಗಳಲ್ಲಿ ಒದ್ದಾದ ಭೀಷ್ಮ ಗೊತ್ತಿದ್ದಾನೆ, ಎಲ್ಲ ಗೊತ್ತಿದ್ದಾರೆ. ಏನು ಮಾಡಲಿಕ್ಕಾಯ್ತಂತೆ. ಈ ಪರಿಸ್ಥಿತಿ ನಮಗೆಲ್ಲರಿಗೂ ಒಂದಿನ ಬರುತ್ತೆ. ಇದನ್ನು ನನ್ನ ಗುರುಗಳು ಹೇಳೋರು, ರೋಡಿಗೆ ಬರದೆ ಬೀದಿಗೆ ಬರದೆ ಅವ ಬರಲ್ಲ. ಕರೆಕ್ಟ್. ಯಾರೆಲ್ಲ ಈ ಪಾತಿಗೆ ಬಂದಿದ್ದಾರೋ ಒಂದು ಮೂಮೆಂಟಲ್ಲಿ ಬೀದಿಗೆ ಬಂದಿದ್ದಾರೆ. ಎಲ್ಲ ಚೆನ್ನಾಗಿದ್ದು ಬಂದವನು ಬುದ್ಧ. ಮತ್ತು ಇದ್ರ ವಿಚಾರದಲ್ಲೂ ಎಲ್ಲ ಚೆನ್ನಾಗಿತ್ತು, ಏನು ತೊಂದರೆ ಇಲ್ಲ. ನಮ್ಮನೇಲಿ ಯಾರು ಪೂಜೆ ಮಾಡು, ತಪಸ್ ಮಾಡು ಅಂತ ಹೇಳಿ ನನಗೆ ಇಷ್ಟು ದಿನವೂ ನನ್ನ ತಂದೆ ತಾಯಿ ನೀನು ಆಗಿರು ಈಗಿರು ಅಂತ ಹೇಳಲಿ. ನಾನು ಅವ್ರ ಹತ್ರ ಸುಳ್ಳು ಹೇಳಲಿಲ್ಲ. ನಾನು ಹೇಗಿದ್ದೀನಿ, ನಾನು ಆಗಿದ್ದೀನಿ. ಅದೇ ಗುರುಗಳೇ, ಇಡೀ ಶೃಂಗೇರಿಗೆ ಮಳೆ ಬಂದಾಗ ನೀವು ನೆನೆದೇ ಗುರುನಾಥರ ಮನೆಗೆ ಹೋಗಿದ್ದು, ಅಥವಾ ಒಂದು ಕಾಯಿ ತಲೆ ಮೇಲೆ ಬೀಳೋವಾಗ ಅದು ನಿಮ್ಮ ತಲೆ ಮೇಲೆ ಬೀಳ್ದಂಗೆ ಇದ್ದಿದ್ದು, ಇದೆಲ್ಲ ಸೈನ್ಸ್ ಆಪೋಸಿಟ್. ಸೈನ್ಸಿಗೆ ಆಪೋಸಿಟ್ ಅಂತಲ್ಲಪ್ಪ, ಗುರು ತತ್ವ ಅನ್ನೋದು ಇದನ್ನು ಮೀರಿದ ಕರೆಂಟ್. ಅದು
ಅದೇ ನಮ್ಮ ಯೂತ್ಸ್ಗೆ ಆನ್ಸರ್ ಆದರೆ ಅವಾಗ ಯಾರದೇ ಕತೆ ಹೋದ್ರು ಅದು ಕತೆ ಅಂತಾರೆ. ಈಗ ನೀವು ನಾನು ಲೈವ್ ನನ್ನ ಎಕ್ಸಾಂಪಲ್ ಇದ್ದೀರಾ. ಗುರುಗಳನ್ನ ಅಚಲವಾಗಿ ನಂಗೆ ಗೊತ್ತವ್ರು ದತ್ತಾತ್ರೇಯರು ಅಂತ ಮುಗೀತು. ಇದೆಲ್ಲ ಆಗಿದೆ ಅಂತ ಅದಕ್ಕೆ ನೀವು ಅದಕ್ಕೆ ಅದು ಪ್ರೂಫ್ ನಾನೇ ಹೇಳ್ತೀನಲ್ಲ. ನಂಗೆ ಗೊತ್ತು. ಯಾಕೆ ತೆಂಗಿನಕಾಯಿ ತಲೆ ಮೇಲೆ ಬೀಳ್ತಾ ಸುಳ್ಯ ಕಾಲೇಜಲ್ಲಿ ನಾನಿದ್ದೆ, ನನ್ನ ಕ್ಲಾಸ್ಮೇಟ್ಸ್ ಇಬ್ಬರಿದ್ದರು. ಹೀಗೆ ನಮ್ಮ ಪ್ರಿನ್ಸಿಪಾಲ್ ಮನೆಯಿಂದ ಕೆಳಗಡೆ ಹೋಗೋ ರೋಡು. ಹಂಗೆ ಹೇಳಕ್ಕೆ ನಮ್ಮ ಪ್ರಿನ್ಸಿಪಾಲನಲ್ಲಿ ಕಳಿಸಿದ್ದು ನನ್ನ ಗುರುಗಳೇ. ಅವರಿಗೂ ಹೇಳಿ ಕಳಿಸಿದ್ರು, ಹಿಂಗಿಂದೊಂದು ಕ್ರಾಸ್ ರೋಡ್ ಇದೆ, ಅಲ್ಲೇ ನಿಂಗೆ ಮನೆ ಆಗುತ್ತೆ ಅಂತ. ಅವ್ರು ಈಗಲೂ ಇದ್ದಾರೆ. ನೆಕ್ಸ್ಟ್ ಪಾಡ್ಕ್ಯಾಸ್ಟಿಗೆ ಅವರನ್ನು ನೀವು ಕರಿಬೋದು. ಕರ್ಸ್. ಆಮೇಲೆ ಅವ್ರು ನನ್ನ ಡೀಟೇಲ್ ಸುಮ್ಮನೆ ಮೇಲೆ ಕೊಡ್ತಾರೆ, ಎಷ್ಟು ತಲೆ ಹರಟೆ ಅಂತ. ಅವನನ್ನು ಕರೆಸ್ಬೋದು ನೆಕ್ಸ್ಟ್ ಪಾಡ್ಕ್ಯಾಸ್ಟ್. ಅವ್ರು ಇದಕ್ಕೆಲ್ಲ ವಿಟ್ನೆಸ್ ನೋಡಿದಾರೆ ಸುಮಾರೆಲ್ಲ ಅವ್ರಿಗೆ ಗೊತ್ತು. ಹಾಗಾಗಿ ಅವರಿಗೆ ನನ್ನ ಗುರುಗಳ ಅನುಭವ ಇನ್ನೂ ಚೆನ್ನಾಗಿ ಗೊತ್ತು. ಅವರು ಮೊದಲು AIT ಇದ್ದವರು, ಅವ್ರ ಜೊತೆಗಿದ್ದವರು ಸುಬ್ರಾಯರಿಗೆ ರಿಜಿಸ್ಟರ್ ಆಗಿದ್ದಾರೆ. ಗೋಪಾಲಕೃಷ್ಣ ಅವರೀಗ ನಾಗಾರ್ಜುನ ಅಷ್ಟು ಕಾಲೇಜಿನ ಇನ್ಚಾರ್ಜ್ ಏನೋ ಆಗಿದ್ದಾರೆ. ಅವರಿದ್ದಾರೆ ಈಗಲೂ. ಇನ್ನೊಬ್ಬರು ಅವರು ಫ್ರೆಂಡ್ VTVಲಿ ಚಾನ್ಸಲರ್ ಆಗಿದ್ದಾರೆ. ಎಲ್ಲ ಇದ್ದಾರೆ. ಎಲ್ಲೋ ಕಾಗೆ ಗುಬ್ಬಕ್ಕನ ಕತೆ ಎಲ್ಲ ಅಲ್ಲ. ಅದಕ್ಕೆ ಸೊ ಆವಾಗ ನಡ್ಕೊಂಬರ್ತಾ ತೆಂಗಿನಕಾಯಿ ನಿಲ್ತಲ್ಲಿ ನೋಡಿದ್ವಿ. ಅವನು ನೋಡ್ದ, ನಾನು ನೋಡಿದ್ದೀವೆಲ್ಲ. ನಿಂತು ಅಂಥದ್ದು ಸುಮಾರಾಗಿದೆ. ಮತ್ತು ಸಕ್ಕರೆಪಟ್ಟಣ ಗುರುಗಳಿಗೆ ಅದೆಲ್ಲ ಸಿಲ್ಲಿ ಮ್ಯಾಟ್ರ್. ಸೃಷ್ಟಿ ಮಾಡಿದ್ದು ಪರಮೇಶ್. ನೋಡು, ಅದ್ಭುತ ಏನಂದರೆ ತಾನೇ ಮಾಡಿದ ಸೃಷ್ಟಿಯಲ್ಲಿ ತಾನು ಮಾಯೆಯನ್ನು ಆವರಿಸ್ಕೊಂಡು ನಮ್ಮ ಮಧ್ಯೆ ಬಂದು ನಿಲ್ತಾನಲ್ಲ, ಅದು ಅವನ ಕಾರುಣ್ಯ ಅಷ್ಟೆ. ಗುರುಗಳನ್ನು ಆರತಿ ಮಾಡಿ ಗುರುಗಳಿಗೆ ಪೂರಿ ಇಷ್ಟ ಭಜನೆ ಮಾಡಿ ತಿಳಿಲಿಕ್ಕಲ್ಲ. ನಿಜವಾದ ಗುರುಭಕ್ತಿ ಇದ್ದರೆ ಗುರುಗಳು ಹೋದ ದಾರಿಲಿ ಸಾಧನೆ ಮಾಡಬೇಕು. ನಾವು ಆರತಿ ಮಾಡಿದ ತಕ್ಷಣ ಜ್ಞಾನ ಹೇಗಾಗ್ತದೆ? ಭಾವ ಭಕ್ತಿ ಬೆಳಿಬೋದಷ್ಟೆ ಅಲ್ವಾ? ಕ್ರಿಕೆಟ್ ನೋಡಿ ಕ್ರಿಕೆಟ್ ಕಲಿತೀಯ ನೀನು? ಆಡಬೇಕು ಅಲ್ವಾ? ಪೆಟ್ಟಾಗ್ತದೆ ಸ್ವಲ್ಪ ಕಾಲಿಗೆ. ಬಿಸಿಲಿಗೆ ಬರಬೇಕು ಬ್ಯಾಟ್ ಹಿಡ್ಕೊಂಡು. ಬರುತ್ತೋ ಬರಲ್ವೋ ಟ್ರೈ ಯಾರು ಮಾಡಬೇಕು. ಇಲ್ಲಿ ನಮ್ದು ಹೆಂಗಾಗಿದೆ ಅಂದರೆ ನಾವೆಲ್ಲ ಹಾ ಓಹೋ ಅಂತೀವಿ. ನಮ್ದು ಅದೇ ಮತ್ತು ನಾಯಿ ಬಾಲ ಡೊಂಕು ಅಂತ ಅಲ್ವಾ? ಬಿಟ್ಟು ಇಳಿಲಿಕ್ಕೆ ರೆಡಿ ಇದ್ದೀರಾ? ನನ್ನ ಗುರುಗಳು ಸುಮಾರು ಎಕ್ಸಾಮ್ ನನ್ನನ್ನು ಹೋಗ್ಲಿಕ್ಕೆ ಬಿಟ್ಟಿರಲಿಲ್ಲ. ಇದೆ ನಮ್ಮ ಪ್ರಿನ್ಸಿಪಲ್ಲಿಗೆ ಗೊತ್ತದು. ಅದನ್ನ ಪಾಡ್ಕಾಸ್ಟಿಗೆ ಬಂದು ನಿಂಗೆ ಏನಾಗಿದೆ ಕೇಳ್ತಿದ್ರು. ಎಕ್ಸಾಮ್ ನಾಳೆ ಬರಿಬೋದು, ಗುರುಗಳು ಹೊರಟೋದ್ರು ಅಂತ. ಇದೆಲ್ಲ ದೊಡ್ಡ ಮ್ಯಾಟ್ರಲ್ಲ. ನಾನು ಸ್ಟಿಫ್ ಇತ್ತು ಒಳಗೆ, ಈಗಲೂ ಇದ್ದೆ ಅಲ್ವಾ? ಈಗಲೂ ಆಶ್ರಮ ಕಾಲಲ್ಲಿ ಒದ್ದು ಗುರುಗಳು ಹೊರಡು ರೋಡ್ ಬದಿ ನಿಂತ್ಕೊಂಡ್ರೆ ಈ ಕ್ಷಣವೂ ನಾವು ರೆಡಿ ಇದ್ದೀವಿ. ಈ ಕ್ಷಣ ಬಾವಿಗೆ ಹಾರೋ ಅಂದರೆ ಹಾರಲಿಕ್ಕೂ ರೆಡಿ ಇದ್ದೀವಿ. ಈ ಪ್ರಾಣದ ಮೇಲೆ ಆಸೆ, ದೇಹದ ಮೇಲೆ ಆಸೆ, ಲೋಕದ ಮೇಲೆ ಅಂಟು ಇದ್ದವನಿಗೆಲ್ಲ ಈ ದಾರಿ ಅಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ಈ ದಾರಿ ಅಲ್ಲ, ನಾನೇ ಹೇಳಿಬಿಡ್ತೀನಿ. ಇದು ರಮಣರ ಹಾಗೆ ಅರುಣಾಚಲ ಕರಿತಿದ್ದಾನೆ ಅಂತ ಹೇಳಿ ಅವ್ರು ಹೋಗೋಕ್ಕೆ ಟಿಕೆಟ್ ದುಡ್ಡಿತ್ತು, ಬರೋ ಟಿಕೆಟ್ ದುಡ್ಡು ಇಟ್ಕೊಂಡಿರಲಿಲ್ಲ. ಅವ್ರು ಬರೋ ಪ್ಲ್ಯಾನಲ್ಲೂ ಇರಲಿಲ್ಲ. ಎಸ್, ನಾವೆಲ್ಲ ಕಡೆ ಮಂತ್ರಾಲಯಕ್ಕೆ ಹೋಗಿ ಮತ್ತೆ ರಿಟರ್ನ್ ಟಿಕೆಟ್ ಬುಕ್ ಮಾಡಿರ್ತೀವಲ್ಲ. ಹೌದೌದು. ಅರ್ಥ ಏನು? ವಿ ಆರ್ ದ ಪಾಸಿಂಗ್ ಕ್ಲೌಡ್ಸ್. ರಿಟರ್ನ್ ಬರೋ ಪ್ಲ್ಯಾನಲ್ಲಿ ಇದ್ದೀವಿ, ಪ್ರಪಂಚದ ಕಡೆ ಎಳೀತಾ ಇದೆ. ಸರಿ, ಒಬ್ಬ ಈಗ ಮಂತ್ರಾಲಯದ ರಾಯರ ಹತ್ರ ನೀವು ಎಷ್ಟೊತ್ತಿರ್ತಾನೆ ರಾಯರ ಎದುರುಗಡೆ ನಮಸ್ಕಾರ ಮಾಡಿದ ಮಾಡಿದ ಮೇಲೆ ಒಂದು ಅರ್ಧ ಗಂಟೆ ಕುತ್ಕೊಂಡು ಅಲ್ಲ, ಮಾಡಿದ ಮೇಲೆ ನೀನೇ ಹೋಗ್ತಿಲ್ಲ, ಮಾಡಿದ ಮೇಲೆ ಮಂತ್ರಾಲಯದಲ್ಲಿ ಅಷ್ಟೇ. ಆಮೇಲೆ ಇರೋ ಫ್ಯಾಕ್ಟ್ ಹೇಳುದು. ಅಲ್ಲಲ್ಲ, ಮತ್ತೆ ಅದೇ ಸಾಯಂಕಾಲ ರೂಮಿಗೆ ಬರ್ಬೋದು, ಆಚೆ ಸುತ್ತಾಡ್ಬೋದು. ಈಗ ಅಲ್ಲ, ಈಗ ಅವೆಲ್ಲ ಕಮ್ಮಿ ಟೈಮ್ ಮೊದಲು ಮತ್ತೆ ಹೋಟ್ಲಿಗೆ ಹೋಗೋ ಪಾನಿಪುರಿ ಬೋಂಡ. ಈಗ ಇದರ ಕಟು ಸತ್ಯ ಎಲ್ಲ ಪೇಪರ್ ಹಾಗೆ ಇಟ್ಟಾಗ ನಿಜ ನಿಜ ಯಾರೋ ಒಬ್ಬನಿಗೆ ಸತ್ಯ ಹೇಳೋ ಧೈರ್ಯ ಬರುತ್ತೆ. ಮಾನ ಬಿಡು ಮಾನವ, ಬಿಗು ಮಾನ ಬಿಡು ಮಾನವ, ಆಗ ಬರುವ ಮಾಧವ. ನಾನೂ ಬೇಡ ನೀನೂ ಬೇಡ, ಜ್ಞಾನ ಮಾತ್ರ ಸಾಕು. ಈ ದಾರಿ ಹಾಗೆ. ನಾನುವನ್ನು ಬೆಳೆಸೋದು ಬೇಡ, ನೀನುವನ್ನು ಬೆಳೆಸೋದು. ನಾನು ನಶ್ವರ, ನೀನು ನಶ್ವರ. ಜ್ಞಾನ ಪರಮ ಸತ್ಯ. ಅದನ್ನು ತಿಳಿಲಿಕ್ಕೆ ಹೋಗೋವನಿಗೆ ನಾವು ನೋಡಿದ್ದೀವಲ್ಲ, ಈಗ ನಾನೇ ಗುರುಗಳ ಹತ್ರ ಶುರು ಹೋಗ್ತಾ ಇನ್ನು ನಾನಿತ್ತು ನೋಡೋಣ ಅಂತ. ಆಮೇಲೆ ಅರ್ಥ ಆಯಿತು ಎಂಥ ಇಮ್ಯಾಜಿನೇಷನ್ ಹುಚ್ಚು ನಮ್ಮದೆಲ್ಲ. ಯಾವುದು ಈ ಸೃಷ್ಟಿಗೆ ಅಧಿಕಾರಿಯೋ ಅದನ್ನು ನಾನು
ನೋಡೋಣ ಅನ್ನೋ ದರ್ಪ ಮಾಡಿದ್ನ ಒಂದು ಸೆಕೆಂಡ್ ಆದರೂ ಅಲ್ವಾ? ನಮ್ಮ ಹುಡುಗರಿಗೆ ಹೋಗ್ತಾರಲ್ಲ ತಿರುಮಲಕ್ಕೆ, ಏನು ಹೇಳ್ತಾರೆ ಹೇಳು, ವೆಂಕಿ ಬ್ರೋ. ಹಾಂ, ನಾ ಹೇಳಿದ್ದು ಯಾವ ಕಾಲೇಜಲ್ಲಿ ಓದಿದ್ದು ನಂಗೆ ಗೊತ್ತಿಲ್ಲ ವೆಂಕಟರಮಣ. ಇಡೀ ಸೃಷ್ಟಿ ಚತುರ್ವೇದಗಳು ಅವನ ಬಾಗಿಲಿಗೆ ಹೋಗ್ಲಿಕ್ಕೆ ಹೆದರುತ್ತೆ. ಸಪ್ತ ಋಷಿಗಳು ದೂರ ನಿಲ್ತಾನೆ, ಅಷ್ಟದಿಕ್ಪಾಲಕರು ಅವನ ಆಜ್ಞೆ ಕೈಕಟ್ಟು ನಿಲ್ತಾರೆ. ನಾವು ಯಾವ ನೋಟಂಗಿಗಳು ಅಂಥೇಳಿ ಅಲ್ಲಿ ಹೋಗಿ ವೆಂಕಿ ಬ್ರೋನ್ ನೋಡಕ್ಕೆ ಹೋಗಿದ್ದೆ, ಧರ್ಮಸ್ಥಳದ ಮಂಜಣ್ಣನ ನೋಡಕ್ಕೆ ಹೋಗಿದ್ದೆ. ಹೌದು, ತಮಾಷೆ ಆಗ್ಬಿಟ್ಟಿದೆ ಅವೆಲ್ಲ. ಅಹಂಕಾರದ ಮಟ್ಟ ಯುವಕರದ್ದು ಎಲ್ಲಿಗೆ ಹೋಗಿದೆ ಅಂತ. ಅವ ಮೂರನೇ ಕಣ್ಣು ಬಿಡುವುದು ಬೇಡ, ಸಂಕಲ್ಪ ಮಾಡಿದರೆ ಇವನಿಲ್ಲ ಕಾಗೆ ಮತ್ತೆ ಸೊಕ್ಕು. ಮನೆಯಲ್ಲೂ ಹೀಗೆ ಮಾತಾಡಿ ಅಭ್ಯಾಸ ಅದು ಸೊಕ್ಕದು. ಯಾರ ಎದುರುಗಡೆ ಹೇಗಿರಬೇಕು, ಭಗವಂತ ಸೃಷ್ಟಿ ಮಾಡಿದ ಸಣ್ಣ ಟಾರ್ಚ್ ಸೂರ್ಯ, ಅವನನ್ನೇ 10 ನಿಮಿಷ ತಡ್ಕೊಳಕ್ಕಾಗಲ್ಲ ನನಗೆ. ಆ ಸೃಷ್ಟಿ ಮಾಡಿದ ಮಹಾದೇವನ ನೀವು ನೋಡ್ಲಿಕ್ಕೆ ಹೋಗ್ಬಿಟ್ಟು ಮಂಜಣ್ಣ ಅಂತಾನೆ ಅಂದರೆ, ವೆಂಕಿ ಬ್ರೋನ್ ನೋಡಕ್ಕೆ ಹೋಗ್ತೀನಿ ಅಂದರೆ, ಯಾರ ದೇಹದಲ್ಲಿ 14 ಭುವನಗಳು ವ್ಯಾಪಿಸಿದ್ಯೋ ಅಂಥ ನಾರಾಯಣ ತತ್ವಕ್ಕೆ ನಾವು ಹೋಗಿ ಹೇಳೋದು. ಈ ಪರಿಜ್ಞಾನ ಫಸ್ಟು ಈ ಸಾಧನೆಗೆ ಹೋಗೋರಿಗೆ ಇರಬೇಕು. ನಿನ್ನ ಲಿಮಿಟೇಷನ್ ಏನು, ಆ ಸೂರ್ಯನ ಬೆಳಕಿನ ಕೆಳಗೆ ನಾನು ಹೇಗೆ ಕಾಣ್ತೀನಿ, ನನ್ನ ಅವಸ್ಥೆ ಎಷ್ಟು, ನನ್ನ ಲಿಮಿಟೇಷನ್ ಏನಿದೆ, ಸೃಷ್ಟಿಯಲ್ಲಿ ಒಂದು ಕಡ್ಡಿ ನನ್ನ ಮಾತು ಕೇಳಲ್ಲ, ನಾನು ಯಾರನ್ನು ಸರಿ ಮಾಡಲಿಕ್ಕೆ ಹೊರಟಿದ್ದೀನಿ. ಈ ಪರಿಜ್ಞಾನ ಬಂದರೆ ನೋಡು ಆಧ್ಯಾತ್ಮ ಒಂದು ಪೇಜ್ ಶುರುವಾಗ್ತದೆ. ಅಂದರೆ ನಾನು ಇದು ಅದಕ್ಕೆ ಸನಾತನ ಧರ್ಮದಲ್ಲೇನಿದೆ, ಪ್ರಾರ್ಥನೆ. ಏನು ಪ್ರಾರ್ಥನೆ? ನಿನ್ನ ಅವಸ್ಥೆ ತಿಳ್ಕೊಂಡು ಆರ್ತನಾದದಿಂದ ಅವನನ್ನು ಕರಿ, ಅದು ಪ್ರಾರ್ಥನೆ ಒಂದು. ಇನ್ನೊಂದು ಶರಣಾಗತಿ, ಸರೆಂಡರ್. ನಿನ್ನ ಬುದ್ಧಿಯಲ್ಲಿರೋ ಕಲೆಕ್ಟಿವ್ ಡಾಟಾ ನಿನ್ನನ್ನು ಕುಣಿಸಿದ್ದದೇ, ಬೇರೆ ಯಾವುದಲ್ಲ. ನೀನು ಓದಿದ್ದು, ಪುಸ್ತಕದಲ್ಲಿ ನೋಡಿದ್ದು, ಮೊಬೈಲಲ್ಲಿ ನೋಡಿದ್ದು, ಸ್ವಂತ ಜ್ಞಾನವಾದಿ ಇಡೋಣ ಅದನ್ನು ತಾಳೆಗೆ. ಹಾರ್ಟ್ ಅಟ್ಯಾಕ್ ಆದಾಗ ವರ್ಕ್ ಆಗ್ತದಂತ ಡಾಕ್ಟ್ರೇ ದೇವ್ರ ಮೇಲೆ ಬರೋಕ್ಕೆ ಅನ್ನೋದು ಎಲ್ಲ ಡಾಕ್ಟ್ರು 90 ಭಾಗ ಹೇಳ್ತಾರೆ. ನಮ್ಮದೆಲ್ಲ ಪ್ರಯತ್ನ ಮುಗ್ದಿದೆ, ಇನ್ನು ದೇವರಿಗೆ ಬಿಟ್ಟಿದ್ದು. ಅಲ್ಲೇ ಸೋಲ್ತಲ್ಲ ನಾಲೆಡ್ಜ್. ಈ ನಮ್ಮ ಇಡೀ ಸೈನ್ಸಲ್ಲಿ ದೊಡ್ಡ ಸೈನ್ಸ್ ಯಾವುದು ಹೇಳು? ಪ್ರಾಣವನ್ನು ಉಳಿಸುವ ಸೈನ್ಸ್, MBBS. ಅದೇ ಸೋಲ್ತಲ್ಲ ಅಲ್ಲಿ. ಎಷ್ಟೋ ಯೂಟ್ಯೂಬಲ್ಲಿ ತೆಗೆದು ನೋಡು, ಸತ್ತೋದವನು 1 ಗಂಟೆ ಬಿಟ್ಟು 2 ಗಂಟೆ ಬಿಟ್ಟು ಎದ್ದಿದ್ದೆಲ್ಲ ಸಿಗುತ್ತೆ ನಿಮಗೆ. ಹೌದೌದು. ಏನು ಹೇಳ್ತಾರಂತೆ, ಇವರೆಲ್ಲ ಸರ್ಟಿಫೈಡ್ ಮಾಡಿದ್ದು, ಮುಗಿದಿದೆ ಕತೆ ಕಾದಂಬರಿ. ಎಲ್ಲೋಯ್ತು ನಾಲೆಡ್ಜ್? ಹಾಗಾದರೆ ಒಂದ್ಸಲಿ ಆ ಚಂದ್ರಗ್ರಹ ನೋಡ್ಲಿಕ್ಕೆ ಹೋಗಿದ್ದು ಮಧ್ಯೆ ಆಫ್ ಆಗಿದ್ದು ಹೇಗೆ? ಯಾರ ಕಂಟ್ರೋಲಲ್ಲಿ ಉಂಟು? ಅದು ಹೇಗೆ ಸೋಮನಾಥನಿಗೆ ಪೂಜೆ ಆದಮೇಲೆ ಅಲ್ಲಿ ಶಿಸ್ತು. ಸೋಮ ಅಂದರೆ ಯಾರು? ಚಂದ್ರ. ಚಂದ್ರಲೋಕಕ್ಕೆ ಇವಾಗ ವಸ್ತು ಕಳಿಸ್ಬೇಕಾದ್ರೆ ಚಂದ್ರನ ಪರ್ಮಿಷನ್ ಬೇಕಾ ಬೇಡವಾ? ನಿಮ್ಮನೆಗೆ ಒಂದು ನಾಯಿ ಪಕ್ಕದ ಮನೆ ತಂದುಬಿಟ್ಟು ಕಳ್ತೀರ, ಹೊಡೆದು ಸಾಯಿಸ್ತೀರಿ. ದೇವರು ಮಾಡಲ್ಲ. ಚಂದ್ರಲೋಕದಲ್ಲಿ ಬಿಳಿ ಶರೀರರೋ ಜೀವಿಗಳಿದ್ದಾರೆ. ಸೂರ್ಯಮಂಡಲ ಅಂತ ಹೇಳೋದು, ಸೂರ್ಯ ಅನ್ನೋದೊಂದು ಗೋಲ, ಅದರೊಳಗೆ ಸೂರ್ಯ ಅನ್ನೋ ದೇವತೆ ಇದ್ದಾನೆ, ಅವನು ರಾಜ್ಯ ಇದೆ. ಹೇಗೆ ನಮ್ಮ ಭೂಮಿ ಅನ್ನೋದೊಂದು ಗೋಲ, ಅದರಲ್ಲಿ ನಾವೆಲ್ಲ ಇದ್ದೀವೋ. ಮೃತ್ರಿಕಾ ಶರೀರ ಅಂದರೆ ಮಣ್ಣಿನ ಶರೀರದವ್ರು ನಾವು. ಹಾಗಾಗಿ ನಾವು ಸ್ನಾನ ಮಾಡಲಿಲ್ಲ ಅಂದರೆ ಸ್ಮೆಲ್ ಬರ್ತೀವಿ. ಮಣ್ಣನ್ನು ನೀರಿಗೆ ಅದು ನೋಡಿ ಸ್ಮೆಲ್ ಬರ್ತದೆ. ಚಂದ್ರಲೋಕದಲ್ಲೂ ಶ್ವೇತ ಶರೀರಧಾರಿಗಳಿದ್ದಾರೆ, ನಮ್ಮ ಕಣ್ಣಿಗೆ ಕಾಣಲ್ಲ ಅಂದರೆ. ಅಲ್ಲಿ ಶರೀರಕ್ಕೆ, ಅಲ್ಲಿ ವಾತಾವರಣಕ್ಕೆ ತಕ್ಕ ಜೀವಿಗಳಲ್ಲಿದ್ದಾರೆ. ಸೂರ್ಯಲೋಕದಲ್ಲಿ ಅಲ್ಲಿ ತಕ್ಕ ಜೀವಿಗಳಿದ್ದಾರೆ. ನಮಗೆ 6,000 ಅಡಿ ಸಮುದ್ರದ ಅಡಿ ಏನಿದೆ ಅನ್ನೋದೇ ಗೊತ್ತಿಲ್ಲ. ಗೊತ್ತಿದೆಯಂತ ಭಾರಿ ಕತೆ ಉಂಟಲ್ಲ ನಮ್ಮ ತುತ್ತೂರಿ. ಅದು ಸಾಯಿಲಿ. ನಿನ್ನೆ ಇವನಿಗೆ ಬೆಳಗ್ಗೆ ಡಿಸೆಂಟ್ರಿ ಆಯ್ತು, ನಿನ್ನೆ ತಿಂದಿದ್ದು ಏನೇನು ತಿಂದಿದ್ದೀನಿ ಅನ್ನೋ ಮೆಮೊರಿ ಡಾಕ್ಟ್ರು ಕೇಳಿದಾಗ ಹಿಂಗೆ ನೋಡ್ತಾನೆ ಅಂತ. ಹಿಂಗೆ ಇಷ್ಟು ಅಜ್ಞಾನದಲ್ಲಿ ಈಗಿನ ಯುವಕರು ಇದ್ದುಕೊಂಡು ನಾವು ಹೋಗಿ ಈಗ ನಾವು ಹೇಳೋದೇನು, ದೇವರು ಕಾಣಲ್ವಾ? ಈ ಪ್ರಶ್ನೆ ನಾರ್ಮಲಿ ನಾನು ಯೂತ್ಸಲ್ಲಿ ನೋಡಿದ್ದೀನಿ. ದೇವರೆಲ್ಲಿದ್ದಾನೆ? ಅಲ್ಲ, ಅದಕ್ಕೆ ಕಾರಣನೂ ಏನಂದ್ರೆ ಅದಕ್ಕೆ ಜಾಯಿಂಟ್ ಆಗಿದ್ವಿ, ನನ್ನ ವಿತಂಡವಾದ ಅಲ್ಲ. ಅಂದರೆ ವೆನ್ ದೆರ್ ಇಸ್ ಎಕ್ಸಿಸ್ಟೆನ್ಸ್ ಗಾಡ್ ಸೋ ಪವರ್ಫುಲ್, ವೈ ದಿಸ್ ಸೋ ಮೆನಿ ಅನ್ಯಾಯ? ಇದು ಇಷ್ಟು ತಪ್ಪಾಗಿ ಇರೋರ ಕೈಯಲ್ಲೇ ಪವರ್ ಇದೆ, ತಪ್ಪಾಗಿ ಮಾಡೋರ ಕೈ ಅವರೇ ರಿಚ್ ಇದ್ದಾರೆ, ಡಿಸೈಡ್ ಅವ್ರು ಮಾಡ್ತಾರೆ, ನಾವು ಅದನ್ನು ಅನುಭವಿಸ್ತೀವಿ. ವೈ ದಿಸ್ ಇಸ್ ಇಂಬ್ಯಾಲೆನ್ಸ್? ಹೌದು, ಹೀಗಿದ್ದು ಪ್ರಶ್ನೆ. ನಾನು ಕೇಳೋದು,
ಇವತ್ತು ಮಾಡಿದ್ದ ಪುಣ್ಯ, ಇವತ್ತು ತೆಂಗಿನ ಗಿಡ ನೆಟ್ಟು ಯಾವತ್ತು ಸಿಗುತ್ತೆ ಫಲ? 10 ವರ್ಷ ಬೇಕು ಫಿಕ್ಸಾ? ಮಿನಿಮಮ್. 1-2 ವರ್ಷದಲ್ಲಿ ಸಿಗೋ ಗಿಡಗಳು ಉಂಟಲ್ಲ, ಹ್ಞೂ ಗುರುಕೃಪೆ ಆದರೆ 2 ವರ್ಷದಲ್ಲಿ ಸಿಗ್ತದೆ. ಹಾಂ. ಡಾರ್ಫ್ ಡ್ವಾರ್ಫ್ ಹೈಬ್ರಿಡ್ ಮಾಡ್ತಾರೆ ನಮ್ಮಲ್ಲಿ. ನಾರ್ಮಲಿ 10 ವರ್ಷ 10 ಕಾಯ್ಬೇಕು. ವರ್ಷ ಕಾಯ್ಬೇಕು. ಚೂರು ಕ್ರಿಮಿ ಕೀಟಗಳೆಲ್ಲ ಬಂದು ಮುತ್ಕೊಟ್ಟು ಹೋದ್ರು ಅಂದರೆ ಏನಾಗ್ಬೋದು? ಇನ್ನೂ 2-3 ವರ್ಷ ಡಿಲೇ. ಅದೆಷ್ಟು ರಾತ್ರಿಯನ್ನು ನೋಡಿದೆ ಆ ಗಿಡ, ಪ್ರಳಯವನ್ನು, ನಿತ್ಯ ಪ್ರಳಯವನ್ನು ಅಲ್ವಾ? ನಿತ್ಯ ಪ್ರಳಯ. ಹಾಂ. ನಿತ್ಯ 3 ಪ್ರಳಯ ಉಂಟು. ಮಹಾಪ್ರಳಯ, ಇಡೀ ಸೃಷ್ಟಿ ನಾಶ. ನಿತ್ಯ ಪ್ರಳಯ ನಿದ್ದೆ, ನಾವು ಮಲಗಿ ಎದ್ದೇಳೋದು ಒಂದು ಪ್ರಳಯ. ಯಾಕೆ ಇವನಿಗೆ ಗೊತ್ತಿಲ್ಲಲ್ಲ, ಇವನು ಸಲ್ಮಾನ್ ಖಾನ್ ಥರ ಈಗೆಲ್ಲ ಭಾರಿ ಶಿಸ್ತಲ್ಲಿ ಈಗೆಲ್ಲ ಮಾಡಿ ಮಲಗ್ದವ್ರು. ಇವನ ಫೋಟೋನೇ ನೋಡಿದರೆ ಹೆದರಿಕೆ ಆಗುತ್ತೆ ಮಲಗಿದ್ನ. ಇದೆಲ್ಲ ನಾವು ಮಾಡಿ ನೋಡಿತ್ತು, ಇದೆಲ್ಲ ಅಧ್ಯಾತ್ಮ ಅನುಭವಕ್ಕೆ ಇಲ್ಲಿಗೆಲ್ಲ ಬಂತದ್ದು. ಈ ದೇಹದೊಳಗೆ ಎಷ್ಟು ಕೊಳಕಿದೆ ಅಂತ ಫಸ್ಟ್ ನಾವು ನೋಡಬೇಕು. ಆವಾಗ ನಿಮಗೆ ಈ ದೇಹದ ಮೇಲಿರೋ ಮಹಾಪ್ರೀತಿ ಉಲ್ಟೋಡಿತು. ಈ ಜಡಕ್ಕೆ ಇಷ್ಟೆಲ್ಲ ಸರ್ಕಸ್ ಮಾಡ್ತಾ ಇದ್ದೀವ, ಇದಕ್ಕೆ ಇನ್ಶೂರೆನ್ಸ್ ಕಟ್ತಿದ್ದೀವ. ಹಾಗಾಗಿ ಯಾವುದನ್ನು ನೀನು ಒಪ್ಪಿದ್ದಿ ಇದನ್ನೇ ಅಕ್ಕ ಮಹಾದೇವಿ ಮಲಮೂತ್ರದ ತೊಟ್ಟಿ ಅಂತ ಬಟ್ಟೆ ಬೇಸಾಕೋದು. ಅದಕ್ಕೆ ಆ ಗಡ್ಸ್ ಬರದೆ ಆಧ್ಯಾತ್ಮದಲ್ಲಿ ಸದಾಶಿವ ಬ್ರಹ್ಮೇಂದ್ರರಿಗೆಲ್ಲ ಗಡ್ಸಿತ್ತು. ಆ ಗಡ್ಸ್ ಬರದೆ ದಿಕ್ಕನ್ನು ಅಂಬರ ಮಾಡದೆ ದಿಗಂಬರನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಇದೊಂದು ಸಿಂಪಲ್ ಲಾಜಿಕ್. ಹಂಗಂದು ನಾಳೆ ಎಲ್ಲ ಬಟ್ಟೆ ಬಿಚ್ಚಾಕಿ ಎಲ್ಲ ತಿರುಗಬೇಡಿ. ಹೇಳಿ ದೇಹ ನಾನಲ್ಲ ಅನ್ನೋನಿಗೆ ಭಾವನೆ ಬರ್ಬೇಕಾ? ಯಾಕೆ ಸದಾಶಿವ ಬ್ರಹ್ಮೇಂದ್ರರು ಕೈ ಕಡಿದ್ರು, ಅವ್ರೇನು ಸಿಟ್ಟು ಮಾಡ್ಕೊಂಡು ಕಡ್ದೇನಣ್ಣ ಅಂತ ಆಯ್ತು, ನೋಡಿಸ್ಕೊಂಡು ಹೋದ್ರಷ್ಟೆ. ಅವ್ನು ಕಡ್ದವನಿಗೆ ತಲೆ ಬಿತ್ತು, ಇವನೇನೋ ಮಹಾಸಾಹಸ ಮಾಡಿದೆ ಅಂತ ಕಡ್ದೇನು. ಪ್ರತಿಯೊಬ್ಬರಿಗೂ ಅವರವರ ಕರ್ಮ ಅಂತಿರುತ್ತೆ. ಈಗ ಸತ್ಕರ್ಮ ಭೀಷ್ಮ ಅಲ್ವಾ, ಹಿಂದೆ ಅವನೇನು ಭೀಷ್ಮ ದೇವತಾ ಲೋಕದಲ್ಲಿ ಅಷ್ಟವಸುಗಳಲ್ಲಿ ಒಬ್ಬ ಪಿತೃದೇವತೆ ಅವನು. ಅವನು ಶಿಖಂಡಿಯಾಗಿದ್ದ ಅಂಬಾ ಇದ್ದಾಳಲ್ಲ, ಅವನ ಹೆಂಡತಿಯಲ್ಲಿ ಅವರು ತಮಾಷೆಗೆ ಧೇನು ಅಂತ ಒಂದು ಹಸು ಇದೆ ನಮ್ಮಲ್ಲಿ. ಹೇಗೆ ಇಲ್ಲೆಲ್ಲ ಸುರಭಿ ಮಣ್ಣು ಮಸಿ ಅಂತೆಲ್ಲ ಇದೆ, ಧೇನು ಅಂತ ಹೇಳಿ ಸುರಭಿನು ಹಸುಗಳು ದೇವಲೋಕದ ಹಸುಗಳು. ನಮ್ಮಲ್ಲಿ ಗೀರು ತಳಿ ಎಲ್ಲ ಉಂಟಲ್ಲ, ಆ ಥರ ಅಲ್ಲೂ ಹಸುಗಳು ಉಂಟು ಆ ಲೋಕದಲ್ಲಿ. ಆ ಹಸುಗಳಿಗೆ ಮುಳ್ಳಿಂದ ಇವರು ತಮಾಷೆಗೆ ಹೊಡಿತಿರ್ತಾರೆ. ಆ ಲೋಕಗಳಲ್ಲಿ ಸಣ್ಣ ಸಣ್ಣ ತಪ್ಪು ಮಾಡಿದ್ರು, ಶೀಣೆ ಪುಣ್ಯ ಮತ್ತೆ ಲೋಕೆ ಪುಣ್ಯಶೇಷ ಹೋಯ್ತು, ಕೆಳಗೆ ಬರಬೇಕು. ಅವರು ಇಲ್ಲೂ ಮಾಡಬಾರದು, ಮಾಡಿದರೆ ಮತ್ತು ಕೆಳಗೆ ಹೋಗ್ಬೇಕು. ಡಿಮೋಷನ್ ಆ್ಯಂಡ್ ಪ್ರಮೋಷನ್. ಹಾಗಾಗಿ ಭೀಷ್ಮ ಎಷ್ಟು ಅನುಭವಿಸ್ಬೇಕಾಯ್ತು ಇಲ್ಲಿ, ಎಲ್ಲಿ ತನಕ ಕೊನೆಗೆ ದೇವತೆಗಳ ಅಷ್ಟದಿಕ್ಪಾಲಕರಲ್ಲಿ ಅಣ್ಣ ಇದ್ದವರು ಕೊನೆಗೆ ಆ ಮುಳ್ಳಿನ ಹಾಸಿಗೆಯಲ್ಲಿ ಮಲಗ ತನಕ ಹೋಗಿಲ್ಲಲ್ಲ, ಕೊನೆಗೆ ವಿಷ್ಣು ಸಹಸ್ರನಾಮ ಹೇಳಿ ಪ್ರಾಯಶ್ಚಿತ್ತ ಮಾಡಬೇಕಾಯ್ತು. ಅದು ಲಿಂಕ್. ಒಂದು ಸಣ್ಣ ತಪ್ಪಿಗೆ ಹೇಳ್ಬೋದಲ್ಲ, ಅವನು ಪುಣ್ಯಾತ್ಮ ಇದ್ದ, ಭೀಷ್ಮನಿಗೆ ಯಾಕೆ ಶಿಕ್ಷೆ ಮಾಡಿದ್ದು? ಜ್ಞಾನ ಇದ್ದು ಮಾಡಿದ ತಪ್ಪಿಗೆ ಶಿಕ್ಷೆ ಜಾಸ್ತಿ. ಗೊತ್ತಿದ್ದು ಮಾಡೋ ತಪ್ಪಿಗೆ ಶಿಕ್ಷೆ ಜಾಸ್ತಿ ಅಂತ. ಗೊತ್ತಿಲ್ಲದೆ ಮಾಡಿದ್ದಕ್ಕೆ ಶಿಕ್ಷೆ ಕಮ್ಮಿ. ಮಕ್ಕಳು ಉಂಟಲ್ಲ, ನಿಮ್ಮ ಕಾನೂನಲ್ಲಿ ಉಂಟಲ್ಲ ಬಾಲ ಅಪರಾಧ ಅಂತ. ಮಕ್ಕಳಿಗೆ ಗೊತ್ತಿರಲಿಲ್ಲ, ಕಲ್ಲು ಹೊಡ್ಕೊಂಡು ಕಣ್ಣಿಗೆ ಹೊಡ್ತಾ ಬಿತ್ತು, ಅವನು ನೀನು ಹೊಡೆದು ಕೊಲ್ಲಲ್ಲ. ಅದೇ ದೊಡ್ಡವನು ಕಣ್ಣಿಗೆ ಚುಚ್ಚಿದ್ರೆ ಅವ್ನು ಕೈ ಮುರಿದಾಕ್ತಾರೆ ಇಲ್ಲಿ ಅಲ್ವಾ? ಅಪರಾಧ ಮಾಡಿದ ಸಂದರ್ಭ, ಅವನ ನಾಲೆಡ್ಜ್, ಅವನ ಮೆಚ್ಯೂರಿಟಿ ಮೂರನ್ನೂ ನೋಡಬೇಕಾಗ್ತದೆ. ಸೊ ಎವ್ರಿಬಡಿ ಆರ್ ಇನ್ ದ ಕರ್ಮ. ಇದರಿಂದ ಅವರ ಕರ್ಮ ಅದನ್ನೇ ಹೇಳಿದ್ದು, ಕರ್ಮ ನಿಮ್ಮನ್ನು ಬೆಳೆಸುತ್ತೆ. ಜ್ಞಾನದಿಂದ ಕರ್ಮ ಮಾಡೋನು ಬೆಳಿತಾನಪ್ಪ, ಅಜ್ಞಾನ ಇಟ್ಕೊಂಡು ಕರ್ಮ ಮಾಡೋನು ಸಿಕ್ಕಾಕೊಳ್ತಾನೆ. ಪವರ್ ಇವಾಗ ಅಜ್ಞಾನ ತಡಿ, ಅಜ್ಞಾನದಲ್ಲಿ ಅಹಂಕಾರ. ಅಹಂಕಾರ ಜ್ಞಾನಕ್ಕೆ ಸೇರಿದಾಗ ಅದು ಅಜ್ಞಾನ. ನಾನು ಮಾಡಿದೆ ಎಂದಾಗ ಸಕ್ಸೀಡ್ ರೇಟ್ ಎಷ್ಟು? 50%. ನೀನು ಮಾಡಿಸ್ದೆ. ರಾಯರನ್ನು ನೋಡು ಎಂತ ಹೇಳ್ತಿದ್ರು ಅವರು ಪುಸ್ತಕ ಬರೆದ ಮೇಲೆ, ಮೂಲರಾಮೋ ವಿಜಯತೆ, ರಾಘವೇಂದ್ರ ವಿಜಯತೆ ಹೇಳಲಿಲ್ಲ, ಕಾಮನ್ ಒಂದು ಸಿಕ್ತು. ಶಂಕರಾಚಾರ್ಯರು ಗತಿಸ್ತ್ವಂ ಗತಿಸ್ತ್ವಂ ತ್ವಮೇಕ ಭವಾನಿ ಎರಡಾಯ್ತು. ಶರಣರದ್ದು ಕೇಳುವುದೇ ಬೇಡ, ಎಲ್ಲ ಶಿವನಿಚ್ಛೆ. ಎಲ್ಲ ಅಂಕಿತ ನಾಮ ಈಶ್ವರನೇ. ಚನ್ನ ಮಲ್ಲಿಕಾರ್ಜುನ, ಚನ್ನ ಸೋಮೇಶ್ವರ, ಎಲ್ಲೂ ಬಸವೇಶ್ವರ ಅಂಕಿತ ನಾಮ ಇಲ್ಲ, ಯಾವುದೂ ಹಾಕಿಲ್ಲ. ಚನ್ನ ಬಸವನೂ ಹಾಕಲಿಲ್ಲ.
ಅಲ್ವಾ? ಎಲ್ಲದರಲ್ಲೂ ಕಾಮನ್ ಏನು ಕಾಣುತ್ತೆ? ಸಮರ್ಪಣೆ. ಕ್ರಿಶ್ಚಿಯಾನಿಟಿಯಲ್ಲೇ ನೋಡುವ ಸೈನ್ಸು, ಪ್ರೇಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಪೈಗಂಬರು ಅವನು ಫೋಟೋವೇ ಇಡಲಿಲ್ಲ ಅವನು, ಅಲ್ವಾ? ಸೊ ಅವರೆಲ್ಲ ಯಾವುದನ್ನು ಮೇಯ್ನಾಗಿ ಕಾಮನ್ನಾಗಿ ಕಾಣೋದೇನು ಹೇಳಿ? ಎಲ್ಲ ಬಸ್ ಹತ್ತಿ ಸ್ಟ್ಯಾಂಡ್ ಮುಟ್ಟದವರೆಲ್ಲ ಕಾಮನ್ ಏನು, ನಾನೇನು ಅಲ್ಲ ಅಂತ. ಸೊ ಇವತ್ತು ಅಧಿಕಾರ ದುಡ್ಡಿರೋರು ತಪ್ಪು ಮಾಡ್ತಾರೆ, ನೆಕ್ಸ್ಟ್ ಅವರು ಫೇಸ್ ಮಾಡಲೇಬೇಕು. ಹಾಂ, ಈಗ ಸರಿ ಇರ್ಲೆಕ್ಕ ಬದಲೇಬೇಕು. ಮೊನ್ನೆ ಸುಮಾರು ಜನ DCM ಎಲ್ಲ ಬೆಂಕಿಲಿ ಹೋದ್ರಲ್ಲಪ್ಪ. ಹೇಗೆ ದೊಡ್ಡ ಕರ್ಮ ಮಾಡಿರಬೇಕಲ್ಲ. ಕೋರ್ಟಿಂದ ವಿಧಿ ಬಿಡು, ಭಗವದ್ವಿಧಿ ದೊಡ್ಡದೇನೋ ಕರ್ಮ ಮಾಡಿರ್ತಾರ. ಕೆಲವೊಂದು ಅಂದರೆ ನಮ್ಮ ಮ್ಯಾಥಮೆಟಿಕ್ಸ್ ಸೈನ್ಸ್, ನಾನೇ 13 ವರ್ಷದಲ್ಲಿ ಸಮಾಜದಲ್ಲಿ ನಾನು ನೋಡಿದ್ದು ಯಾರೆಲ್ಲ ಕುಣಿದು ಕುಪ್ಪಳಿಸಿದ್ರು ಆ ಟೈಮಿಗೆ ಆ ಪೆಟ್ಟು ಚಂದ ತಿಂದಿದ್ದಾರೆ. ಆದರೆ ದುರ್ಭಾಗ್ಯ ಏನಂದರೆ ಅವರಿಗೆ ಅರಿವಾಗ್ತಿಲ್ಲ ಎದುರದ್ದೇ ಪೆಟ್ಟು ಅಂತ. ಅದೊಂದಿದೆ. ಮತ್ತು ಸುಮಾರು ಇನ್ನೊಂದು ಎಷ್ಟೋ ರಾಜಕಾರಣಿಗಳಿಗೆ ನಿಮ್ಮ ಕಾಲದಲ್ಲಿ ಕುಣಿದವ್ರಿಗೆ ಅನುಭವಿಸ್ತಿರೋ ನೀನು ನೋಡಿದ್ದೇ ಇಲ್ವ? ನೋಡಿದ್ದೆ. ಫಿಕ್ಸ್ ಇಂಡಸ್ಟ್ರಿ. ಓ ಅಬ್ಸಲ್ಯೂಟ್. ನಿಮ್ಮದೇ ಸಾಮ್ರಾಜ್ಯದಲ್ಲಿ ನೋಡಿದ್ದೇ ಇಲ್ಲ? ಕಾಲು ಎಳೆದವರೆಲ್ಲ ಕಾಲು ಎಳೆಸ್ಕೊಂಡಿದ್ದು ಅದು ನೋಡಿದಿ. ಕರ್ಮ ರಿಟರ್ನ್ಸ್ ಅಲ್ಲ. ಅವಾಗ ಜನಬಲ ಇತ್ತು ಅಂತ ನೀನು ಫೀಲ್ ಮಾಡಿರ್ತಿ. ಈ ಪಿಕ್ಚರ್ ಬಿಟ್ಟಾಗ ಕಾಣ್ತದಲ್ಲ, ಇತ್ತಲ್ಲ ಜನಬಲ ಇತ್ತು, ಧನಬಲ ಇತ್ತು, ಏನು ಮಾಡೋಕ್ಕಾಯ್ತು? ಅದ್ರ ಜೊತೆ ತುಂಬ ಒಳ್ಳೆಯವರು ಕೂಡ ತುಂಬ ಪೆಥೆಟಿಕ್ ಆ್ಯಂಡ್ ಅದು ನೋಡಿದ್ದೀನಿ. ಅದು ಅಂದರೆ ತುಂಬ ಒಳ್ಳೆಯವರು ಅಂತ ಹೊರಗಿಂದ ಕಂಡಿದ್ದು. ಈಗ ನೀವು ಹೇಳಿದಂಗೆ ನಾನು ಒಳ್ಳೆಯವನು ಅಂತ ಯಾವ ಹುಚ್ಚ ಹೇಳಿದ್ದು ನಾನು ಆ ಥರ ಅಲ್ಲ. ಅಂದರೆ ಡೀಪಾಗಿ ನೋಡಿನೂ ಕೆಲವರು, ಅಂದರೆ ಹೆಸರು ಹೇಳೋಕ್ಕಾಗಲ್ಲ. ಹಂಗಾಗಿ ಅವ್ರ ಪಾಪ ಚೆನ್ನಾಗೇ ಎಲ್ಲ ಇದ್ದೂ ಕೂಡ ಅದು ತಿರ್ಗಾ ಪ್ರೀವಿಯಸ್ ಬರ್ತಾ ಅಂತ ಏನೋ ಗೊತ್ತಿಲ್ಲ. ಕರ್ಮದ ಫಲ. ಕರ್ಮದ ಫಲ. ಕಾಲ ಕರ್ಮ ದೇಶ. ಅದು 3 ಜ್ಞಾಪಕ ಇಟ್ಟುಕೊಳ್ಳಿ. ನಾನೇನೇ ದೊಡ್ಡ ಶೋ ಕೊಡ್ಬೋದು, ಅದಕ್ಕೆ ಅವನ ಹೆಸರೇನು? ಗುಪ್ತ ಚಿತ್ರವನ್ನು ತೆಗೆಯೋನು. ನಮ್ಮನೇಲಿ CC ಕ್ಯಾಮ್ರಾದಲ್ಲಿ ನಾವೆಲ್ಲೋ ಕೂತು ಹೆಂಗೆ ನೋಡ್ತೀವೋ ನಮ್ಮನೇಲಿ ಏನು ನಡೆಯುತ್ತೆ ಅಂತ. ಇಷ್ಟು ದೊಡ್ಡ ಸೃಷ್ಟಿಯಲ್ಲಿ ಅವನು ನೋಡದೆ ಇರ್ತಾನೆ. ನಂದು ಈ ಪಾಡ್ಕಾಸ್ಟ್ ಅಟೆಂಪ್ಟ್ ಇಷ್ಟಗಳು ಏನಂತಂದರೆ, ನಂಬೋನು ಯಾವತ್ತೂ ನಂಬ್ತಾನೆ, ಅದೊಂದು ಇರುತ್ತೆ. ವಾದ ಮಾಡೋರಲ್ಲಿ ಏನಾಗುತ್ತೆ, 3 ವರ್ಷದ ಮಗು ಅದನ್ನು ಹಾಳು ಮಾಡಿ ಸಾಯಿಸ್ತಾ, ಆ ಮಗು ಏನು ಕರ್ಮ ಮಾಡಿತ್ತು, ಇದು ನಿಮ್ಮ ದೇವ್ರಿಗೆ ಕಾಣಿಸಲ್ವಾ? 2 ವರ್ಷದ ಮಗು ಮೇಲೆ ಅತ್ಯಾಚಾರ ಆಗುತ್ತೆ, ಅದೇನು ಮಾಡಿತ್ತು, ಹಿಂಗೆಲ್ಲ ಮಾತಾಡ್ತಾರಲ್ಲ. ಏನು ಅವಾಗ ಹೇಳೋದು, ನಾನು ಹೇಳಿದೆ ಹಿಂದೆ ಮುಳ್ಳು ಚುಚ್ಚಿದವನು ಮಲಗಬೇಕಾಗುತ್ತೆ. ಮುನಿಗೆ ಕಾಣೋದು ಮಗು ಅಷ್ಟೇ. ಮಗುವಲ್ಲಿರೋ ಜೀವಾತ್ಮ ಹಿಂದೆ ದೊಡ್ಡವನಾದಾಗ ಒಂದು ಕುಣಿದಿದ್ದುಂಟಲ್ಲ. ನಾನು ನಿತ್ಯಾನಂದರದೊಂದು ಎಕ್ಸಾಂಪಲ್ ಕೊಡ್ತೀನಿ. ತುಳಸಿ ಅಮ್ಮ ಅಂತ ಚಿದಾಕಾಶ ಗೀತೆ ಬರೆದ ಮಹಾ ತಪಸ್ವಿ. ಗುರುಗಳು ನೇರ ಉಪದೇಶ ಮಾಡಿದವರು, ಇಲ್ಲಿ ಬಂದ ಐಕ್ಯ ಆದವರು. ಆನಂದಿ ಅಂತ ನಿತ್ಯಾನಂದರ ಹೆಸರಿಟ್ಟಿದ್ದು. ನಿತ್ಯಾನಂದರಿಗೆ ಪರಮ ಶಿಷ್ಯರು ಅವರಿದ್ದಾರೆ ಇವರಿದ್ದಾರೆ ಎಲ್ಲ ಹೇಳ್ಬೋದು. ನಿತ್ಯಾನಂದರು ಹೇಳಿದ್ದಿಬ್ಬರಿಗೆ ನಂಗೆ ಗೊತ್ತಿತ್ತು. ನಂಗೊಂದು ಸಾಲಿಗ್ರಾಮ ಸ್ವಾಮಿಗಳಿಗೆ, ಇನ್ನೊಂದು ತುಳಸಿ ಅಮ್ಮ. ಅಂತ ಪರಬ್ರಹ್ಮ ವಸ್ತು ಅಥೆಂಟಿಕೇಶನ್ ಕೊಡಬೇಕಾದ್ರೆ ಅವಳೊಂದು ಹಾಡು ಬರದ್ದು. ಕೊನೆಗೆ ಅವಳು ದೇಹ ಬಿಡಬೇಕಾದ್ರೆ ಅವಳಿಗೆ ಉನ್ಮತ್ತ ಸ್ಥಿತಿ ಇತ್ತು, ಅವಧೂತ ಉನ್ಮತ್ತ ಅವಧೂತ ಸ್ಥಿತಿಯಲ್ಲಿ 3 ಸ್ಥಿತಿ ಇದೆ. ಉನ್ಮನಿ, ಬಾಲ ಉನ್ಮತ್ತ, ಪಿಶಾಚವತ್ತು, ಉನ್ಮತ್ತವತ್ತು, ಬಾಲವತ್ತು. ಸಿದ್ದಪ್ಪಾಜಿ ಬಾಲವತ್ತು, ಮಕ್ಕಳಾಗಿರ್ತಾರೆ. ಪಿಶಾಚವತ್ತು, ಉನ್ಮತ್ತವತ್ತು, ಬಾಲವತ್ತು 3 ನೀವು ಅಲ್ಲಿ ನೋಡ್ಬೋದಿತ್ತು ವೆಂಕಟಾಚಲಯನಿತ್ತು. ಬೆಳಿಗ್ಗೆ 6 ಗಂಟೆಯಿಂದ 7 ಮಗುವಿನ ಶೋ, 8ರಿಂದ ಸಂಜೆ 5 ಗಂಟೆ ತನಕ ಪಿಶಾಚವತ್ತು ನೋಡ್ಬೋದಿತ್ತು. ಒಮ್ಮೊಮ್ಮೆ ಉನ್ಮತ್ತವತ್ತು, ಅಲ್ಲಿ 3 ಎದ್ದು ಕಾಣ್ತಿತ್ತು. ಬಿಂದು ಮಾಧವರ ಹತ್ರ ಅದು ಬಂದು ಹೋಗ್ತಿತ್ತು. ಅಲ್ಲೂ ಯಾವಾಗಲೂ ಒಂದ್ಸಲಿ ಕೋಪ ಮಾಡಿಕೊಳ್ಳೋರು. ಬಾಲವತ್ತು, ಉನ್ಮತ್ತವತ್ತಿತ್ತು ಬಿಂದು ಮಾಧವ. ಹಾಗೆ ಜ್ಞಾನಿಗಳಲ್ಲಿ ನೀವು ಈ 3 ನೋಡ್ಬೋದು. ಜ್ಞಾನಿ ಅಂತ ಮುಕುಬಡಿ ಸ್ವಾಮಿಗಳ ಹತ್ರ ಪಿಶಾಚವತ್ತು ಸೂಪರ್ ಕಾಣ್ತಿತ್ತು. ತೆಗ್ದು ಬಾರಿಸ್ತಿದ್ರು, ಕೈಲಿ ಸಿಕ್ಕಿದ್ರಲ್ಲಿ ಹೊಡಿತಿದ್ರು. ಹೋದ ಮಗ ಅಂತ ಭಗವಾನ್ರ ಹತ್ರ ಎತ್ತಿದ್ದು ಕೈಗೆ, ಹಾಗಾಗಿ ಮಾತೇ ಇಲ್ಲ, ಪೆಟ್ಟೆ. ಹಂಗೆ ಅವನಿಗೆ ಏನಾಗಬೇಕು? ಅವನೇನು ಕರೆದಿರ್ತಾರೆ ಜ್ಞಾನಿಗಳು, ಯಾರು ಬನ್ನಿ, ಯಾರೋ ಹೇಳಿದ್ ನೀವು ಬೆಂಗಳೂರಲ್ಲಿದ್ದರೆ ಯಾರಿಗೆ ಹೇಳಲ್ಲ, ಯಾಕೆ ಹೇಳಬೇಕು? ಇಂತ ಹೇಳಿ ಏನಾಗಬೇಕು? ನನ್ನ ಹತ್ರ ಬಂದ ತಕ್ಷಣ ನಿಮ್ಮಲ್ಲಿ ಏನಾದ್ರು ಬದಲಾಗುತ್ತೆ ಅಂತ ಯಾರು ಹೇಳಿ? ನನಗೇನು ಯಾವ ನಂಬಿಕೆ ಇಲ್ಲ. ನಿಮಗೆ ಬದಲಾಗಬೇಕಂದ್ರೆ ನೀವು ಮನೇಲಿದ್ದು ಬದಲಾಗಿ.
ಆಶ್ರಮಕ್ಕೆ ಬಂದೇ ಬದಲಾಗಬೇಕಂತ ಏನಿಲ್ಲ. ಹಾಂ ನನ್ನೊಂದು ಫಿಲಾಸಫಿ ಅದು. ನಾನು ಯಾವ ಆಶ್ರಮಕ್ಕೆ ಹೋಗಿ ಬದಲಾದವನಲ್ಲ ಅಲ್ವಾ. ಸ್ವಧರ್ಮಾಚರಣೆ ಮಾಡ್ತಾ ಇದ್ದೀನಿ ಅಷ್ಟೆ. ನಾನು ನನ್ನ ತನವನ್ನು ಮತ್ತು ಸ್ವಧರ್ಮವನ್ನು ಎರಡನ್ನೂ ನಾನು ಬಿಡೋದು ಇಲ್ಲ. ಯಾರಿಗೆ ಬೇಜಾರಾದರೂ ನಂಗೆ ಸಮಸ್ಯೆ ಇಲ್ಲ ಅಲ್ವಾ. ಉಪದ್ರವದ ಪ್ರಶ್ನೆ ಇಲ್ಲ. ಹಾಂ, ಹಾಗಾಗಿ ಏನು ಹೇಳ್ತಾ ಇದ್ದೆ, ಅದೇನೇ ಕರ್ಮದ್ದು ಮಾತಾಡ್ತಾ ಇದ್ದೀವಿ. ಕರ್ಮದ ಫಲ. ಆವಾಗ ನಿತ್ಯಾನಂದರ ಶಿಷ್ಯರು, ಅವಳು ಮಹಾ ತಪಸ್ವಿನಿ, ಅವಳಿಗೆ ಅಂತ ಹೇಳಬೇಕಾಗಾನೆ ಕೊನೆಗೆ ಬಾಯಿ ಹುಣ್ಣಾಯಿತು, ಎಲ್ಲ ಆಯಿತು. ಅವಳು ಶಿಷ್ಯೆ ಸೀತಮ್ಮಂಗೆ ಹೇಳ್ತಾರೆ, ಹಾಡು ಬರೆದು ಹೇಳ್ತಾಳೆ, ಹಿಂದೆ ನಾನೊಂದು ವ್ಯಾಘ್ರ ಸಿಂಹ ಆಗಿದ್ದೆ. ಪ್ರೀವಿಯಸ್ ಬರ್ತೀನಿ ಕತೆ. ಆವಾಗ ರಾಜನನ್ನು ಕೊಂದೆ ಹಸಿವಿಲ್ಲದೆ. ಸ್ವಧರ್ಮ ಕೊಲ್ಲಬೋದು, ಯಾವಾಗ ಹಸ್ತ್ರೆ ಮಾತ್ರ. ಸುಮ್ಮನೆ ಹೇಳ್ತಾರಲ್ಲ ಚಟಕ್ಕೆ ಕೊಲ್ಲೋದು, ಅದು ಕೊಲ್ತು. ಅದನ್ನು ತಿಂದು ಇಲ್ಲ ರಾಜನನ್ನು, ಆಹಾರ ಉದ್ದೇಶ ತಿನ್ನಲಿಲ್ಲ, ಇಲ್ಲ ಕರ್ಮ ಆಗ್ತಿರ್ಲಿಲ್ಲ, ಅದು ಸ್ವಧರ್ಮ ಆಗ್ತಿತ್ತು. ಅವನು ಹೋದ. ರಾಣಿ ಕತೆ, ಅವಳು ವಿಧವೆ ಆದ್ಲು. ಒಂದು ಕರ್ಮ ಘಟಿಸ್ತಾ ಹುಲಿಯಿಂದ. ಹುಲಿಗ ಇದು ಸೀತಮ್ಮ ಬರೆದ, ಇದು ತುಳಸಿಯಮ್ಮನೇ ಬರೆದ ಹಾಡು. ನೆಕ್ಸ್ಟ್ ಹಾಡು ಬರೀತಾಳೆ ಅಕ್ಕ, ಇನ್ನೊಂದು ಗರ್ಭದ ಜಿಂಕೆಯನ್ನು ನಾನು ಕೊಂದೆ, 4 ಮರಿ ಹೊರಗೆ ಬಿತ್ತು. ಅದು ಆಹಾರಕ್ಕೋಸ್ಕರ ಅಲ್ಲ, ಸುಮಾರು ಇಲಿಗಳಿಗೆ ಹಸಿವಿಗೆ ತಿನ್ನುವುದಲ್ಲ, ಒಂದಿಷ್ಟು ಜನಕ್ಕೆ ನಾಲ್ಗೆ ತುರ್ಕೆ ಅಂತೀವಲ್ಲ, ಇದಕ್ಕೆ ಕೊಲ್ಲೋ ತುರ್ಕೆ ಇತ್ತು ಒಂದ. ಆ ತಾಯಿ ಗರ್ಭದಿಂದ 4 ಜಿಂಕೆಗಳು ವಿಲ ಸಾಯ್ತು. ಅದನ್ನು ತಾಯಿಯು ನೋಡಿತು, ಜಿಂಕೆ ಮರಿಗಳು ನೋಡಿತು. ಅದು ನೋಡ್ತು. ಆಮೇಲೆ ಅದಾದಮೇಲೆ ಅವಳಿಗೆ ಜನ್ಮ ಬಂತು, ತುಳಸಿ ಅಮ್ಮನ ಜನ್ಮ. ಯಾವ ಬಾಯಿಯನ್ನು ಉಪಯೋಗಿಸಿತ್ತು ಕೊಲ್ಲಿಕ್ಕೆ. ಆವಾಗ ಒಬ್ಬ ದೇಹ ಬಿಡಬೇಕಾದ್ರೆ ಒಬ್ಬ ಮಹಾಯೋಗಿ ದರ್ಶನ ಆಗುತ್ತೆ. ದತ್ತಾತ್ರೇಯರೇ ಬೇರೆ ಅಲ್ಲ, ಹುಲಿ ಜನ್ಮದಲ್ಲಿ ಹುಲಿಗೆ. ನಿತ್ಯಾನಂದ್ರ ಅದೇ ದತ್ತ ನಿತ್ಯಾನಂದ ಅವತಾರ ಎತ್ತಿ ಬರಬೇಕಾದ್ರೆ ಮತ್ತವಳು ತುಳಸಿ ಅಮ್ಮ ಬರ್ತಾಳೆ. ಆವಾಗ ಗಂಡನನ್ನು ಸಣ್ಣ ಏಜಲ್ಲಿ ರಾಣಿಯನ್ನು ವಿಧವೆ ಮಾಡಿದ್ದಕ್ಕೆ ಇವಳು 9ನೇ ವಯಸ್ಸಲ್ಲಿ ಅವಳಿಗೆ ಮದುವೆ ಆಗಿ ವಿಧವೆ ಆಗಬೇಕಾಗ್ತದೆ. ಆ ಮಗು ಅವಾಗೆಲ್ಲ ಸಣ್ಣನೇ ಮದುವೆ ಮಾಡೋದು, 9ನೇ ಕ್ಲಾಸ್ ಇರಬೇಕಾದ್ರೆ. ಆವಾಗ 4 ಮಕ್ಕಳು ಅವಳು ಕಣ್ಣೆದುರುಗಡೆ ಸಾಯ್ತದೆ ಅಬೋಷನ್ ಆಗಿ. ಈ ಎಲ್ಲ ಹಿಂಸೆನ ಹಿಂದೆ ಯಾರು ಅನುಭವಿಸಿತ್ತು? ಜಿಂಕೆ ಅನುಭವಿಸಿತ್ತು, ರಾಣಿ ಅನುಭವಿಸಿದ್ಲಿ. ಯಾವ ತೃಷೆಗೆ ಮಾಡಿತ್ತು ಆ ಎಲ್ಲ ಬಾಯಿ ಹುಣ್ಣೆ. ಅದು ಲಾಜಿಕ್. ಸೊ ದೇರ್ ಇಸ್ ಮ್ಯಾಥಮೆಟಿಕ್ಸ್ ಅಲ್ಲ ಅಣ್ಣ. ನೀನು ಇವತ್ತು ಹೋಗಿ ಒಳ್ಳೆ ಊಟ ಮಾಡಿದರೆ ಮನಸ್ಸು ಖುಷಿಲಿರುವುದು ಎಷ್ಟು ಸತ್ಯವೋ, ವಿಪರೀತ ಅದೇ ಊಟ ಮಾಡಿದರೆ ಮನಸ್ಸು ಆಲಸ್ಯ ಬರೋದು ಅಷ್ಟೇ ಸತ್ಯ. ಗ್ಯಾಪ್ ತಗೊಳ್ತು, ಸಡನ್ನಾಗಿ ಬರಲಿಲ್ಲ. ವಿಷ ಕುಡಿದ್ರೆ ಬೇಗ ಹೋಗ್ಬೋದು, ಸಡನ್ ರಿಸಲ್ಟ್. ಅದು ಹೇಗೆ ಅಂತಲೂ ಹೇಳ್ತೀನಿ. ಮಹಾಪಾಪ ಮತ್ತು ಮಹಾಪುಣ್ಯ ಸೀತೆಯನ್ನು ಮುಟ್ಟೋ ತನಕ ರಾವಣನ ತಪಸ್ಸು ಲವಲೇಶ ಅಲ್ಲಾಡಲಿಲ್ಲ. ಯಾವಾಗ ಮಹಾಸಾಧ್ವಿ ಮೂಲ ಪ್ರಕೃತಿಯನ್ನೇ ಮುಟ್ಟದ ಹುಡಕ್ಕೆ ಬಂತು. ಅಷ್ಟೂ ತಪಸ್ಸು ಲಯ ಆಯ್ತಲ್ಲಿ. ಮಹಾಪುಣ್ಯ ಪಾಪ ಗಟ್ಟಿಸೋದು ಹಾಗೆ. ಮಹಾಪುಣ್ಯ ಹೇಗೆ? ಗುರುಚರಿತ್ರೆಯಲ್ಲೊಬ್ಳು ಹುಚ್ಚಿ 4 ಬೆಲ್ಪತ್ರೆ ತಗೊಂಡೋಗಿ ಸುಮ್ಮನೆ ಎಸ್ತು, ಅದು ಹೋಗಿ ಮಹಾಬಲೇಶ್ವರನ ತಲೆ ಮೇಲೆ ಬಿದ್ದು ಅವಳಿಗೆ ಜನ್ಮ ಪ್ರಾಪ್ತಿ ಆಗೋದೊಂದು ಇನ್ಸಿಡೆಂಟ್ ಇದೆ. ಅದು ಮಹಾಪುಣ್ಯ ಘಟಿಸೋದು. ಗೋಕರ್ಣ ಕ್ಷೇತ್ರ ಮಹಿಮೆ ಪಾಠದಲ್ಲಿ ಅದು ಮಹಾಪುಣ್ಯದು. ಇದೇ ಎಲೆ ಅವಳು ಮೊದಲೆಲ್ಲೆಲ್ಲೋ ಹಾಕಿಲ್ಲ, ಅದೇನು ಯೂಸ್ ಆಗಿಲ್ಲ. ಕಾಲ ಶಿವರಾತ್ರಿ, ದೇಶ ಗೋಕರ್ಣ ಕ್ಷೇತ್ರ, ಕರ್ಮ 3 ಕೆಲಸ ಮಾಡ್ತೀವಿ ಅಲ್ವಾ. ಗುರು ದರ್ಶನ ಆದಾಗ ನೀವು ರಾಯರ ಹತ್ರ ಹೋದಾಗ ಸಡನ್ ಏನೇನು ಚೇಂಜಸ್ ಆಗ್ತದೆ. ಶಿರಡಿಗೆ ಹೋದಾಗ ಆಗ್ತದೆ. ಯಾಕಾಗ್ತದೆ? ಮಹಾಪುಣ್ಯದ ಕೆಲಸ ಯಾಕೆ? ಅಂಥ ಪ್ರಚಂಡ ಎನರ್ಜಿ ಹತ್ರ ಹೋಗಿ ಕೂತ್ರಿ. ಅವ್ರು ಮಾಡೋದು ಬೇಡ, ಅವರ ಸಾನ್ನಿಧ್ಯವೇ ನಿಮ್ಮಲ್ಲಿ ಚೇಂಜಸ್ ಶುರು ಮಾಡ್ತದೆ ಅಲ್ವಾ. ಒಂದು ಹುಡುಗಿಯನ್ನು ಹಿಂದೆ ಹೋದ ಹುಡುಗ ಬರ್ಬಾದಾಗೋದಿಲ್ಲ, ಅದೊಂದು ಕರ್ಮ ಅಲ್ಲ. ಏರೋ ಸ್ಟ್ರೆಸ್ ಇಷ್ಟಪಡ್ತಾನೆ, ಇವನಿಲ್ಲಿ ಕಡಲೆ ಹಾಕೊಂಡಿರ್ತಾನೆ. ಅವನು ಅಲ್ಲಿಗೆ ಹೋಗ್ಲಿಕ್ಕೆ ಏನೇನೋ ಸರ್ಕಸ್ ಮಾಡಿ ಮನೆ ಕೂಲಿಗೆಡಿಸಿ ಸ್ವಯಂ ಕೂಲಿಗೆಟ್ಟು ಅವಳೊಂದಿನ ಏರೋಪ್ಲೇನಲ್ಲಿ ಸುತ್ತಿ ಕೆಳಗೆ ಇಳಿಸ್ತಾಳೆ.
ಹೇಳಿ ಅಲ್ವಾ? ಇದು ಒಂದು ಕರ್ಮದ ಫಲ ಇಷ್ಟು ತಿಳ್ಕೊಂಡ್ರೆ ಸಾಕು. ಕರ್ಮ. ಹಾಗಾಗಿ ಸನ್ಯಾಸಿಗಳು ಜ್ಞಾನಿಗಳು ನೋಡ್ಬೇಕಾದ್ರೆ ಅವರೆಲ್ಲ ಸುಮ್ಮನೆ ಕೂತಿರ್ತಾರೆ. ರುದ್ರಪ್ಪಾಜಿದ ಎಕ್ಸಾಂಪಲ್ ಕೊಡ್ತೀನಿ, ಹತ್ರ ಇರೋದು ಅವರೆಲ್ಲರೂ ಹೊರಗೆ ಬರೋದು ನೋಡಿದ್ಯಾ? ಯಾರು ಬಂದರೂ ತಲೆ ಕೆಡಿಸ್ಕೊಳಲ್ಲ, ಯಾರು ಹೋದರೂ ತಲೆ ಕೆಡಿಸ್ಕೊಂಡು ಲಿಪ್ತವಾಗಿರ್ತಾರೆ ಅಲ್ವಾ? ಅದು ಪೂರ್ಣ ಸ್ಥಿತಿ. ಈ ಅಂಡರ್ಸ್ಟ್ಯಾಂಡಿಂಗ್ಗೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಅಂದರೆ, ಇದು ಸಿನಿಮಾ ನೋಡಿ ಬಂದಿದ್ದ ಅಥವಾ ಆಗಿನ ಕಾಲದಲ್ಲಿ ವೇದಿಕೆ ಮೇಲೆ ನಾಟಕಗಳು ಅದೇ ಥರ ಇತ್ತಾ ಅಥವಾ ಪುಸ್ತಕದಲ್ಲಿ ಓದಿ ಬಂದಿರೋ ಕಲ್ಪನೆನ ಗೊತ್ತಿಲ್ಲ. ಸ್ವರ್ಗ ಅಂದ ತಕ್ಷಣವೇ ಅಲ್ಲೆಲ್ಲ ಡ್ಯಾನ್ಸ್ ಇರುತ್ತೆ, ಸೈಟ್ ಸೀಯಿಂಗು, ಫುಡ್ಡು, ಡ್ರಿಂಕ್ ಅನ್ನೋದೆಲ್ಲ. ಆದರೆ ಇಲ್ಲಿ ಕ್ಲಬ್ಬು ಪಬ್ ಅಂತೆಲ್ಲ ಇದೆ. ಇವೆಲ್ಲವೂ ತ್ಯಾಗ ಮಾಡಿ ಪುಣ್ಯ ಮಾಡ್ರೇ ಸ್ವರ್ಗಕ್ಕೆ ಹೋಗ್ತೀವಿ ಅಂದರೆ, ಅಲ್ಲೋಗು ಅದೇ ಮಾಡೋದಕ್ಕೆ ಇಲ್ಲೇನಿಗೆ ಬಿಡ್ಬೇಕು ಅವೆಲ್ಲ ಅಂತ. ಅಂದರೆ ಇದು ಅದು ಒಂದೇ ಲೆಕ್ಕ ಅನ್ನೋದ್ರೆ, ಇಷ್ಟೆಲ್ಲ ತಪಾಸ್ ಮಾಡಿ ಅಲ್ಲಿ ಮೇಲೋಗಿ ಅದು ಪಬ್ಬೇನಾ? ಸ್ವರ್ಗ ಅಂದರೆ ಪಬ್ ಕ್ಲಬ್ ಅಂತ. ಬಂದಿದ್ದೀನಿ. ಇಡೀ ಭಾರತನ ಒಂದು ಲೋಕ ಅನ್ಕೊಳ್ಳು. ಗೋವಾಕ್ಕೆ ಹೋಗಬೇಕು. ಓಕೆ, ಈ ಪಬ್ಬಿಂದ ನಾವು ಗೋವಾಕ್ಕೆ ಹೋಗಬೇಕು. ಅಲ್ಲಿ ಇಲ್ಲಿ ಫೆಸಿಲಿಟಿಗಿಂತ ಭಾರಿ ಚೆನ್ನಾಗಿ ಉಂಟು. ಕೆಸಿನೋ ಇಲ್ಲ, ದುಡ್ಡು ಬೇಕಲ್ಲ ಅಲ್ಲಿ. ಅಲ್ಲಿ ಹೋಗ್ತಾ ಒಬ್ಬ ಕೇಳ್ತಾನೆ ಪೇರುಂಟಾ ಅಂತ, ಇಲ್ಲೇ ಅಲ್ಲೇ ನಿಲ್ಲಿಸ್ತಾನೆ. ಅದೊಂದುಂಟು. ಒಳ್ಳೆ ಕೆಸಿನೋಕ್ಕೆ ಹೋಗೋಕೆ ಒಳ್ಳೆ ಇನ್ಫ್ಲೂಯೆನ್ಸ್ ಎಲ್ಲ ಬೇಕು. ಅದಕ್ಕೆಂತ ಕಾರ್ಡ್ ಗಿರ್ಡೆಲ್ಲ ಬೇಕಲ್ಲ ಅಲ್ವಾ? ಲಿಬರೇಷನ್ ಅಲ್ಲ ಅದು. ಸ್ವರ್ಗ ಅನ್ನೋದು ಲಿಬರೇಟೆಡ್ ಲೋಕ ಅಲ್ಲ. ನಾನು ಶ್ಲೋಕ ಹೇಳಿದೆ ನಿಮಗೆ, ಕ್ಷೀಣೆ ಪುಣ್ಯ ಮತ್ತೆ ಲೋಕೆ. ಲಿಬರೇಷನ್ನು ಸ್ವರ್ಗದಲ್ಲಿ ಆಗೋದಿದ್ರೆ ಅನ್ನಮಯ್ಯ ಸ್ವರ್ಗಕ್ಕೆ ಹೋಗ್ತಿದ್ದ, ತಿರುಮಲದವನ ಕಾಲ ಹತ್ರ ಹೋಗ್ತಿರ್ಲಿಲ್ಲ. ಬ್ಯೂಟಿಫುಲ್. ರಾಯರು ಬ್ರಹ್ಮಲೋಕದಿಂದನೇ ಹುಟ್ಟಿ ಬಂದವರು. ವಿಷ್ಣು ಕಿವಿಯಿಂದ ಹುಟ್ಟಿದವನು ಶಂಕುಕರ್ಣ. ಹಿರಣ್ಯ ಗರ್ಭನ ಹತ್ರ ಪಾಠ ಮಾಡಿಸ್ಕೊಂಡು ಬ್ರಹ್ಮನನ್ನು ಉಪಾಸನೆ ಮಾಡಿ ಮೋಕ್ಷಕ್ಕೆ ಹೋಗ್ತಿದ್ದ. ಯಾಕೆ? ಇಂದು ಏನೆಗೆ ಗೋವಿಂದ ತೋರೋ ನಿನ್ನ ಪಾದಾರವಿಂದ ಅಂತ ಹಾಡಬೇಕಿತ್ತು ಅವರು. ಯಾಕೆ ಭಗವತ್ಪಾದರು ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಅಂತ ಹೇಳಿದ್ರು? ಯಾರು ರಾಮಾನುಜರು ಯಾಕೆ ರಾಮನಾಮವನ್ನಷ್ಟು ಒತ್ತು ಹೇಳಿದ್ದು ಅಲ್ವಾ? ಕಾಶಿಗೆ ಹೋಗ್ಬೋದು ಲಿಬರೇಷನ್ನಿಗೆ, ಅಲ್ಲಿ ಫೆಸಿಲಿಟಿ ಸಿಗೋದಿಲ್ಲ. ಒಂದು ದೊಡ್ಡ 14 ಫ್ಲೋರ್ ಫ್ಲ್ಯಾಟ್, 14 ಫ್ಲೋರ್ ಒಳಗೆ ಎಲ್ಲೂ ಇದ್ದರೂ ನೀನು ಓನರ್ ಬಂಧನದಲ್ಲಿ ಇರ್ತಿ. ಫ್ಲ್ಯಾಟಿಂದ ಹಾರ ಸಾಯಣ ಅಂದರೆ ಸುಸೈಡ್. ಲಿಬರೇಷನ್ ಅಲ್ಲ ಅದು, ಆತ್ಮಹತ್ಯೆ. ಹತ್ಯೆ ಇಲ್ಲದೆ ಆತ್ಮನನ್ನು ಹೊರಗೆ ಹಾಕಬೇಕು. ಇದು ಅದ್ಭುತ. ಅದು ಬ್ರಹ್ಮರಂಧ್ರದಿಂದ ಹೊರಗೆ ಹೋಗುತ್ತೆ. ಇದು ಬೇಕಾಗಿದೆ. ಆತ್ಮಹತ್ಯೆ ದೇಹಕ್ಕಾವ ಸಮಸ್ಯೆ ಮಾಡಿಕೊಳ್ಳದೆ ದೇಹದಲ್ಲಿರೋ 9 ರಂಧ್ರಗಳನ್ನು ದಾಟಿ 10ನೇ ರಂಧ್ರ ಬ್ರಹ್ಮರಂಧ್ರದಿಂದ ಆ ನಾಡಿಯನ್ನು ಸುಷುಮ್ನಾ ನಾಡಿ ಮೂಲಕ ಬ್ರಹ್ಮನಾಡಿಯನ್ನು ಆ್ಯಕ್ಟಿವೇಟ್ ಮಾಡಿ ಜ್ಞಾನವಾಹಿನಿ ಗಂತಿಗಳನ್ನು ಆ್ಯಕ್ಟಿವೇಟ್ ಮಾಡಿ ಉಲ್ಟ ತಿರುಗಿ ನಿಂತ ನ್ಯೂರಾನ್ಸ್ ಸಹಸ್ರ ಅಂಬುಜಗಳನ್ನು ವಾಪಸ್ ಮೇಲೆ ತಿರುಗಿಸಿ ಅದರಲ್ಲಿ ಅಮೃತ ನಾಡಿ ಮೂಲಕ ಅಮೃತೋತ್ಪತ್ತಿ ಮಾಡಿ ಅಮೃತತ್ವಕ್ಕೆ ಹೋಗಿ ಅಮೃತ ತತ್ವಕ್ಕೆ ಹೋಗಿ ಅವ ಮಹತ್ತಾಗಿ ಹೊರಗೆ ಹೋಗಲಿಕ್ಕಿರೋ ದಾರಿ. ಎಕ್ಸ್ಟ್ರಾರ್ಡಿನರಿ. ಈ ದಾರಿಯಲ್ಲಿ ಹೋಗೋವನು ಆ ಅಮೃತ ಬಿಂದುವನ್ನು ಹೀಗೆ ಕಳಿಸಿ ಇಲ್ಲಿ ಮಲಗಿರುವ ಇನ್ನೊಂದು ಕಮಲ ಇದೆ, ಜ್ಞಾನಕಮಲ, ಭೋಗಕಮಲ ಮತ್ತು ಹೃತ್ಕಮಲದಲ್ಲಿ. ಇದು ಮೋಕ್ಷ ಕಮಲ. ಇದನ್ನು ನಾರಾಯಣ ಸೂಕ್ತ ಹೇಳುತ್ತೆ. ಲೋಟಸ್ ಉಲ್ಟ ಮಲಗಿರೋದಷ್ಟೇ. ಅದನ್ನು ಅಮೃತ ಬಿದ್ದ ತಕ್ಷಣ ಆ ಉಲ್ಟ ತಿರುಗಿದ ಲೋಟಸ್ ಹೀಗೆ ತಿರುಗ್ತದೆ. ಅದರಲ್ಲಿ ಯೋಗಿ ಹೃತ್ಪದ್ಮ ಮಾಸ ದರ್ಶನ ಕೊಡ್ತಾರೆ. ಇದು ಬ್ರಾಂಕೈಟ್ಸಿನ ಮಧ್ಯೆ ಇರೋ ಬೆಳಕು. ಅದನ್ನೇ ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ, ಒಡವಿಗೊಡೆಯನು ಎಂಥದ್ದು ಇನ್ನು ಸಣ್ಣ ಬೆಳಕಿನಲ್ಲಿ. ಇದು ಗುಡಿ ಅಂತ ಗೊತ್ತಿಲ್ಲದಿದ್ದಕ್ಕೆ ಇವ ಕವಸಕ್ಕಿ ಬೈಕು ಅಪಾಚೆ ಬೈಕ್ ಇಟ್ಕೊಂಡು ಹೊಡಿ ಮಗ ಅಂತ ಗಾಡಿ ಹೊಡೆದ. ಯಾವಾಗ ಇದು ಗುಡಿ ಏನೋ ಪರಿಜ್ಞಾನ ಅವನಿಗೆ ಬಂತು, ಅವನಿಗೇ ಬರಬೇಕು, ಯಾರೋ ಹೇಳಿಕೊಟ್ಟು ಬರೋದಲ್ಲ. ಬಂದಿದ್ದಿನ ಅವನು ಹುಡುಕ್ತಾನೆ. ಬಟ್ ಇದು ಗುರು ಕೃಪೆ ಇಲ್ಲದೆ ಆಗಲ್ವಲ್ಲ. ಗುರು ಬೇಕದಿ. ಗುರು ಇಲ್ಲ ಅಂದರೂ ಆಗ್ತದೆ. ಪ್ರಕೃತಿಯನ್ನು ಗುರುವಾಗಿ ಸ್ವೀಕಾರ ಮಾಡಿದ್ರು ಆಗ್ತದೆ.
ಯಾರಿಗೆ ಗುರು ಇಲ್ಲ ಅವರು ಗುರುಗಳನ್ನು ಹುಡುಕಿ, ಈಗಿನ ಅಂತೂ ಎಲ್ಲವೂ ಕಲಬೆರಕೆ ಆದ್ರಿಂದ ಅದೊಂದು ನಾವು ಸಮಸ್ಯೆ ಇದೆ. ಅಂಥವ್ರಿಗೆ ಹೇಳೋದು, ನೀವು ಸೀದಾ ತಿರುವಣ್ಣಾಮಲೆ ಗುಡ್ಡದಲ್ಲಿ ಹೋಗಿ ಸುಮ್ಮನೆ ಕೂತ್ಕೋ, ಮನೆಯಲ್ಲಿ ಇಷ್ಟಲಿಂಗ ಇಟ್ಕೊಂಡು ಸುಮ್ಮನೆ ಕೂತ್ಕೋ, ಪ್ರಕೃತಿಯನ್ನು ನೋಡ್ತಾ ಸುಮ್ಮನೆ ಕೂತ್ಕೋ, ಸಾಕ್ರೆಟಿಸ್ ಕೂತಾಗೆ ಜ್ಞಾನ ಸಿಗ್ತದೆ. ಇದೂ ಆಗಲಿಲ್ಲ ಅಂದರೆ ನೀನು ಯಾರ ಭಗವಂತನನ್ನ ರೂಪವನ್ನು ಗುರುವನ್ನು ಸ್ವೀಕಾರ ಮಾಡಿದ್ದೆ ಅಲ್ಲಿ ಹೋಗಿ ಕೂತ್ಕೋ. ದಟ್ ಈಸ್ ಸೇಫೆಸ್ಟ್ ಈ ಕಾಲಕ್ಕೆ. ಬಟ್ ಅವ್ಯಕ್ತದಲ್ಲಿ ಬರೋ ಪಾಠ ಅರ್ಥ ಆಗ್ಬೇಕಲ್ಲ ಗುರುಗಳೆಲ್ಲ. ಅದು ಅರ್ಥ ಮಾಡಿಸುತ್ತೆ ಕೂತ್ರಿ, ಮಾಡಿಸುತ್ತೆ. ಯಾರು ಕೂತ್ರು ಅರ್ಥ ಮಾಡಿಸುತ್ತೆ. ಕೂತು ನೋಡ್ಬೇಕು. ನಾವು ಕೂರದೆ ಅದು ಅರ್ಥ ಆಗಲ್ವಲ್ಲ ಅಂದ್ರೆ ನಾನು ನಿಂಗೆ ವಾಪಸ್ ಕೇಳೋದು, ಕೂತಿದ್ಯಾ? ಇಲ್ಲ, ಕರೆಕ್ಟ್ ಹೌದು, ಕೂತಿಲ್ಲ. ಅಲ್ಲ ಕೂತಿದ್ದೀನಿ 10 ನಿಮಿಷ. ಒಂದು ಓವೆನಲ್ಲಿ ಎರಡು ಸಣ್ಣ ಅನ್ನ ಆಗಲಿಕ್ಕೆ, ಮ್ಯಾಗಿ ಆಗಲಿಕ್ಕೆ 1/4 ಗಂಟೆ ಬೇಕು. ನಿನ್ನ ಮನಸ್ಸಲ್ಲ ಮನೋಲಯ ಆಗಲಿಕ್ಕೆ ಎಷ್ಟೊತ್ತು ಕೂರ್ಬೇಕು. ರಿಕರ್ಷನ್ ಅಲ್ವಾ? ಆ ದೇಹ ಅನ್ನೋ ನಾಲೆಡ್ಜು, ಮನಸ್ಸು ಪ್ರಾಣ ಅನ್ನೋ ನಾಲೆಡ್ಜಲ್ಲಿ ಲಯ ಆಗಿ, ಪ್ರಾಣ ಅನ್ನೋ ನಾಲೆಡ್ಜು ಮನಸ್ಸು ಅನ್ನೋ ಡಿಸೈರ್ಸಿನ ಸಮೂಹದಲ್ಲಿ ಲಯ ಆಗಿ, ಆ ಮನಸ್ಸು ಬುದ್ಧಿಯಲ್ಲಿ ಲಯ ಆಗಿ, ಬುದ್ಧಿ ಪಾಸ್ಟ್ ಮೆಮೊರಿ ಸ್ಮೃತಿಗಳು, ಚಿತ್ತ, ಹಳೇ ಕತೆ ಕಾದಂಬರಿ ಪೂರ್ತಿ ಈ ಟೇಪಲ್ಲುಂಟು, ಅದೆಲ್ಲ ಲಯ ಆಗಿ, ಮನೋಲಯ ಬುದ್ಧಿಲಯ ಚಿತ್ತಲಯ ಆಗಿ ಚಿದಂಬರ ಅವಸ್ಥೆಗೆ ಹೋಗಿ ದೇಹ ಬೀಳಿಸ್ತೆ ಅವನಿಗೆ ಯೋಗನಿಷ್ಠ ಆಗಿ ಕೂತ್ಕೊಂಡು ಬ್ರಹ್ಮನಾಡಿ ಮತ್ತು ಜ್ಞಾನನಾಡಿಯಿಂದ ಅಮೃತೋತ್ಪತ್ತಿಯನ್ನು ಮಾಡಿ, ಅಮೃತನಾಡಿ ಮೂಲಕ ಅದನ್ನು ಇಲ್ಲಿಗೆ ತಗೊಂಡು ಹೋಗಿ, ಇಲ್ಲಿ ಕಮಲಗಳೆಲ್ಲ ಅರಳಿಸಿ ಸರ್ವಜ್ಞತ್ವ ಸಿಕ್ಕಿದ ಮೇಲೂ ಅದನ್ನು ಬಿಡದೆ ಅಹಂ ಬ್ರಹ್ಮಾಸ್ಮಿ ಸ್ಥಿತಿಯಿಂದ ಅಹಮ್ಮನ್ನು ಸ್ವಯಂ ಕಳ್ಕೊಂಡು ಅದರ ಹುಟ್ಟು ಹೃದಯ. ಅದಕ್ಕೆ ರಮಣರು ಹೃದಯಕ್ಕೆ ಬನ್ನಿ, ಹೃದಯಕ್ಕೆ ಬನ್ನಿ ಅನ್ನೋದು, ಬುದ್ಧಿಗಲ್ಲ. ಅಹಂ ಬ್ರಹ್ಮಾಸ್ಮಿಯಲ್ಲಿ ನಾನು ಬ್ರಹ್ಮನಾಗಿದ್ದೀನಿ ಅನ್ನೋ ಐಡೆಂಟಿಟಿ ಉಂಟು. ದೇರ್ ಈಸ್ ನೋ ಐ ಥಾಟ್ ಅಂತಾರೆ ರಮಣ. ಅದಕ್ಕೆ ತಿರುವಣ್ಣಾಮಲೈ ಆಶ್ರಮ ಅವ್ರದ್ದೊಂದು ಫೋಟೋ ಇದೆ, ನಡ್ಕೊಂಡು ಬರ್ತಿದ್ದಾರೆ, ಅವ್ರದ್ದು ಶಾಡೋನೇ ಬೀಳ್ತಿಲ್ಲ ಕೆಳಗೆ. ಹೇಗೆ ಬೀಳ್ತದೆ? ಅದು ಹಿಂಗೆ ಅಂತಾನೆ. ಕರ್ಮ ಇದ್ದವನಿಗೆ ಮಾತ್ರ ನಮಗೆ ಬಾಡಿ ಕಾಣ್ತಾ ಇದೆಯಲ್ಲ, ರಮಣ ಮಹರ್ಷಿಗಳು ಬಾಡಿ ಕಾಣ್ತಾ ಇದೆ. ನನ್ನ ನೆರಳು ಬೀಳುತ್ತೆ, ಅವ್ರ ನೆರಳು. ನಾನು ನಿನಗೆ ನೇರ ಬಂದೆ. ಆ ಬಾಡಿ ಯಾರ ಬಾಡಿ ಆಯ್ತು? ಬಾಡಿ ಆಫ್ ಲೈಟ್, ಛಾಯೆ ಅಂತಾನೆ. ಛಾಯೆ. ಛಾಯೆ ಅಂದರೆ ಕರ್ಮ. ಶನೇಶ್ವರ. ಅದರ ದೇವತೆ ಯಾರು? ಶನೀಶ್ವರ. ಅವನು ಹುಟ್ಟಿದ ಯಾವ ಶರೀರದಿಂದ? ಛಾಯೆಯಿಂದ. ಇನ್ನು ಕರ್ಮ ಬಾಕಿ ಇರೋ ತನಕ ಅವನು ಹಿಂದೆ ಬರ್ತಾನೆ. ಕರ್ಮ ಮೇಲ್ದ ಮುಗಿದ ಮೇಲೆ ಆಪೋಸಿಟ್ ಟು ಸೈನ್ಸ್. ಬಟ್ ಶ್ರೀಪಾಚರಿತ್ರೆಯಲ್ಲಿ ಶ್ರೀಪಾದರಿಗೆ ನೆರಳು ಬೀಳುತ್ತಿರ್ಲಿಲ್ಲ ಅಲ್ಲ. ಅಪ್ಪ ಲಾಜಿಕಲಿ ಹೇಳ್ತಾ ಇರೋದು. ಸರಿ, ನಮ್ಗೆ ಅರ್ಥವೇ ಆಗಲ್ಲ. ಅವನು ಬ್ಯಾಂಕಲ್ಲಿ ಲೋನೇ ಇಲ್ಲ ಅಂದಮೇಲೆ ಅವನಿಗೆ ಯಾಕೆ ನೋಟಿಸ್ ಬರುತ್ತೆ? ನೋಟಿಸ್ ಇಲ್ಲ, ಇದೇ ನೋಟಿಸ್. ನಾವೆಂತೋ ಮೋಕ್ಷ ಆಗಿದೆ, ಸುಡುಗಾಡಾಗಿದೆ, ನಾವೆಲ್ಲ ಏನೇ ಕಥೆ ಪುಂಗಿದ್ರು ನಮ್ಮ ನೆರಳು ನೋಡಿದರೆ ಗೊತ್ತಾಗ್ಬಿಡುತ್ತೆ. ಇನ್ನು ಅಕೌಂಟ್ ಉಂಟು. ನಾನು ಚೂರು ದೂರ ಹೋದಷ್ಟು ಅಷ್ಟು ದೊಡ್ಡ ಬೆಳೀತು ಹೋಗುತ್ತೆ. ಸೊ ವೆರಿ ವೆಲ್. ನೆರಳು ಬೀಳಲ್ಲ ಕರ್ಮ ಹೋದ್ರೆ. ಸೊ ಅದು ಶ್ಯಾಡೋನೇ ಬೀಳದೇ ಇರೋದು ನನಗೆ ಭಾಳ ಆಶ್ಚರ್ಯದ ಫೋಟೋ. ಅದನ್ನೇ ಹೇಳ್ತೀನಿ ನೋಡು. ಈ ಶರೀರ, ನಮಗೆ 3 ಶರೀರ ಇದೆ: ಸೂಕ್ಷ್ಮ, ಸ್ಥೂಲ, ಕಾರಣ. ಈ 3 ಕಾರಣ ಶರೀರ ಅನ್ನೋದು ನಮ್ಮ ಮೊದಲನೇ ಹುಟ್ಟು. ಅದು ಈ ಲೋಕದ್ದಲ್ಲ, ಪರಬ್ರಹ್ಮನಿಂದ ಬರೋ ಹುಟ್ಟು. ಅದೊಂದ ಎಲ್ಲ ಜೀವಿಗಳು ಕೈಲಾಸ ಅಥವಾ ವೈಕುಂಠದಿಂದ ಕಾರಣ ಜನ್ಮ, ಕಾರಣ ಶರೀರ ಹುಟ್ಟೋದು ಅಲ್ಲಿ. ಅದು ಮತ್ತೆ ಸ್ವಲ್ಪ ಮಿಸ್ ಹೊಡೆದು ಕೆಳಗಿನ ಲೋಕಕ್ಕೆ ಬರ್ತದೆ, ದೇವತಾ ಲೋಕಕ್ಕೆ. ಯಾವುದು? ಮನೋಮಯ ಅಲ್ಲ, 1 ಸೆಕೆಂಡ್ ಕೆಳಗೆ ಬಿತ್ತು ಅಂದ್ಕೊಳ್ಳೋಣ. ವಿಜ್ಞಾನಮಯ ಕೋಶ ಅಂದರೆ ಋಷಿಗಳ ಲೋಕಕ್ಕೆ ಬಂತು. ಅಲ್ಲೂ ಮಿಸ್ ಹೊಡಿತು, ಅಲ್ಲಿಂದ ಕೆಳಗೆ ಬಂತು. ಯಾವ ಲೋಕ ಬಂತು? ವಿಜ್ಞಾನಮಯ ಆನಂದಮಯ ಲೋಕದಲ್ಲಿ ಹುಟ್ಟಿದ್ದು, ಆನಂದ ಸ್ಥಿತಿಯಲ್ಲಿದ್ದ ಜೀವ ವಿಜ್ಞಾನಮಯ ಕೋಶಕ್ಕೆ ಬಂತು. ಮನೋನ್ಮಯಕ್ಕೆ ಬರುತ್ತೆ ಉಲ್ಟಾ. ನೆಕ್ಸ್ಟ್ ಬರೋದು ಮನೋನ್ಮಯಕ್ಕೆ, ದೇವತೆಗಳ ಲೋಕ. ಸುಖ, ದುಃಖ, ಖುಷಿ, ಕಿಕ್ಕು ಎಲ್ಲ ಇರೋದು ಯಾವುದಕ್ಕೆ? ಮನಸ್ಸಿಗೆ. ಮನೋನ್ಮಯ. ಅದಕ್ಕೆ ಹೇಳಿದ್ದು, ನೀನು ಹೇಳಿದ್ದು ಸ್ವರ್ಗ ಲಿಬರೇಟೆಡ್ ಜಾಗ ಅಲ್ಲ. ಲಿಬರೇಷನ್ನು ಈ 14 ಫ್ಲೋರಿಂದ ಆಚೆ ಇರೋ ಬೆಳಕು. ಫಸ್ಟ್ ಫ್ಲೋರು, ಗ್ರೌಂಡ್ ಫ್ಲೋರು, ಅಲ್ಲಿ ಏನಿಲ್ಲ, ಪ್ಯೂನ್ ಕೆಲಸ. ಅಲ್ಲಿ ಕರ್ಮ ಮಾಡಿದರೆ ಅವನಿಗೆ ಪ್ಯೂನೇ ಯಾವಾಗಲೂ ಪ್ಯೂನೇ ಆಗಿರ್ತಾನೆ ಅಂತಲ್ಲ, ಟಾಪಲ್ಲಿದ್ದವನು ಕೆಳಗೆ ಬರ್ತಾನೆ. ಸ್ವಲ್ಪ ಅವನು ಒಳ್ಳೆ ಗುಣ ತೋರಿಸ್ತಾ ಭಗವಂತಂಗೆ ಅನ್ನಿಸ್ತು, ಚೂರು ಬಡ್ತಿ ಕೊಡುವ ಅವನಿಗೆ, ಫಸ್ಟ್ ಫ್ಲೋರಿಗೆ ಹಾಕಿದ. ಅಲ್ಲಿ ಫೆಸಿಲಿಟಿ ಸ್ವಲ್ಪ ಇತ್ತು, 3rd ಫ್ಲೋರಿಗೆ ಬಂದ. ಕೊನೆಗೆ ಅವನ ಲೋಕಕ್ಕೆ ಬಂದ, ಪೆಂಟ್ ಹೌಸಿಗೆ. ಅದು ಸಾಲುಕ್ಯ ಮುಕ್ತಿ ಆಯಿತು.
ಜನ್ಮಕ್ಕೆ ಬರಲಿಕ್ಕೆ ಉಂಟು ಅವನಿಗೆ. ಅಲ್ಲಿದ್ದಾನಲ್ಲ, ಜನ್ಮದಲ್ಲೇ ಇದ್ದಾನೆ ಆ ಲೋಕದಲ್ಲಿ, ಗರುಡ ಶೇಷ ಎಲ್ಲ ಇದ್ದಾನೆ. ನನಗೆ ಜನನ ಮರಣ ಸೈಕಲ್ ಬೇಡ ಅನ್ನೋದು ಸಾಕ್ಷಾತ್ಕಾರ. ಇಲ್ಲಿ ಶಬ್ದ ವ್ಯತ್ಯಾಸ ಉಂಟು. ನಂದಿಲಿ ಶಿವಗಣಗಳೆಲ್ಲ ಇದ್ದಾರಲ್ಲ, ಅಮರ ಗಣಗಳೆಲ್ಲ ಕೆಳಗೆ ಬಂದಿದ್ರು ಅನುಭವ ಮಂಟಪಕ್ಕೆ. ಎಲ್ಲಿದ್ದವರು ಅವರು? ಮೇಲ್ಲೋಕದಲ್ಲಿದ್ದವರು. ನೀನು ಅವನ ಹತ್ರಲ್ಲೇ ನೋಡು. ಮತ್ಸ್ಯೇಂದ್ರ ವಿಷ್ಣುವಿಂದ ಬಂದ, ಗೋರಕ್ಷ ಶಿವನ ಅಂಶದಿಂದ ಬಂದ. ನನಗಿನ್ನು ಬರುವುದೂ ಬೇಡ, ಹುಟ್ಟುವುದೂ ಬೇಡ, ದೇವಬಂಧನವೂ ಬೇಡ, ಚಿನ್ನದ ಬೇಡಿ, ಮನುಷ್ಯ ಬಂಧನವೂ ಬೇಡ, ಕಬ್ಬಿಣದ ಬೇಡಿ, ನಮ್ಮ ಭಾಷೆಯಲ್ಲಿ ಹೇಳ್ತೀವಿ. ಎರಡೂ ಬೇಡಿಯೂ, ಚಿನ್ನದ ಬೇಡಿ ಬೇಡಿಯೇ, ಇದು ಯಾವ ಸಾಮ್ರಾಜ್ಯವೂ ನನಗೆ ಬೇಡ, ನಿರ್ಲಿಪ್ತತೆ ಬೇಕು. ಅದನ್ನು ಅವಧೂತ ಅವಸ್ಥೆಯನ್ನು, ಜೀವನ್ಮುಕ್ತ, ಜೀವ ಇರಬೇಕಾದ್ರೆ ಮುಕ್ತಿಯನ್ನು ಸಾಧಿಸ್ತವೆ. ಎಲ್ಲ ಬಂಧನಗಳು ಮುಕ್ತ ಆಗಬೇಕಾಗಿದ್ದು ಯಾವುದು? ಮನಸ್ಸು, ಶರೀರ ಅಲ್ಲ. ನಾವಿಲ್ಲೆಲ್ಲೋ ಇರ್ತೀವಿ, ನಾವ್ಯಾರೋ ಬಿಟ್ಟು ಹೋದ ಗರ್ಲ್ಫ್ರೆಂಡ್ ಯಾವುದೋ ತುದೀಲಿ ಇರ್ತವೆ, ಅವಳ ಬಂಧನ ಒಳಗೆ ಇವನನ್ನು ಹಿಂಗೆ ಕೆಣಕ್ತಿರ್ತದಮ್ಮ. ಈಗ ಎಷ್ಟೋ ಜನ ಜೀವನದ ಕಷ್ಟ ಅನುಭವಿಸಿ ಆ ನೆರಳನು ಶರೀರ ಶನೀಶ್ವರನಿಗೆ ಸಂಬಂಧಪಟ್ಟಿದೆ. ಅದಕ್ಕೆ ಅದು ಛಾಯಾ ಶರೀರ. ಸೂರ್ಯನ ಅವ್ರಿಗಿರ್ಲಿಲ್ಲ, ಪತ್ನಿಯ ಛಾಯೆಯಿಂದ ಹುಟ್ಟಿದವರು, ಅದಕ್ಕೆ ಛಾಯಾಸುತ. ಆ ಛಾಯೆಯಿಂದ ಹುಟ್ಟಿದವರು ಇಬ್ಬರು, ಒಬ್ಬ ಧರ್ಮ, ಇನ್ನೊಬ್ಬ ಕರ್ಮ. ಧರ್ಮ ಯಮಧರ್ಮ, ಕರ್ಮ ಶನೇಶ್. ಹಾಗಾಗಿ ಎಳ್ಳೆಣ್ಣೆಯನ್ನು ಶಿವನಿಗೆ ಹಾಕೋದು. ಕರ್ಮ ನಿವೃತ್ತಿಗೆ, ತೀರು ಹೋದ ಮೇಲೂ ತಿಲಂ ಜುಹೋತಿ ಪಾಪಾನಂ, ತಿಲಾ ಹೋಮ ಗೋಕರ್ಣದಲ್ಲಿ, ತಿಲಾದಾನ ತೈಲದಾನ ಗ್ರಹಣದಲ್ಲಿ. ಹಾಗಾಗಿ ತೈಲದಿಂದ ದೇವರಿಗೆ ಉಪಾಸನೆ ಅಭಿಷೇಕ ಮಾಡೋದು, ಆರೋಗ್ಯ ಸರಿ ಇಲ್ಲದಿದ್ದಾಗ ಎಳ್ಳೆಣ್ಣೆಯಿಂದ. ಆಯುಷ್ ವೃದ್ಧಿಗೆ ನಂಜನಗೂಡಲ್ಲಿ ತೈಲ ಅಭಿಷೇಕ ಮಾಡ್ತೀವಲ್ಲ. ಕರ್ಮದ ಬ್ಯಾಲೆನ್ಸ್ ಉಳಿದಿರೋದು ಯಾವ ಶರೀರದಲ್ಲಿ? ಈ ಶರೀರದಲ್ಲಿ. ಹಾಗಾಗಿ ಛಾಯಾಚಿತ್ರ ಅಲ್ವಾ? ಫೋಟೋದು ಫಸ್ಟ್ ಸಿಗೋದು ಯಾವುದು ನಿಮಗೆ? ಛಾಯಾಚಿತ್ರ. ಕ್ಯಾಮ್ರಾಮನ್ ಅಂದರೆ ಛಾಯಾಗ್ರಹಣ, ಛಾಯೆ. ಆ ಛಾಯೆಯನ್ನು ನೀವು ಮತ್ತೆ ಕಲರ್ಫುಲ್ ಮಾಡೋದು. ಎಲ್ಲವೂ ಛಾಯಾಚಿತ್ರದಲ್ಲಿ ಉಂಟು. ತಂತ್ರಗಳು ಮಾಡ್ತಾರಲ್ಲ ಆಚೆ ಈಚೆ ಎಲ್ಲ ತಾಂತ್ರಿಕರು, ನಿಮ್ಮನೆ ಎತ್ಕೊಂಡೋಗಿ ತಂತ್ರವಿದ್ಯೆ ಉಪಾಸನೆ ಮಾಡ್ತಾರೆ, ಫೋಟೋ ಎತ್ಕೊಂಡು ಹೋಗ್ತಾರೆ. ಅದಕ್ಕೇನು ಕನ್ನಡದಲ್ಲಿ ಹೆಸರು? ಛಾಯಾಚಿತ್ರ. ಇಷ್ಟು ಲಾಜಿಕ್. ಈಗ ಈ ಅರಿವು ಬಂದ ಮೇಲೆ ಈ ಅನ್ನಮಯ ಶರೀರದಲ್ಲಿ ಇದ್ಕೊಂಡೆ ನಂಗೆ ಏನೂ ಬೇಡ, ನನಗೆ ಯಾವ ಫ್ಲೋರು ಬೇಡ, ಡೈರೆಕ್ಟ್ ನಮ್ಗೆ ಲಿಬ್ರೇಷನ್ ಅಂದರೆ ಹಂಗೆ ಕೊಡಲ್ವಾ ದೇವರು? ಅಂದರೆ ಇದೆಲ್ಲ ನೋಡಲೇಬೇಕು, ಪ್ರೊಸೀಜರ್ ಇದು. ಆನಂದಮಯದಲ್ಲಿರೋ ಜೀವನನ್ನು ಸೃಷ್ಟಿ ಮಾಡಿದ ಪರಮಾತ್ಮ ತಾನೇ ಬಹುವಾದ. ಜೀವ ಏನು ಮಾಡಬೇಕಿತ್ತು? ನಾನು ಯಾರಿಂದ ಹೋದೆ ಅಲ್ಲಿಗೆ ವಾಪಸ್ ಬರಬೇಕು. ಒಂದು ಆಪ್ಷನ್ ಇತ್ತು ಹಿಂಗೆ ಕೆಳಗೆ ನೋಡೋಕ್ಕೆ. ನಮ್ಮಲ್ಲಿ ಎಷ್ಟೇ ಟಾಪ್ ತೊಗೊಂಡೋಗಿ ಅಂಥ ಟಾಪ್ ಹೋಟ್ಲಲ್ಲಿ ಇಟ್ಟರು ನಾವು ನೋಡೋದೆಲ್ಲಿ ಸ್ವಲ್ಪ ತುದಿಗೆ ಹೋಗಿ ಕೆಳಗೆ ಹಾಗೆ ಇಣುಕಿದ್ರು. ಕೆಳಗೆ ಚೆನ್ನಾಗಿದೆ ಲೋಕನ್. ನಾರದ ಟಾಪಲ್ಲೇ ಇದ್ದ, ಕೆಳಗೆ ಬಂದ. ವಾಲ್ಮೀಕಿ ಆದ, ಪುರಂದರದಾಸರ ಆದ, ತುಳಸಿದಾಸರ ಆದ, ನಾರದನೇ. ಯಮಧರ್ಮ ಟಾಪಲ್ಲಿದ್ದ. ಋಷಿಗಳ ಶಾಪಕ್ಕೆ ಸಿಕ್ಕಿ ಕನಕದಾಸರಾದರು. ಸತ್ಯಹರಿಶ್ಚಂದ್ರ, ಧರ್ಮರಾಯ, ಕನಕದಾಸ. ಹೌದು, ಮೂರು ಒಬ್ಬರೇ. ಟಾಪಲ್ಲಿದ್ದ. ಶೇಷ, ಲಕ್ಷ್ಮಣ, ಆದಿಶೇಷ, ರಾಮಾನುಜ. ವಾಯುದೇವರು ಟಾಪಲ್ಲಿದ್ದರು. ಹನುಮ, ಭೀಮ, ಮಧ್ವ ಅವರೆಲ್ಲ ಕಾರಣ ಇಟ್ಕೊಂಡು ಬಂದರು. ನಾವೆಲ್ಲ ಕಾರಣ ಇಲ್ಲದೆ ಬಂದು ಅವರೆಲ್ಲ ಯಾವ್ದಾದ್ರು ಉದ್ದೇಶ ಇಟ್ಕೊಂಡು ಉದ್ಧಾರಕ್ಕೆ ಬಂದವರು. ನಾವೆಲ್ಲ ಸುಮ್ಮನೆ ಟೈಮ್ ಪಾಸಿಗೆ ಬಂದವರಷ್ಟೆ. ಆನಂದಮಯ ಕೋಶದಿಂದ ಕೆಳಗೆ ಬಿದ್ವಿ. ಏನಾಯಿತು? ವಿಜ್ಞಾನಮಯ ಆಯಿತು. ವಿಜ್ಞಾನಮಯದಿಂದ ಬಿದ್ವಿ ಮನೋನ್ಮಯ. ಋಷಿಲೋಕದಿಂದ ಬಿದ್ವಿ ಕೆಳಗೆ, ಮನೋನ್ಮಯ ಆಯಿತು. ಆಮೇಲೆ ಪ್ರಾಣಮಯ, ಅನ್ನಮಯ, ಮನೋಮಯ ದೇವತೆಗಳ ಲೋಕ. ಇಲ್ಲೊಂದು ಮನೋವತಿ ಅಂತ ಆಶ್ರಮ ಉಂಟು. ಸೂರ್ಯ ಯಾರು? ದೇವತೆ. ಅದರಿಂದ ಕೆಳಗೆ ಬಿದ್ದ. ಏನಾಯಿತು? ಮನೋಮಯದಿಂದ ಪ್ರಾಣಮಯ ಶರೀರಕ್ಕೆ ಬಂದ. ಗಂಧರ್ವ
ಗಂಧರ್ವರ ಲೋಕ, ಮ್ಯೂಸಿಕ್ಕು, ಡ್ಯಾನ್ಸು, ಪ್ರಾಣಶಕ್ತಿ ಎಲ್ಲ ಡ್ಯಾನ್ಸ್ ಹೊಡೆಯೋದು ಇದೆಲ್ಲ ಮಾಡೋಕ್ಕೆ ಪ್ರಾಣಶಕ್ತಿ ಅಲ್ಲಿ. ಅದಕ್ಕೆ ಸಂಗೀತಕ್ಕೆ ಹೆಸರು ಉಂಟು, ಏನು ಗಂಧರ್ವ ವಿದ್ಯೆ. ಗಂಧರ್ವ ವಿದ್ಯೆ, ಹೌದು ಅಲ್ವಾ? ನೀವು ಆ್ಯಕ್ಟರ್ಗಳೆಲ್ಲ ಹಿಂದಿನ ಜನ್ಮದಲ್ಲಿ ಯಾವುದೋ ಜನ್ಮದಲ್ಲಿ ಗಂಧರ್ವ ಲೋಕದಲ್ಲಿ ಇದ್ದವರೇ. ಹಾಗಾಗಿ ನಿಮಗೆ ಸೌಂದರ್ಯ ಇರ್ತದೆ, ಅದೇ ನಿಮಗೆ ಸಂಪತ್ತು. ಫೇಸ್ ವ್ಯಾಲ್ಯೂ ಇಲ್ಲ ಅಂದರೆ ಹೊಗೆ ಬಿತ್ತಲ್ಲ, ಯಾರು ಆ್ಯಕ್ಟಿಂಗ್ ಕರೀತಾರೆ? ಸಂಗೀತವೇ ಏನೊಂದು ಗೊತ್ತಿರುತ್ತೆ, ಕಲೆಗೆ ಸಂಬಂಧಪಟ್ಟಿದ್ದು. ಅದಕ್ಕೆ ಸಂಗೀತನ ಗಂಧರ್ವ ವಿದ್ಯೆ ಅಂತಾರೆ. ಅಲ್ಲಿಂದನೂ ಕೆಳಗೆ ಬಿದ್ದ ಯಕ್ಷ, ಅಲ್ಲಿಂದನೂ ಕೆಳಗೆ ಬಿದ್ದ. 50% ಪುಣ್ಯ, 50% ಪಾಪ. ಎಣ್ಣೆ ಬತ್ತಿ ಸೇರಿ ಸೊಡರಾಯಿತು ಬೆಂಕಿ, ಪಾಪ ಪುಣ್ಯ ಸೇರಿ ಒಡಲಾಯಿತು. ಅದರದ್ದು ಅನುಭವಿಸ್ಬೇಕಲ್ಲ, ಬೇಡ ಅಂದರೆ ತಿಂತ ಯಾವ ಅಂಗ ಇದೇ ಶರೀರದ ಒಂದು ದ್ವಾರ ಖುಷಿ ಕೊಟ್ಟಿರುತ್ತೆ, ಸರಿ ಖಾರದ್ದೇನಾರು ತಿನ್ನಬೇಕಾದ್ರೆ ಬೆಳಿಗ್ಗೆ ಅದು ಔಟ್ಪುಟ್ ಹೋಗುತ್ತದಲ್ಲ, ಅವಾಗ ಇದೇ ಶರೀರದ ಇನ್ನೊಂದು ದ್ವಾರದಲ್ಲಿ ಉರಿಯೂ ಶುರುವಾಗ್ತದೆ. ಅಬ್ಸಲ್ಯೂಟ್ಲಿ. ಎರಡನ್ನೂ ಒಂದೇ ಶರೀರ ಅನುಭವಿಸ್ತು. ಒಂದು ಒಳಗೆ ಹೋಗಿದ್ದು, ಇನ್ನೊಂದು ಹೊರಗೆ ಹೋಗಿದ್ದು. ಆಹಾರವೇ ಪ್ರಾಡಕ್ಟ್, ಆಹಾರ ಮೈನ್ ಕಾನ್ಸೆಪ್ಟ್. ಖುಷಿ ಕೊಟ್ಟದ್ದು ನಾಲಿಗೆ, ಇದರ ಲಾಸ್ಟ್ ಎಂಡಿಂಗು ಇನ್ನೊಂದು ವಾರದಲ್ಲಿತ್ತು, ಅಲ್ಲಿ ಉರಿ ಬಂತು. ಎರಡನ್ನೂ ಆ ಶರೀರ ಅನುಭವಿಸ್ತು. ಆದರೆ ನೀ ಹೇಳಿದೆಯಲ್ಲ, ಆ ಕ್ಷಣ ಸಿಗೋದಿಲ್ಲ. ಕಾಲ, ದೇಶ, ಕರ್ಮ. ಕಾಲ ಇತ್ತಲ್ಲ ಮಧ್ಯದಲ್ಲಿ, ಅಲ್ವಾ? ಸರಿ ಊಟ ಮಾಡಿದ ಮೇಲೆ ಹುಳಿ ಬರ್ತದಲ್ಲ, ಸಡನ್ ಬರ್ತದೆ ಜಾಸ್ತಿ ತಿಂದ ಒಂದು ಅಂದಾಜಿಗೆ. ಸರಿ ಪಾರ್ಟಿಗೆ ಹೋದವನಿಗೆ ಒಂದು ಸಲ ಆಮ್ಲೆಟ್ ಹಾಕ್ತಾನಲ್ಲವ, ಕಫ್ ಟೈಲಾಗಿ. ಒಂದು ಲೆವೆಲ್ ತನಕ ಅವನು ಭಾರಿ ನಾನೇ ಇದನ್ನೇ ಕಂಟ್ರೋಲ್ ಮಾಡ್ತಿದ್ದೆ, ಆಮೇಲೆ ಗೊತ್ತಾಗುತ್ತೆ ಇದು ನನ್ನನ್ನು ಕಂಟ್ರೋಲ್ ಮಾಡ್ತೀನಿ. ಆಮೇಲೆ ಅವನಿಗೆ ಗೊತ್ತಾಗುತ್ತೇನು, ಈ ಲಿಕ್ವಿಡ್ ನನ್ನನ್ನು ಕಂಟ್ರೋಲ್ ಮಾಡ್ತಿದ್ದೆ, ನಾನು ಅದನ್ನು ಕಂಟ್ರೋಲ್ ಮಾಡ್ತಿಲ್ಲ. ಫಸ್ಟ್ ಅವನು ಹಿಡಿದ ಅದನ್ನು, ಕೊನೆಗೆ ಅದು ಅವನನ್ನು ಹಿಡಿಯಿತು. ಫಸ್ಟ್ನೇದು ಸ್ವಧರ್ಮ, ಅವನು ಹಿಡಿಲಿಕ್ಕೆ ಹೋಗಿದ್ದು, ಕೊನೆಗೆ ಅವನನ್ನು ಹಿಡ್ಕೊಳ್ತಲ್ಲ, ಅದು ಅವನ ಕರ್ಮ. ಅದರ ಸಾಧಕ ಬಾಧಕ ಇಂಪ್ಯಾಕ್ಟ್. ಅದು ಒಳ್ಳೆಯದು ಇರ್ಬೋದು, ಕೆಟ್ಟದ್ದು ಇರ್ಬೋದು. ಅಂಟು ನಂಟು ಕಗ್ಗಂಟು ಅಂತ ನನ್ನ ಭಾಷೆಯಲ್ಲೇ ಹೇಳಿದ್ರಿ. ನೆಕ್ಸ್ಟು ನೀವೊಂದ್ಸಲಿ ಹೇಳಿದ್ರಿ, ಅಂದರೆ ನೀವೊಂದು ಕೈ ಹಿಂಗೆ ಮಾಡೇ ಹೇಳಿದ್ರಿ, ಇಲ್ಲಿಂದ ಹುಬ್ಬು ಮೇಲಿಂದನೇ ಎಲ್ಲ ಜ್ಞಾನ ಇರೋದು, ಇಲ್ಲಿಂದ ಕಾಮ ಸ್ಟಾರ್ಟು ಅಂತ. ಯಾಕಂದ್ರೆ ಕಣ್ಣಿಂದನೇ ಫಸ್ಟ್ ನೋಡ್ತೀವಿ, ಇಲ್ಲಿ ಸ್ಟಾರ್ಟು. ಸ್ಮೆಲ್ಲು, ಕಿವಿ ಕೇಳಿಸ್ಕೊಳ್ಳುತ್ತೆ, ಜೋಕ್ಸು, ಇನ್ನೊಂದೇನೋ ತಮಾಷೆ, ಡಬಲ್ ಮೀನಿಂಗ್ ಎಲ್ಲ, ಬಾಯಿ ರುಚಿ, ಹಿಂಗಿಂದ ಕರ್ಮ ಸ್ಟಾರ್ಟ್ ಅಂತ. ಫಸ್ಟು ಮುಜುಗರದಿಂದ ಕಾಮವನ್ನು ಒಪ್ಪುವುದು ಬಿಡಿ. 64 ವಿದ್ಯೆಗಳಲ್ಲಿ ಅದಕ್ಕೆ ಜಾಗ ಉಂಟು. ಕಾಮವು ಒಂದು. ಧರ್ಮ, ಅರ್ಥ, ಕಾಮ, ಮೋಕ್ಷ. ಈಗ ನೀನೀಗ ಮಾತಾಡ್ತಿದ್ದಿ ಅಂದರೆ, ನಾನಿಲ್ಲಿ ಕೂತಿದ್ದೀನಿ ಅಂದರೆ, ನಾವೇನು ಅಜಾತ ನಾಗಲಿಂಗ ಅಲ್ಲ ನೇರ ಬರಲಿಕ್ಕೆ, ಕಾಮದಿಂದನೇ ಬಂದವು. ಇನ್ನು ಹುಟ್ಟೆ ಆ ಕರ್ಮದಿಂದನೇ ಆಗಿರೋದು. ಅದನ್ನು ವಿದ್ಯೆ ಅಂತ. ಆಧ್ಯಾತ್ಮ ಹಾಳುಬಿದ್ದಿದ್ದು ಹೇಗೆ ಅಂದರೆ ಹೀಗೆ, ಮೋಕ್ಷ ಬೇಕು ಅನ್ನೋದೊಂದು ಕಾಮನೇ ತಾನೆ. ಹೌದು, ಅದು ಕಾಮವೇ, ಮೂಲ ಕಾಮ. ಅದು ಮೂಲ ಕಾಮ, ಟಾಪ್ ಮೋಸ್ಟ್ ಆಸೆ. ಹೌದು. ಮುಕ್ತಿ ಬೇಕು, ಲಿಬರೇಷನ್, ಆನಂದದ ಸ್ಥಿತಿಯಲ್ಲಿರಬೇಕು ನಾನು. ಶ್ರೀನಿವಾಸನಿಂದ ಆನಂದ ನಿಲಯದ ಸ್ಥಿತಿಯಲ್ಲಿ ನಾನು ನನ್ನನ್ನು ನೆಲೆ ನಿಲ್ಲಿಸಬೇಕು ಅನ್ನೋದು ಒಂದು ಆಸೆ. ಅದು ಒಂದು ಆಸೆ, ಹೌದು. ಅದರಲ್ಲಿ ಬೆಟರ್ ಆಸೆ ಕಿಕ್ಕು, ಅದು ಶಾರೀರಿಕ ಕಾಮ, ಅದನ್ನು ಬಿಡಿಸಿಡಬೇಕು. ಓಕೆ. ಸೊ ಅದು ಶುರುವಾಗೋದು ಹೇಗೆ? ಸೃಷ್ಟಿ ಶುರುವಾಗಿದ್ದು ಹೇಗೆ? ಭೂಮಿಯನ್ನು ಪ್ರಕೃತಿ, ಬೆಳಕನ್ನು ಪುರುಷ. ಬೆಳಕನ್ನು ವೀರ್ಯ ಅನ್ಕೋ, ಭೂಮಿಯನ್ನು ಪೃಥ್ವಿ ಅನ್ಕೋ. ಆ ಬೆಳಕು ಚಂದ್ರನ ಮೂಲಕ ತಂಪಾಗಿ ಭೂಮಿಗೆ ಹರಿದಾಗ ಅದನ್ನು ವೀರ್ಯ ಅನ್ಕೋ. ಚೈತನ್ಯ ಸೂರ್ಯ ಚಂದ್ರನ ಮೇಲೆ ಪ್ರವೇಶ ಆದಾಗ ವೀರ್ಯ ಉತ್ಪತ್ತಿ ಥರ ಆಗಿ ಅದು ಕೆಳಗೆ ಭೂಸ್ಪರ್ಶ ಆಗಿ ಜೀವಿಗಳು ಉತ್ಪತ್ತಿ ಆಯಿತು. ಇದು ಲಾಜಿಕ್. ಅದಕ್ಕೆ ಹನಿ ಮೂನ್. ಹನಿ ಮೂನ್ ಆಯಿತು. ಯಾಕೆ? ಸೂರ್ಯರಶ್ಮಿ ನೇರ ತಡ್ಕೊಳ್ಳೋಕ್ಕಾಗಲ್ಲ, ಚಂದ್ರನ ಬೆಳಕು ಬೇಕು ಗಿಡ ಮೊಳಕೆ ಹೊಡಿಲಿಕ್ಕೆ. ಯಾಕೆ? ಹನಿ ಸಣ್ಣಗೆ ಹನಿ ಮೂನ್ ಆಯ್ತು. ಹಾಗಾಗಿ ಚಂದ್ರ ಅನ್ನೋದು ಮನಸ್ಸಿಗೆ ಖುಷಿ ಕೊಡೋ ದೇವತೆ, ಸೂರ್ಯ ಜ್ಞಾನದ ದೇವತೆ. ಹಾಗಾಗಿ ಕೃಷ್ಣಾವತಾರದಲ್ಲಿ ತುಂಟಾಟ ಜಾಸ್ತಿ ಇತ್ತು, ರಾಮಾವತಾರದಲ್ಲಿ ಧರ್ಮ ಜಾಸ್ತಿ ಇತ್ತು. ರಘುವಂಶ, ಸೂರ್ಯವಂಶ, ಸೂರ್ಯವಂಶ, ಇದು ಚಂದ್ರವಂಶ. ಚಂದ್ರವಂಶ, ಕರೆಕ್ಟ್.
ಎಲ್ಲದಕ್ಕೂ ಲಾಜಿಕ್ ಇದೆ ನಾವು ಒಂದು ನಿಧಾನ ಹುಡುಕಿದ್ರೆ ಸಿಗ್ತದೆ, ನಮಗೆ ಪುರ್ಸೋತಿಲ್ಲಲ್ಲ ಏನು ಸಹ. ಆಮೇಲೆ ಅಲ್ವಾ, ಹಾಗಾಗಿ ಚಂದ್ರಗ್ರಹಣ ಆದಾಗ ಜಲ ವ್ಯತ್ಯಾಸ ಆಗ್ತದೆ. ವೀರ್ಯವಿರುವುದಲ್ಲಿ ಜಲ ಉತ್ಪತ್ತಿ ಆಗೋ ಜಾಗದಲ್ಲಿ. ಕರೆಕ್ಟ್. ಸೂರ್ಯಗ್ರಹಣ ಆದಾಗ ಪಿತೃದೇವತೆಗಳು, ಅಗ್ನಿ ವ್ಯತ್ಯಾಸ ಆಗುತ್ತೆ. ಅಗ್ನಿ ಇರೋ ಜಾಗ ಇಲ್ಲಿ ಹಣೆ ಇಟ್ಟು ಅರ್ಥ ಆಯ್ತಾ? ಅಗ್ನಿ ಗ್ರಂಥಿ ಇಲ್ಲಿ ಮತ್ತು ಇಲ್ಲಿ. ರಾಜ ಅಂದರೆ ಯಾವುದು? ಬುದ್ಧಿ ಅಲ್ವಾ? ಮನಸ್ಸನ್ನು ಬುದ್ಧಿ ಆಳ್ತಾ ಇರಬಾರ್ದು, ಬುದ್ಧಿ ಮನಸ್ಸನ್ನು ಆಳಬೇಕು. ರಾಮನಲ್ಲಿ ಬುದ್ಧಿ ಮನಸ್ಸು ಆಳ್ತಿತ್ತು, ನಮ್ಮಲ್ಲಿ ಮನಸ್ಸು ಬುದ್ಧಿ ಆಳ್ತಿರೋದು, ಅದಕ್ಕೆ ಮನೆ ಹಾಳು ಅಂತ. ಯಾಕೆ ಆಳ್ತಾ ಇರೋದಲ್ಲಿ ಮನೆ ಹಾಳು. ಹಾಗಾಗಿ ಅವನೇನು ಮಾಡ್ತಾನೆ, ಹಾಗಾಗಿ ನಮ್ಮ ಶರೀರದಲ್ಲಿ ಇದೇ ಒಂದು ಯೂನಿವರ್ಸಿಟಿ. ನಾವು ಯಾವುದರಿಂದ ಆಳಲ್ಪಡ್ತೀವಿ ಅದನ್ನು ನೋಡಬೇಕು. ಈ ಕಾಮನೆಗೆ ಬರುವ, ಇದು ಸೂರ್ಯನಾಡಿ, ಇದು ಚಂದ್ರನಾಡಿ ಇಟ್ಕೊಳ್ಳುವ, ಇದು ಜ್ಞಾನ ಅಥವಾ ಅಗ್ನಿನಾಡಿ. ಶಿವ ಕಾಮ ಸುಟ್ಟಿದ್ದೆಲ್ಲಿಂದ? ಈ ನೇತ್ರದಿಂದ. ಇಲ್ಲಿಂದ ಯಾಕೆ ಸುಡಲಿಲ್ಲ? ಇದನ್ನು ಕ್ಲೋಸ್ ಮಾಡಿ ಕೂತಿದ್ದವರು, ಇವನು ಬಾಣ ಬಿಟ್ಟ, ಇದೆರಡು ಓಪನ್ ಮಾಡಿಸೋಣ ಅಂತ. ಮಾತ್ರ ಇದು ಮಾತ್ರ ಓಪನ್ ಮಾಡಲಿಲ್ಲ, ಇದನ್ನು ಓಪನ್ ಮಾಡಿ. ಮದನಾರಿ ಮನ್ಮಥ ನಾಶ, ಮನಸ್ಸನ್ನು ಮತನ ಮಾಡೋದು ಯಾವುದು? ನಾಲೆಡ್ಜ್. ಚಿಂತನೆ ಆದಾಗ ಲೌಕಿಕ ಪಾರಮಾರ್ಥಿಕ. ಚಿಂತನೆ ಆಗೋದು ಯಾವ ಇನ್ಸ್ಟ್ರೂಮೆಂಟಿಂದ? ಮೆದುಳಿಂದ. ಮೆದುಳಿರೋದೆಲ್ಲಿ? ಮೆದುಳಿನ ಕಣ್ಣು ಯಾವುದು? ಥರ್ಡ್ ಐ. ಇಲ್ಲಿ. ಎಷ್ಟಾಯ್ತಾ? ವಿಷ ಇದೆ, ತುಂಬ ದೊಡ್ಡ ಸುಂದರಿ ವಿಷ ಇಟ್ಕೊಂಡ್ಬಂದಿರ್ತಾಳೆ ಹಾಲಲ್ಲಿ. ಇವನಿಗೆ ಸೆನ್ಸ್ ಆಗುತ್ತೆ, ಅಣ್ಣ ವಿಷ ಇದೆ ತಿಂದರೆ ಸಾಯ್ತಿ ಅಂತ. ಯಾವ್ದು ಹೇಳೋದು? ಈ ಕಣ್ಣು ಹೇಳೋದು, ಈ ಕಣ್ಣು ಹಾಲು ಹೇಳಿತ್ತು. ಆ ಹಾಲಲ್ಲಿ ಇದು ಇರ್ಬೋದಲ್ಲ. ಕಾಮಿನಿ ಹೋದ್ಲಲ್ಲ ಅಲ್ಲಿ, ಮತ್ತು ಕಾಮಿನಿ ಥರ ಕಾಣುತ್ತಾಳೆ ಅವಳು ಅಲ್ವಾ? ಈ ಚಂದ್ರ ವೇವ್ ಲೆಂತ್ ಇದು ಜಾಸ್ತಿ, ಇದನ್ನು ನೋಡು ಬ್ಲರ್ ಇರುತ್ತೆ ಸ್ವಲ್ಪ. ಸೂರ್ಯನಿಗಿದ್ದ ಲೈಟ್ ಚಂದ್ರನ ಹತ್ರ ಇರೋದಿಲ್ಲ, ಇದು ಇದರ ಡಿಪೆಂಡೆಂಟ್. ಇದೊಂದು ಲಾಜಿಕ್. ಸೊ ಈ ಚಂದ್ರ ಕಾಮನೆಗಳನ್ನು ಹುಟ್ಟಿಸೋ, ಸೂರ್ಯ ಕಾಮನೆಗಳಿಗೆ ಮೂಲಕರ್ತೃ. ಇವರಿಬ್ಬರಿಲ್ಲ ಅಂದರೆ ಸೃಷ್ಟಿಯಲ್ಲಿ ನಿಂಗೇನು ಕಾಣುತ್ತೆ? ಹೊನ್ನು ಹೆಣ್ಣು ಮಣ್ಣು ಈ ಮೂರಕ್ಕೋಸ್ಕರ ಅಧಿಕಾರ. ಇದಕ್ಕೆ ಒದ್ದಾಟ ಎಲ್ಲರದು. ಎಲ್ಲರಿಗೆ ಏನೇನೆಲ್ಲ ಮಾಡ್ತಿದ್ದೀವಿ ಡ್ರಾಮಾಗಳ ಪೂರ್ತಿ ಈ ಕಾರಣಕ್ಕೆ ಮಾಡ್ತಾ ಇರೋದು. ಸೊ ನನ್ನ ಕ್ವಶನ್ ಅದಕ್ಕೆ ಕನೆಕ್ಟೆಡ್ ಇದೆ. ಅಂದರೆ ಈಗ ಹುಟ್ಟು ಬ್ಲೈಂಡ್ ಇರ್ತಾರಲ್ಲ, ಬೆಳಕಿನ ಅನುಭವವೇ ಇಲ್ಲದವರು ಬೆಳಕಿನ ಉಪಾಸನೆ ಹೇಗೆ ಮಾಡ್ತಾರೆ? ಈಗ ಬಾರ್ನ್ ಬ್ಲೈಂಡ್, ನಾನು ಮತ್ತೆ ಈಗ ಅವ್ರು ಏನು ತಪಸ್ ಮಾಡ್ತಾರೆ? ತುಳಸಿ ಅಮ್ಮನ ಎಕ್ಸಾಂಪಲ್ ಕೊಡ್ತೀನಿ. ಈಗ ನಿಂಗೆ 2 ಕಣ್ಣಿಂದ ಕಾಣ್ತಿದೆ ಅನ್ನೋದು ಒಂದು ಸತ್ಯ ಅಲ್ವಾ? ಹೌದು ತಾನೆ? ಬೆಳಿಗ್ಗೆ ಏನು ತಿಂದು ಜ್ಞಾಪಕ ಉಂಟು ಇವತ್ತು? ಜ್ಞಾಪಕ ಇದೆ. ಹೋದ ವಾರದ ಜ್ಞಾಪಕ. 5ನೇ ಕ್ಲಾಸಲ್ಲಿ ಸ್ಕೂಲ್, ನಿಮ್ಮ ಸ್ಕೂಲು ಗಿಡ ಎಲ್ಲ ಜ್ಞಾಪಕ ಇಲ್ಲ? ತಕ್ಕ ಮಟ್ಟಿಗೆ ತಕ್ಕ ಮಟ್ಟಿಗೆ ಎಂತ ಒಂದು ಜ್ಞಾಪಕ ಉಂಟು ಅಲ್ವಾ? ಕಣ್ಣು ಮುಚ್ಚೀಗ ನಿಮ್ಮ ಮನೇಲಿರೋ ನಿಂಗೆ ಇಷ್ಟವಾದ ರೂಮ್ ಜ್ಞಾಪಕ ಮಾಡಿಕೊ. ಯಾವ ಬಣ್ಣ ಕಾಣ್ತುಂಟು? ಆ ರೂಮ್ ಆಸ್ ಇಟ್ ಈಸ್ ಹಂಗೆ ಕಾಣ್ತಾ ಇದೆ, ಫುಲ್ ಕ್ಲಿಯರ್. ಯಾವ ಬಣ್ಣ ಕಾಣ್ತಿದೆ? ಅಲ್ಲಿ ಫೋಟೋ ಇದೆ, ಗ್ರೀನ್ ಇದೆ, ಬ್ರೌನ್ ಇದೆ. ಕಣ್ಣು ಬಿಡು. ಈ 2 ಕಣ್ಣು ಮುಚ್ಚಿತ್ತಲ್ಲ, ಯಾವ ಕಣ್ಣಲ್ಲಿ ಕಾಣ್ತೀಗ? ಅದೇ ಇಲ್ಲಿ ಕಾಣ್ತದೆ, ಬಟ್ ನಂಗೆ ರೆಫರೆನ್ಸ್ ಇದೆ ಮೆಮೊರಿ. ಕಂಡಿದ್ದಿಲ್ಲಪ್ಪ, ಯಾವ ಪೊಸಿಷನ್? ಕಂಡಿದ್ದಿಲ್ಲೇನೆ. ಈಗ ನಾನು ನೋಡ್ತಿರೋದು ಕಾಣ್ತಿರೋದೆಲ್ಲಿ? ಇಲ್ಲಿ ಈ ಲೆವೆಲಲ್ಲಿ. ಹೌದು, ಈ ಲೆವೆಲಲ್ಲಿ. ಅದ್ರ ಮೊದಲು ಕಣ್ಣು ಮುಚ್ಚಾ ಕಂಡ ಪಿಕ್ಚರ್ ಯಾವ ಲೆವೆಲಲ್ಲಿ ಕಾಣ್ತೀವಿ? ಪ್ರಾಕ್ಟಿಕಲಿ ಹೋಗಷ್ಟೇ. ಈ ಲೆವೆಲಲ್ಲಿ ಅಲ್ಲೊಂದು ಬೆಳಕಿನ ಕಣ್ಣು ಇತ್ತು, ಅದು ನೋಡ್ತಾ ಇತ್ತು. ಅವ್ರಿಗೆ ಅದು ಕೆಲಸ ಮಾಡ್ತಿತ್ತು. ಓಕೆ, ಬಟ್ ನನಗೆ ರೆಫರೆನ್ಸ್ ಇದೆ ಅವ್ರೊಳಗೆ. ಗಣೇಶ ಅಂದರೆ ಗಣೇಶನ ಮುಖ ಗೊತ್ತು, ಶಿವ ಗೊತ್ತು. ಐ ಕ್ಯಾನ್ ಡಿಫ್ರೆನ್ಶಿಯೇಟ್. ಅವನು ಯಾವತ್ತಿಂದ ಬ್ಲೈಂಡ್ ಆಗಿದ್ದು? ಈ ಜನ್ಮದಿಂದ ಮಾತ್ರ ಅಲ್ವಾ? ಹೌದು. ಅದ್ರ ಮೊದಲು ಗೊತ್ತಿಲ್ಲ ಏನಾಗಿದ್ರು. ಅದ್ರ ಮೊದಲು ಇತ್ತನಲ್ಲ. ಸೊ ಉಪಾಸನೆ ಮಾಡಿದ್ರೆ ಅದು ಓಪನ್ ಅಪ್ ಆಗುತ್ತೆ ಅಂತ. ಉಪಾಸನೆಯಿಂದ ಈ ಕಣ್ಣನ್ನು ಸರಿ ಮಾಡ್ಲಿಕ್ಕಾಗುತ್ತೆ, ಅದಕ್ಕೆ ತಾಟಕ ವಿದ್ಯೆ ಅಂತ. ಓಹೋ. ಅಲ್ಲ, ಅದನ್ನು ಮಾಡಿಸ್ತವರು 23 ವರ್ಷದ ಕುರುಡನಿಗೆ ಭಗವಾನ್ರು 1962 ಅಲ್ಲಲ್ಲ ಅವರು ಶರೀರ ಬಿಟ್ಟಿದ್ದು. ಆ ಟೈಮಿನ ಹಿಂದೆ ಅವರು ಕಣ್ಣಿಂದ ತೋರಿಸಿದ್ರಲ್ಲ. ರಾಯರು ಕುರುಡನಿಗೆ ಮೂಕನಿಗೆಲ್ಲ ಯಾವ ಉಪಾಸನೆ ಬಲದಿಂದ ಸರಿ ಮಾಡಿದ್ದು? ವಾದಿರಾಜರು ಹೆಣ ಎಬ್ಸಿದ್ರಲ್ಲನೆ. ಸತ್ತೆಣ ಎಷ್ಟೋ ವರ್ಷದನ್ನು ರಾಯರು ವಾದಿರಾಜರು ಎಬ್ಬಿಸ್ಲಿಲ್ಲ.
ಹ್ಞೂ ಉಡುಪಿ ಮಠಕ್ಕೆ ಮತ್ತು ಚಿನ್ನದು ಕವಚ ಬಂದಿದ್ದು ಹೇಗೆ ಹ್ಞೂ ಇಲ್ಲೇ ಇದ್ದಾರಲ್ಲ ಎಷ್ಟೋ ಜನ ಎಕ್ಸಾಂಪಲ್. ನಾವು ಆ ಸಾಧನೆ ಮಾಡಲಿಲ್ಲ. ಸಾಧನೆ ಮಾಡಿದ್ರೆ ಹುಟ್ಟು ಬ್ಲೈಂಡ್ ಇದ್ದವ್ರಿಗೂ ಕೂಡ ಓಪನ್ ಅಪ್ ಆಗುತ್ತೆ ಅಂತ. ಬೋಧನೆ ಮಾಡಿದರೆ ಗುರುವಾಗೋದೆಷ್ಟು ಸತ್ಯವೋ, ಸಾಧನೆ ಮಾಡಿದರೆ ಸಾಧಕ ಆಗೋದು, ಯೋಗಿ ಆಗೋದು ಅಷ್ಟೇ ಸತ್ಯ. ಫಂಟಾಸ್ಟಿಕ್. ಗುರುಸ್ಥಾನಕ್ಕೆ ಬೇಕಾಗಿದ್ದು ಬೋಧನೆ, ಸಾಧನೆ ಗೊತ್ತಿಲ್ಲ, ಅದು ಅವರಿಗೆ ಬಿಟ್ಟು. ಲಿಬರೇಷನ್ನಿಗೆ ಬೇಕಾಗಿದ್ದು ಸಾಧನೆ. ಬೋಧನೆ ಮಾಡಿ ಸಾಧನೆ ಮಾಡೋರು ಇದ್ದಾರೆ, ಅಥವಾ ಈ ಜನ್ಮ ಇಡೀ ಬೋಧನೆ ಮಾಡಿ ಅದರ ಫೆಸಿಲಿಟಿಲಿರೋರು ಇದ್ದಾರೆ. ಥಿಯರಿ, ನಾಟ್ ಪ್ರಾಕ್ಟಿಕಲ್. ಈಗ ನಿಂಗೆ ತೋರಿಸಿದ್ದು ನಾನು ಪ್ರಾಕ್ಟಿಕಲ್ ಅಲ್ಲ. ಇದಕ್ಕೆ ಲಾಜಿಕ್ ಏನು ಗುರೂಜಿ? ರುದ್ರ ಗ್ರಂಥಿ, ವಿಭೇದಿನ್ಯೇ ನಮ, ಲಲಿತ ಸಹಸ್ರನಾಮ, ಭಗವದ್ಗೀತೆ, ಜ್ಞಾನಚಕ್ಷು, ವಿಶ್ವರೂಪ ದರ್ಶನ ಆಗಿದೆ ಈ ಕಣ್ಣಿಗೆ, ಈ ಕಣ್ಣು. ಹಾಂ ಹೌದೌದು, ಅರ್ಜುನ ಇದ್ರಲ್ಲಿ ನೋಡಿದ್ದು. ಯಾಕೆ ವಿರಾಟ್ ಸ್ವರೂಪ ಇದ್ರಲ್ಲಿ ನೋಡೋಕ್ಕಲ್ಲ ಅಂತ ನೀವು ಹೇಳಿದ್ರಿ. ಹೇಗಾಗ್ತದೆ? ಮೈಕ್ರೋ ಆರ್ಗನಿಸಮ್ಸನ್ನೇ ತರುವ ಈ ಕಣ್ಣಲ್ಲಿ ನೋಡ್ತೀರಾ? ಆಗಲ್ಲ. ಅದಕ್ಕಿಂತ ಒಂದು ಎಕ್ಸ್ಟ್ರಾ ಇಟ್ಕೊಳ್ತೀರಲ್ಲ. ಹೌದೌದು, ಬೇಕು. ಹಾಗೆ ಒಬ್ಬರ ಮನಸ್ಸನ್ನು ತಿಳಿಬೇಕು. ಈಗ ಪ್ರೀತಿ ಅಂತ ಹುಟ್ಟಿತು ಹುಡುಗ ಹುಡುಗಿ ಮಧ್ಯೆ, ಅವನು ಯಾವ ಕಣ್ಣಲ್ಲಿ ಅವಳನ್ನು ಪ್ರೀತಿಸಿದ್ದು? ಈ ಕಣ್ಣು ಅಲ್ಲಪ್ಪ, ಫಸ್ಟ್ ಈ ಕಣ್ಣಲ್ಲಿ ನೋಡಿದ್ದು, ಕೊನೆಗೆ ಒಳಗೆ ಶುದ್ಧ ಪ್ರೀತಿ ಆಗ್ತಾ ಈ ಕಣ್ಣು ಹೋಯ್ತು. ಅವಳು ಏನು ತಪ್ಪು ಮಾಡಿದ್ರು ಅವನಿಗೆ ಅದು ಕಾಣೋದೇ ಇಲ್ಲ. ನಾ ಮೊನ್ನೆ ಒಂದು ಹುಡುಗನಿಗೆ ಕೇಳಿದೆ, ನಿಮ್ಮ ಅಮ್ಮ ಬೈದರೆ ಆ ಪಾರ್ಟಿ ಹೋಗಿ ಗಲಾಟೆ ಮಾಡ್ತೀಯಲ್ಲ, ಅವಳು ನಿನಗೆ ಸರ್ವ ಸಂಸ್ಕೃತದಲ್ಲೂ ಬೈದರು, ಬೆಳಗ್ಗೆ ಹೋಗಲ್ಲಿ ಕೈ ಕಟ್ಕೊಂಡು ಜಲ್ಸರಿಸ್ಕೊಂಡು ನಿಂತಿರ್ತಿಲ್ಲ, ನಿನ್ನ ಪರಿಸ್ಥಿತಿ ಏನು ಅಂತ, ಇದಕ್ಕೆ ಗಂಡಸ್ತಾನ ಅನ್ನೋದಂತ ನಾನೆಲ್ಲರೂ ಕೇಳಿದ್ದೆ. ನಂಗೆ ಗೊತ್ತಿರಲಿಲ್ಲ ಇದೇ ಗಂಡಸ್ತಾನ ಅಂತ, ಈಗ ಗೊತ್ತಾಯಿತು. ಅಲ್ಲೇ ನಾವು ನೋಡಿದ್ದೆ ಕಾಲೇಜ್ ಲೇಡೀಸ್ ಹಾಸ್ಟೆಲ್ ಹತ್ರ ಹಿಂಗೆ ನಿಂತಿರೋದು, ತುಪ್ಪಿ ತೊಳೆದು ಚಪ್ಪರು ಎಂತೆಂತೆಲ್ಲ ಬೈದರು. ಇವ್ನ ಮನೇಲಿ ಅವ್ರ ಅಮ್ಮ ಅದು ತೆಗ್ದಿಡು ಅಂದು ಇವ್ನು ಹೌಹಾರದಾಯ್ತು. ಯಾವುದಕ್ಕೆ ಹಾಸ್ಯ ಆಗಿರೋದು? ಮೋಹ ಮತ್ತು ಕಾಮನೆಗೆ. ಕರೆಕ್ಟ್. ಬೆಳವಣಿಗೆ ಹಾಸ್ಯ ಅಲ್ಲ, ಮೋಹ ಮತ್ತು ಕಾಮನೆ. ಇದಕ್ಕೆ ಮಾಯಾ ಅಂತೇಳಿ. ಯಾವುದು ಮನಸ್ಸನ್ನು ಹಿಡಿದಿಡ್ತದೆ ಅದು ಮಾಯ. ಆ ಮಾಯೆಯನ್ನು ದಾಟಲಿಕ್ಕೆ ಮಾಯೆಯ ಸೃಷ್ಟಿ ಮಾಡಿದವನೊಬ್ಬಿದ್ದಾನಲ್ಲ, ಆದಿಮಾಯ, ಅವನನ್ನು ಹಿಡಿಬೇಕು. ಸಾಫ್ಟ್ವೇರಿಂದ ಹೊರಗೆ ಬರೋಕ್ಕೆ ಸಾಫ್ಟ್ವೇರನ್ನು ಹಿಡಿದ್ರೆ ಆಗೋದಿಲ್ಲ. ಒಂದು ಸಾಫ್ಟ್ವೇರ್ ಕೃಪೆ ಮಾಡಬೇಕು, ದೇವಿ ಶಕ್ತಿ ಹೇಳಬೇಕು, ತಾಟಾಚೆಗೆ. ರಾಮಕೃಷ್ಣರ ಟೆಕ್ನಿಕ್ ಇಲ್ಲ. ಆ ಸಾಫ್ಟ್ವೇರನ್ನು ರೆಡಿ ಮಾಡಿದವನೊಬ್ಬ ಇರ್ತಾನೆ, ಅವನು ಬಂದು ಪಾಸ್ ಮಾಡ್ತಾನೆ, ಅಲ್ಲಿಗೆ ಆಟ ನಿಲ್ತದೆ. ಟಿ ವಿ ಸ್ವಯಂ ಬಂದಾಗಲಿಕ್ಕೆ ಸ್ವಲ್ಪ ಕಷ್ಟ. ಅದೇ ಒಂದು ಮನೇಲಿ ನಾವು ಅಮ್ಮ ಬಂದ್ ಮಾಡಬೇಕು, ಇಲ್ಲ ಕೇಬಲ್ ಅವನ್ನೇ ಎತ್ತಬೇಕು. ಕೇಬಲ್ ಆಫ್ ಮಾಡಬೇಕು. ಕೇಬಲ್ ಅವನ್ನ ಎತ್ತಿದ್ರೆ ಪರಬ್ರಹ್ಮ, ಮನೇಲಿರೋ ಅಮ್ಮ ಆಫ್ ಮಾಡಿದರೆ ಶಕ್ತಿ. ಕೇಬಿಲ್ ಕರೆಂಟ್ ತೆಗ್ದ ಅಂದರೆ ಗುರುಕೃಪೆ. ಮೂರನ್ನು ತಗೊಳ್ಬೋದು, ಮೂರು ತೆಗೆದು ಆಫ್ ಆಗುತ್ತೆ. ಟಿ ವಿ ಶಾಂತ. ಟಿ ವಿಗೆ ಶಾಂತ ಆಗಬೇಕು ಅಂತ ಯಾರಿಗಿಲ್ಲ. ನಮಗೆ ಹೇಗೆ ಅಂದರೆ, ನಮಗೆ ಅಂದರೆ ನಾನು ನೋಡಿದ ಹಾಗೆ ಈಗಿನ ಯುಗದಲ್ಲಿ ಎಲ್ಲರಿಗೂ ನಾಲೆಡ್ಜ್ ಬೇಕಷ್ಟೆ, ಪ್ರಾಕ್ಟಿಕ್ಯಾಲಿಟಿಗೆ ಯಾರೂ ತಯಾರಿಲ್ಲ. ದೇ ವಾಂಟ್ ದಟ್ ಕಿಕ್. ಬುಕ್ ಕ್ರಿಕೆಟ್ ಅಂತ ನೀವು ಹೇಳ್ದಂಗೆ ಆಯ್ತು. ಅದನ್ನು ತಿಳ್ಕೊಳ್ಬೇಕು. ಕೈಲಾಸ ಹೇಗಿದೆ, ಗಂಗಾ ನದಿ ಹೇಗಿದೆ, ಇಳಿತ್ಯನ ನೀನು ಅಂದರೆ ಅಲ್ವಾ? ವಿ ವಾಂಟ್ ಇಮ್ಯಾಜಿನೇಷನ್. ಹಾಗಾಗಿ ನಾವು ಇಮ್ಯಾಜಿನರಿ ವರ್ಲ್ಡಲ್ಲಿರೋದು. ಹಾಗಾಗಿ ನಾವು ದೇವರಿಗೆ ಇಂತಿಂಥ ಅಲಂಕಾರ, ಯಾಕೆ ನಾವಿರೋದೇ ಆ ವರ್ಲ್ಡಲ್ಲಿ, ದೇವರನ್ನು ತಂದು ಆ ವರ್ಲ್ಡಿಗೆ ತಂದಿಡೋದು. ನಿಜ ದೇವರದಲ್ಲ, ಅದು ಬೆಳಕು. ಬೆಳಕನ್ನು ನೋಡಲಿಕ್ಕೆ ಯಾವ ಅಲಂಕಾರನೂ ಬೇಡ, ಸುಮ್ಮನೆ ಕೂತ್ರೆ ಆಯಿತು. ₹1 ಕಾಸಿಲ್ಲ ಅದು. ಯಾವ ಜನ ಸಹಾಯ ಬೇಡ, ಧನ ಸಹಾಯ ಬೇಡ, ಸುಮ್ಮನೆ ಕೂತು ತನ್ನೊಳಗೆ ತಾನು ನೋಡ್ಲಿಕ್ಕೆ ಶುರು ಮಾಡ್ತಾನೆ. ಯಾರ ಸಪೋರ್ಟ್ ಇಲ್ಲದೆ ಆಗೋ ಒಂದು ಕೆಲಸ ಅಂದರೆ ಜ್ಞಾನ. ರೆಡಿ ಇಲ್ಲ ಅದಕ್ಕೆ. ಯಾರ ಸಪೋರ್ಟ್ ಬೇಡ, ನಯಾ ಪೈಸೆ ಖರ್ಚಿಲ್ಲ, ಜನಬಲ ಬೇಡ, ಜನ ಬೆಂಬಲ ಬೇಡ. ತಿನ್ಲಿಕ್ಕೆ ಒಂದಿಷ್ಟು ಸ್ಟಡಿ ಮಾಡ್ಕೊಂಡು ಸುಮ್ಮನೆ ಕೂತ. ಇಲ್ಲೇ ತಲೆ ತಿರುಗಿ ಸುತ್ತು ಶುರುವಾಗಿ ಸಿಗುತ್ತೆ. ಯಾಕಂದರೆ ಇವನು ಭಗೀರಥ ಅಲ್ಲಲ್ಲ, ಮಹಾ ತಪಸ್ವಿ ಆಗಲಿಕ್ಕೆ ಹಶ್ವಾಗ್ತದೆ. ದೇಹ ಭಾವ ಹೋಗತ್ತಂಗೆ ಹಶ್ವಾಗತ್ತೆ, ಹೋದ ಮೇಲೆ ಹಶ್ವಾಗತ್ತೆ. ಕರೆಕ್ಟ್.
ದೇಹ ಭಾವ ಹೋಗತ್ತಂಗೆ ಒಂದು ಸೇಫ್ಟಿ ಇಟ್ಕೊಳ್ಬೇಕಲ್ಲ, ಇನ್ಶೂರೆನ್ಸ್ ಇದ್ದಾಗಿ. ಅಲ್ಲಿವರೆಗಾರು ಒಂದು ಗ್ಯಾಸ್ ಸ್ಟವ್ ಬೇಕು. ಅಲ್ಲ, ಅದಕ್ಕೆ ನಾವು ಹೇಳೋದು ಜವಾಬ್ದಾರಿಯಿಂದ ಸಾಧನೆ ಮಾಡೋದು ಕಲೀರಿ, ಹುಚ್ಚುಚ್ಚು ಮಾಡಬೇಡಿ. ಹುಚ್ಚುಚ್ಚು ಕೂದಲು ಬಿಟ್ಟ ತಕ್ಷಣ ಜ್ಞಾನ ಆಗುತ್ತೆ, ಗಡ್ಡ ಹಿಂಗೆ ಬಿಟ್ಟರೆ ದುರಂಧರ ಥರ ಬಿಟ್ಟರೆ ಜ್ಞಾನ ಆಗುತ್ತೆ, ಬಿಳಿ ಬಟ್ಟೆ ಹಾಕಿದರೆ ಜ್ಞಾನ ಆಗುತ್ತೆ, ಅಥವಾ ಒಂದು ಬಿಳಿ ಬಟ್ಟೆ ಕೆಂಪು ಬಟ್ಟೆ ಹಾಕಿದರೆ ಜ್ಞಾನ ಹೋಗುತ್ತೆ. ನಾನ್ ವೆಜ್ ತಿಂದ ತಕ್ಷಣ ಜ್ಞಾನ ಅಡ್ಡ ಬರುತ್ತೆ, ವೆಜ್ ತಿಂದ ತಕ್ಷಣ ಬೇಗ ಜ್ಞಾನ ಆಗುತ್ತೆ. ಹಾಗಿದ್ರೆ ದನ ಕರುಗೆಲ್ಲ ಆಗಬೇಕಿತ್ತು, ಪ್ಯೂರ್ ವೆಜಿಟೇರಿಯನ್ಸ್. ಬರೀ ನಾನ್ ವೆಜ್ ತಿಂದರೆ ಜ್ಞಾನ ಆಗುತ್ತೆ, ಹಾಗಾದ್ರೆ ಗಿಡುಗ ಗರುಡನಿಗೆಲ್ಲ ಆಗಬೇಕು. ಸೊ ಅರ್ಥ ಏನು, ನಾಲೆಡ್ಜ್ ಇರೋದು ನಿನ್ನ ನರ್ವಲ್ ಸಿಸ್ಟಮನ್ನು, ಸೈನ್ಸ್ ಅದು ಜ್ಞಾನವಾಹಿನಿ ಗ್ರಂಥಿಯಲ್ಲಿ, ಅದನ್ನು ಓಪನ್ ಮಾಡಲಿಕ್ಕೆ ಪ್ರಾಣಾಯಾಮದಿಂದ ಆಗುತ್ತೆ. ಆ ಮೆದು ನೋಡು, ಉಸಿರಿಲ್ಲ ಹೋದಾಗ ಇಲ್ಲಿ ಕೂಲಾಗಿ ಆ ನರಗಳು ಅರಳಲಿಕ್ಕೆ ಶುರುವಾಗುತ್ತೆ, ಬೇರೆ ಏನಾಗಲ್ಲ. ಸುಮಾರು ಆಕ್ಸಿಜನ್ ಒಂದು ಲೆವೆಲಿಗೆ ಹೋಗಿ ಪ್ರಾಣಾಯಾಮ, ಆಯಾಮ, ವ್ಯಾಯಾಮ. ಗ್ಯಾಸ್ಟ್ರಿಕ್ ಬರೋದು ಹೇಗೆ, ಬಾಡಿಗೆ ವ್ಯಾಯಾಮ ಇರಲ್ಲ, ವಾಯು ಎಲ್ಲೋ ಕೂತ್ಕೊಂಡಿರುತ್ತೆ, ಸ್ಟಕ್ ಆಗಿರುತ್ತೆ. ಎಸ್, ಅದೇ ಗ್ಯಾಸ್ ಹೋಗೋದು. ಅವಾಗ ಇವನಿಗೆ ಅವನ ಗ್ಯಾಸ್ ಶಬ್ದ ಕೇಳಿ ಅವನಿಗೆ ಹೆದರಿಕೆ ಆಗುತ್ತೆ, ಅವನಿಗೆ ಒಂದು ನಗಾಡ್ತಾನೆ, ಕಳ್ಳಿನಾಗು ನಗಾಡ್ತಾನೆ. ಅವನ ಮುಖದಲ್ಲೇ ಗೊತ್ತಾಗುತ್ತೆ ಗ್ಯಾಸ್ ಹೋಯ್ತು ಅಂತ. ಇದೇ ಥರ ಗ್ಯಾಸ್ ಬಿಡೋ ಪಕ್ಕದೊಬ್ಬ ಕಳ್ಳ ಇದ್ರೆ ಇವನನ್ನು ನೋಡಿ ನಗಾಡ್ತಾನೆ. ಈ ಗಾಂಜಾ ಹೊಡೆಯೋರು ಕಂಡ್ರೆ ಗೊತ್ತಾಗ್ತದೆ. ಹಾಗೆ ಇದೆಲ್ಲ ಈ ಲೋಕದಲ್ಲಿರೋ ನಾಲೆಡ್ಜ್ ಇಷ್ಟು. ಅದನ್ನು ನಾಲೆಡ್ಜ್ ಆಗಿ ನೋಡಿದರೆ ಆ ನಾಲೆಡ್ಜ್ ಎಲ್ಲ ಸತ್ಯ ಬಿಟ್ಟುಕೊಡುತ್ತೆ. ಮನಸ್ಸು ಬೆತ್ತಲೆ ಆಗದೆ ಮುಕ್ತಿಗೆ ಸಿಗಿ ಜಾಗ ಅಲ್ವಾ? ಅಕ್ಕ ಮಹಾದೇವಿ ಯಾಕೆ ಬೆತ್ತಲಾದ್ರು? ಮನಸ್ಸಿಂದನೂ ಶರೀರದಿಂದನೂ. ಭಯಾನು ಕತ್ತಲೆ ಹೊಡೆದ್ಲು ಅವಳು. ನಾನು ಶರೀರವೂ ಅಲ್ಲ, ನಾನು ಹೆಣ್ಣು ಅಲ್ಲ, ನಾನು ಮನಸ್ಸು ಅಲ್ಲ, ನಾನು ಮಹಾದೇವನ ಶಕ್ತಿ ಭೈರವಿ ಅಂತ ಹೊರಟ್ಲು. ನಮಗೆ ಆ ಗಡ್ಸು ಬಂದರೆ ದೇವರ ದಾರಿ ತೆಗೆದಿದೆ, ಆ ಗಡ್ಸಿಲ್ಲ ಅಂದರೆ ಪಬ್ಬಿನ ದಾರಿ ತೆಗೆದಿದೆ. ತಪ್ಪಲ್ಲ. ಲಿಮಿಟೆಡ್ ಫುಡ್ಡು, ಲಿಮಿಟೆಡ್ ಖುಷಿ. ಇಟ್ ಈಸ್ ನಾಟ್ ಅನ್ಲಿಮಿಟೆಡ್. 14 ಪೆಂಟ್ ಹೌಸ್ ಬ್ಯಾಂಗ್ಳೂರ್ ಟು ಗೋವಾ ಅಲ್ವಾ? ಈಗ ಎಲ್ಲ ನ್ಯೂ ಇಯರ್ ಮಾಡ್ತಾರೆ, ಅವ್ರವ್ರ ತಾಕತ್ತಲ್ಲಿ ಮಾಡ್ತಾರೆ. 500 ರೂಪಾಯಿ ಬರ್ತಿರೋನು ಅವನೆಲ್ಲ ಮಾಡ್ತಾನೆ, MG ರೋಡಿಗೆ ಅವ್ನು ಕುಣಿದು ಬರ್ತಾನೆ. 500 ರೂಪಾಯಿ MG ರೋಡ್ ಅಲ್ಲ, ಅಲ್ಲೇ ಎಲ್ಲ ಒಂದು ರೋಡ್ ಚಿಪ್ಸ್ ತಗೊಂಡು 4 ಜನ ಕೂತ್ಕೊಂಡು ಒಂದು 5-6 ಜನ ಶೇರ್ ಹಾಕೊಂಡು ಒಂದು ಪಾರ್ಟಿ ಆಗುತ್ತೆ. ಇದು ಶೀಣೆ ಪುಣ್ಯದವನ ಕತೆ. ಸ್ವಲ್ಪ ಜಾಸ್ತಿ 5,000 ಇದ್ರೆ ಹೋಗ್ಬೋದು. ಅವನಿದ್ರೆ MG ರೋಡಿಗೆ ಹೋಗ್ತಾನೆ. ಅಲ್ಲಿಕ್ಕಿಂತ ಚೂರು ಪುಣ್ಯ ಮಗ ಜಾಸ್ತಿ. 50,000 ಇದ್ರೆ ಗೋವಾ ಹೋಗಕ್ಕೆ ಹೋದ, ಅಲ್ಲಿಕ್ಕಿಂತ ಜಾಸ್ತಿ ಇತ್ತು. ದುಬೈ, ಅಲ್ಲಿಂದ ಜಾಸ್ತಿ ಇತ್ತು. US, ಅಲ್ಲಿಂದ ಜಾಸ್ತಿ ಅಷ್ಟೇ. ಆಮ್ಸ್ಟರ್ಡಮ್ ಆಸ್ಟ್ರೇಲಿಯಾ ಉಂಟು, ಅಲ್ಲಿಂದನೂ ಜಾಸ್ತಿ ಇತ್ತು. ಅವನು ಇನ್ನೊಂದು ಲೋಕ ಕರ್ಕೊಂಡು ಹೋಗ್ತಾನೆ. ನಾವು ವ್ಯಾಲೆಂಟೈನ್ ಡೇ ಚಂದ್ರಲೋಕದಲ್ಲೇ ಮಾಡುವ ಆಗಬಾರ್ದು ಅಂತೇನಿಲ್ಲ. ಹೇಳಿದ್ದು ದುಡ್ಡಿದ್ದವನು ಅಲ್ಲಿಗೆ ಹೋಗ್ತಾನೆ. ತಪಸ್ಸಿದ್ದವನ ಹಿಂದೆ ಋಷಿಗಳು ಇದು ಯಾವ ಹೆಲ್ಪ್ ಇಲ್ಲದ್ರೆ ಹೋಗ್ತಿದ್ರಲ್ಲ. ಭೃಗು ಮಹಾಮುನಿ, ಸರಿ ಅವನು ಭೃಗು ಮಹಾಮುನಿ ಸುಳ್ಳು ಹೇಳ್ದ ಅಂತ ಇಟ್ಕೊಳ್ವ. ನಚಿಕೇತ ಅವನು ಸುಳ್ಳು ಹೇಳಿದ್ನ, ಅದು ಬಿಟ್ಟಗೋಣ. ಎಷ್ಟೋ ಜನ ಯೋಗಿಗಳು ಲಿಸ್ಟೇ ಕೊಡ್ತೀನಿ ನಾನು. ತುಕಾರಾಮ ಶರೀರ ಸಮೇತ ಹೋದವ ವೈಕುಂಠಕ್ಕೆ. ಆ ಪ್ರಯೋಗಗಳು ಮಾಡಿ ಅದರಲ್ಲಿ ವಿನ್ನಾದವರು ಇದ್ದಾರೆ. ಮೊದಲಿತ್ತು ಮಣ್ಣಲ್ಲೇ ಗಿಡ ಬೆಳೆಯೋದು ಅಂತ, ಕೇಸರಿ. ಈಗ ಲ್ಯಾಬ್ರೇಟ್ರಿಲಿ ಬೆಳೀತಿಲ್ಲ, ಆಯ್ತಲ್ಲ ಆವಿಷ್ಕಾರ. ಬೆಳೀತಿದ್ದಾರಲ್ಲ, ಬೆಂಗಳೂರಲ್ಲೂ ಕೇಸರಿ ಬೆಳೆಯೋದು ನೋಡಿದ್ದೀನಿ. ಮಶ್ರೂಮು ಮೊದಲು ನಾವು ಮಳೆಗಾಲದಲ್ಲಿ ಮಾತ್ರ ಹಳ್ಳಿ, ಈಗ ಮಶ್ರೂಮ್ ಅಂದರೆ ಬೇಕಾಬಿಟ್ಟು ಸಿಗ್ತದೆ ಮಾಲಲ್ಲಿ. ಆಯ್ತಲ್ಲ ಆವಿಷ್ಕಾರ. ಗರ್ಭದಲ್ಲಿ ಮಾತ್ರ ಮಗು ಬೆಳೆಯೋದು ಅಂತ ಇತ್ತು, ಅದು ಹೊಡೆದ್ರೆ ಅದು ಆಯ್ತು. ಇದೆಲ್ಲ ಆವಿಷ್ಕಾರ ಆದಮೇಲೆ ಆಧ್ಯಾತ್ಮದಲ್ಲಿ ಹುಡುಗರು ಟ್ರೈ ಮಾಡ್ತಿಲ್ಲ. ಕರೆಕ್ಟ್. ಟ್ರೈ ಮಾಡಿದರೆ ಇದರಲ್ಲೂ ಆವಿಷ್ಕಾರ ಉಂಟು, ಇದರಲ್ಲಿ ಆವಿಷ್ಕಾರ ಸುಮಾರು ಮಾಡಿದವರು ಇದ್ದಾರೆ. ನಾವು ಇದೆಲ್ಲ ಟ್ರೈ ಮಾಡಿದ್ದೀವಿ. ಬೈಕ್ ಹಿಂಗೆ ಓಡಿಸೋರಿದ್ರು. ಈಗ ಸುಮಾರು ಜನ ಹೆಂಡತಿ ಬೈಕನ್ನು ಹಿಂದೆ ಹಿಂಗೆ ಅವಳು ಹಿಂಗೆ ಕೂತಿರ್ತಾಳೆ, ಗಂಡ ಹಿಂಗೆ ಕೂತಿರ್ತಾನೆ. ಗಂಡ ಎದುರುಗಡೆ ಬರೋವಳಿಗೆ ದೃಷ್ಟಿ ಆಚೆ, ಇವಳ ದೃಷ್ಟಿ ಹಿಂದ್ಗಡೆ ಬರೋವನ ಕಡೆಗೆ. ಆಯಿತಾ? ಇಬ್ಬರಿಗೂ ಒಳ್ಳೇದಾಯ್ತು. ಇವ್ನು ಈಚೆ ಶಿಫ್ಟ್ ಆಗಬೇಕಂತಿದ್ದೆ, ಇವಳು ಈಚೆ ಶಿಫ್ಟ್ ಆಗಬೇಕಂತ. ಯಾಮಾರು ಒಂದು ಹಂಪು ಬಂತು, ಹೆಂಡತಿ ಪಕ್ಕದ ಗಾಡಿ, ಬಾಡಿ ಹಾರತು, ಗಾಡಿ ಬೇರೆ ಚೇಂಜ್.
ಇವನು ಎದುರುಗಡೆ ಗಾಡಿ, ಡ್ಯಾಡಿ ಬಾಯ್ ಬಾಯ್ ಹುಡುಕ್ಬೇಕು ಡ್ಯಾಡಿಯನ್ನು ಮಕ್ಕಳು. ಆ ಪರಿಸ್ಥಿತಿ. ಅದೊಂದು ಆವಿಷ್ಕಾರ ಈಗ ಬೆಂಗಳೂರಲ್ಲಿ ಶುರುವಾಗಿ. ವೀಲಿಂಗ್ ಮಾಡೋ ಆವಿಷ್ಕಾರ ಶುರುವಾಗಿಲ್ಲ, ಆಸ್ಪತ್ರೆಗೆ ಹತ್ತಿರ ಆಗಲಿಕ್ಕೆ. ಹಾರ್ಟನ್ನೇ ಬದಲು ಮಾಡೋ ಆವಿಷ್ಕಾರ ಬರಲಿಲ್ಲ. ಆಧ್ಯಾತ್ಮದಲ್ಲಿ ಆವಿಷ್ಕಾರಕ್ಕಿನ್ನೂ ಹುಡುಗರು ಕೈ ಹಾಕಿಲ್ಲ ಅಲ್ವಾ? ಮದುವೆಯಲ್ಲಿ ಆವಿಷ್ಕಾರ ಶುರುವಾಯ್ತಲ್ಲ, 10-15 ಆಗ್ತಿದ್ದಾವಲ್ಲ ಈಗ. ಕೊಡು ಡೈವರ್ಸ್, ಲಿವಿಂಗ್ ಟುಗೆದರ್ ಬಂತು. ಈಗ ಇನ್ಯಾವುದೋ ಒಂದು ಬಂತು, ಇನ್ಯಾವುದೋ 5 ನಿಮಿಷದೊಂದಿಗೆ ಶುರು ಮಾಡ್ಕೊಂಡಾರೆ, 5 ಅರ್ಧ ಗಂಟೆ ಸಿಚುವೇಶನ್ಶಿಪ್ ಆಯಿತು. ಎಲ್ಲ ಶಿಪ್ ಇದರಲ್ಲೆಲ್ಲ ಕಂಡಿಡ್ತವ್ರು. ಆಧ್ಯಾತ್ಮದಲ್ಲಿ ಒಂದು ಶಿಪ್ ಹುಡ್ಕೋದಿ, ರಿಯಾಲಿಟಿ ಶಿಪ್. ವೆರ್ ಇನ್ ರಿಲೇಷನ್ಶಿಪ್ ಗೋ ಫಾರ್ ರಿಯಾಲಿಟಿ ಶಿಪ್. ಇದನ್ನು ಮಾಡ್ಬೋದು. ಯಾರೂ ಅದಕ್ಕೆ ತಯಾರಿಲ್ಲ. ಯಾಕೆ ತಯಾರಿಲ್ಲ? ಇದರಲ್ಲಿ ಕಳ್ಕೊಳ್ಬೇಕಾಗುತ್ತೇನೋ ಭಯ. ಇದರಲ್ಲೆಲ್ಲ ಗೇನ್ ಉಂಟು. ಆಧ್ಯಾತ್ಮದಲ್ಲಿ ತಲೆ ಕೂದಲು ಅದರ ಕಡೆ ಇಂಟ್ರೆಸ್ಟ್ ಹೋಗುತ್ತೆ, ಊಟದ ಇಂಟ್ರೆಸ್ಟ್ ಹೋಗುತ್ತೆ, ಮೇಕಪ್ ಇಂಟ್ರೆಸ್ಟ್ ಹೋಗುತ್ತೆ, ದೇಹ ಭಾವ ಹೋಗ್ತಾ ಹೋಗುತ್ತೆ. ಅದು ಗೊತ್ತು ಜನಕ್ಕೆ. ಆ ಭಯಕ್ಕೆ ಸುದ್ದಿಗೆ ಹೋಗಲ್ಲ. ಕರೆಕ್ಟ್. ಜನಕ್ಕೆ ದೇಹ ಭಾವದಲ್ಲಿದ್ದು ದೇವರು ಬರಬೇಕು ಅಂತ ಉಂಟು. ಭಗವಂತ ಯಾಕೆ ಬರ್ತಾನೆ? ಅದು ಆಗದೆ ಇರೋ ಕೆಲಸ. ಭಗವಂತ ದೇವರನ್ನೇ ಬರೋದೆ ಅಲ್ವಾ? ನಂದು ಒಂದೇ ಪ್ರಶ್ನೆ, ಮೆಣಸು ಒಣಗದೆ ಮೆಣಸಿನ ಪುಡಿ ಆಗೋದು ಹೇಗೆ ಅಂತ. ವೆರಿ ಟ್ರೂ. ಇಲ್ಲ, ಹಸಿ ಮೆಣಸು ಚಟ್ನಿ ಮಾಡಿ ತಿನ್ಬೋದು. ಮೆಣಸಿನ ಪುಡಿ ಹಾಳಾಗಲ್ಲ. ಮೆಣಸಿನ ಪುಡಿ ಆಗಬೇಕಾ? ಒಣಗಲಿಕ್ಕೆ ರೆಡಿ ಇರು. ಸೂಪರ್. ನಮಗೆ ಒಣಗಬಾರದು. ಹಂಗಾಗಿ ಇಷ್ಟು ಹೋರಾಟ. ನಾವು ಬುಕ್ಕಿನ ತನಕ ಹೋಗಿ ಎಲ್ಲ ಇವತ್ತು ಹೊರಗೆ ಓಡಿ ಬರೋದು, ಯೋಗ್ಯ ಆತ್ಮಕತೆ ಯೂಟ್ಯೂಬ್ ಎಲ್ಲ ಕೇಳಿ ಆನಂದ ಪಡೋದೆಲ್ಲ ಯಾಕೆ ಅಂದರೆ, ಆಗಲಿಕ್ಕೆ ರೆಡಿ ಇದೆಯಾ ಅಂದರೆ ಚೂರು ಯೋಚನೆ ಮಾಡಬೇಕು. ಇನ್ನು ಮಕ್ಕಳು ಸಣ್ಣವರಿದ್ದಾರೆ. ಇವನು ಪಾರ್ಟಿ ಮಾಡ್ತಾ ಮಕ್ಕಳು ಸಣ್ಣವ್ರನ್ನೇ ಅಪಕ್ಕಾಗಿಲ್ಲ. ಕಟ್ಕೊಂಡವಳು ಒಬ್ಳಿದ್ದಾಳೆ. ಇದೆಲ್ಲ ರೀಲ್ ಅಷ್ಟೇ. ಇವನಿಗೆ ಇಷ್ಟ ಇಲ್ಲ. ಸೂಪರ್. ನನಗೆ ನನ್ನ ಹೆಂಡತಿ ಧ್ಯಾನಕ್ಕೆ ಅಡ್ಡ, ಮಕ್ಕಳು ಅಡ್ಡ, ಇಸ್ಪೀಟಿಗೆ ಅಡ್ಡ ಬರಲಿಲ್ಲ ಅವರು. ಇವನು ಮಾಡಬಾರ್ದು ಮಾಡ್ತಾನೆ, ಇವ್ರು ಯಾರು ಅಡ್ಡ ಬರಲಿಲ್ಲ. ರಿಯಲ್ ಎಸ್ಟೇಟ್ ಮಾಡಿ ಸುಮಾರು ಜನಕ್ಕೆ ಬ್ಲೇಡ್ ಹಾಕ್ತಾನೆ, ಇವ್ರು ಯಾರು ಅಡ್ಡ ಬರಲಿಲ್ಲ. ಇವ್ರು ಯಾರು ಅಡ್ಡಕ್ಕೆ, ಇದಕ್ಕೆಲ್ಲ ಅಡ್ಡ ಬರ್ದಿದ್ದಾರೆ. ಧ್ಯಾನಕ್ಕೆ ಕೂತ್ರೆ ಅಡ್ಡ ಬರೋದೇನು? ಇವನ ಮನಸ್ಸೇ ಅಡ್ಡ. ಆ ಮನಸ್ಸಿಗೆ ಪಕ್ಕ ಭಯ ಉಂಟು. ಅಂಥವರು ಏನು ಮಾಡೋದು? ಈ ಭಜನೆ ಆರಾಧನೆ ಇದೆಲ್ಲ ಮಾಡೋದು. ಹೊರಗಿಂದ ಈಗೆಲ್ಲ ಆರತಿ ಎತ್ತೋದಿಲ್ಲ, ಅದು ದ್ವೈತೋಪಾಸ. ದೇವರು ಅದಕ್ಕೂ ಒಪ್ಪಿಗೆ ಕೊಡ್ತಾನೆ, ಬಿಡಿಸ್ತಾನೆ, ಯಾವತ್ತೊಂದು ಹಿಂಗೆ ಲಿಬ್ರೇಟ್ ಮಾಡ್ತಾನೆ. ಅದು ಐಕ್ಯ. ಅದಕ್ಕೆ ಸಾರೂಪ್ಯ ಸಾಲೂಕ್ಯ. ವಿಸಿಟ್ ಹಾಕ್ಕೊಂಡು ಬರೋದು ರಾಯರ ಆರಾಧನೆ. ರಾಯರೆಲ್ಲರೂ ಒಂಚೂರು ಹಿಡಿದು ಬಾ ಬೃಂದಾವನದೊಳಗೆ ಸ್ವಲ್ಪ ದಿನ ಇರು ಅಂದರೆ ನಿಲ್ತೀರಾ? ರಾಘವೇಂದ್ರ ಸವಸ ಬೇಡ. ಶಿರಡಿಯವ್ರು ಚೂರು ಬಾಯಿಲಿ ಧ್ವನಿಲಿ ಕಟ್ಟಿಗೆಯಲ್ಲಿ ಒಂಚೂರು ನೀನೊಂಚೂರು ಕಾಲಿಡು, ಒಂಚೂರು ಧ್ವನಿ ಆರ್ತಾ ಇದೆ ಅಂದರೆ ಹಾಡಿದ ಭಜನೆ ಉಲ್ಟಾ. ಅವಾಗ ತ್ವಮೇವ ಮಾತಾ ಪಿತಾ ತ್ವಮೇವ ಬಂಧುತ ಸವಾಸ ಬೇಡ ಅಲ್ವಾ? ಯಾಕೆ ವೆಂಕಟರಮಣ ಸ್ವಲ್ಪ ತಿರುಮಲಕ್ಕೆ ಹೋದಾಗ ಭಾರಿ ಭಕ್ತಿಯಿಂದ, ನಾನು ವಾರ ವೆಂಕಟರಮಣನ ನೋಡಕ್ಕೆ ಹೋಗ್ತೀನಿ ಅಂತ. ಇರಲಿ, ಇವನು ಹೋಗಿ ಅಲ್ಲಿ ರೇಷನ್ ಆಗಬೇಕು, ಅದು ಬೇರೆ. ವೆಂಕಟರಮಣಗೆ ಒಂದಿನ ಇವನ ಮೇಲೆ ಪ್ರೀತಿ ಹೋಗ್ತು ಅಂತ ಇಟ್ಕೊಳ್ಳೋದು. ಸ್ವಲ್ಪ ದಿನ ಇಲ್ಲಿರು, ಒಂಚೂರು ಒಂದು 6 ತಿಂಗಳು ಕೆಲಸ ಬಿಟ್ಟು ಒಂಚೂರು ಉಂಡೆ ಗಿಂಡೆ ಎಲ್ಲ ಲಡ್ಡು ಗಿಡ್ಡೆ ಎಲ್ಲ ಮಾಡಿ ನಂಗೆ ಇಡ್ತೀವ. ನಾವು ದೇವರಿಗೆ ಕೇಳೋದೇನು ಹೇಳು? 24/7 ನೀನನ್ನು ಕಾಯಿ. ಅದು ವ್ಯಾಸತೀರ್ಥರು ಮಂಡಿಲೇ ಹತ್ತಾ ಇದ್ರಂತಲ್ಲ. ವ್ಯಾಸರಲ್ಲ, ರಾಮಾನುಜರ. ಹಾಂ. ಯಾಕೆ ಇಡೀ ಗುಡ್ಡ ಸಾಲಿಗ್ರಾಮ ಥರ ಕಾಣಿಸ್ತು ಅಂತ ಕಾಣಿಸ್ತಲ್ಲ. ಸಾಲಿಗ್ರಾಮ ಭೂಮಿಯಲ್ಲಿ ಮಹಾಭೂಮಿ ಅಂತ ಉಂಟು. ನಿಮ್ಮ ದೇಹದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಒಂದು ಹಾರ್ಟ್ ಉಂಟಲ್ಲ, ಯಾವುದು? ಮಹತ್ತಾರ್ಗನ್. ಮೆದ್ಲೋದ್ರು ಇದಿದ್ರೆ ಬಚಾವ್ ಆಗ್ಬೋದು, ಇದೇ ಹೋಯ್ದ್ರೆ. ಹಾಗೆ ನಮ್ಮ ಭೂಮಿಯಲ್ಲಿ ಮಹಾಭೂಮಿಗಳುಂಟು. ತಿರುವಣ್ಣಾಮಲೈ, ಕೈಲಾಸ ಪರ್ವತ, ಕೇದಾರ, ಮಂತ್ರಾಲಯ, ಮತ್ತು ತಪಸ್ವಿಗಳಿದ್ದಾರೆ. ಸೋದೆ, ಶಬರಿಮಲೆ, ತಿರುಮಲ, ಅದೆಲ್ಲ ಮಹಾಭೂಮಿ. ದೇವರು ಸುಮ್ಮನೆ ಹೋಗಲ್ಲ, ಹೋಗಿ ನಿಲ್ತಾನೆ. ನೀವೊಂದು ಗಾಳಿಯ ಜನ್ರೇಟರ್ ಕರೆಂಟ್ ಮಾಡ್ತೀರಲ್ಲ, ಏನು ಹೆಸರು? ಅದಕ್ಕೆ ಹೆಸರು ಮಾಡ್ತೀರಿ, ವಿಂಡ್ ಮಿಲ್ ಹಾಕಬೇಕಾದ್ರೆ ಎಂತೆಲ್ಲ ನೋಡಿ ಇನ್ಸ್ಟಾಲ್ ಮಾಡ್ತೀರಿ. ದೇವರು ಸ್ವಯಂ ಇನ್ಸ್ಟಾಲ್ ಆಗ್ಬೇಕಾದ್ರೆ ನೋಡದೆ ಹೇಳಿರ್ತಾನಂತ ಅವನು. ಶಬರಿಮತಿ ಆಶ್ರಮ ಗಾಂಧೀಜಿ ಇದ್ರಿ, ಯಾರ್ದಂಥದ್ದು ಜಾಗ? ಹಿಂದೆ ದದೀಚಿ ತಪಸ್ ಮಾಡಿ ಬೆನ್ನು ಮೂಳನ್ನು ದೇವತೆಗಳಿಗೆ ಧಾರೆ ಎರೆದಿದ್ದಕ್ಕೆ ತನ್ನನ್ನೇ ತಾನು ಲಯ ಆದರೂ
ವಜ್ರಾಯುಧ ಆಗಿ ಲೋಕರಕ್ಷಣೆ ಆಗಲಿ ನನ್ನ ಶರೀರ, ಅಂಥ ತ್ಯಾಗಿಗಳಿಗೆ ಜ್ಞಾನ. ನಮ್ಮ ಬೆನ್ನು ಮೂಳೆ ತೆಗ್ದಿಡೋದಿಲ್ಲಿ, ಬೆರಳು ಕಟ್ ಮಾಡ್ತೀನಿ ಅಂದರೆ ಓಡೋಗ್ತೀವಿ. ಈಗಿನವ್ರಿಗೆ ಯಾರಿಗೂ ಬೈಬಾರ್ದು, ಶಾಲೆ ಬಿಡ್ತಾರೆ, ಶಾಲೆಯೇ ಬಿಡ್ತಾರೆ. ನಮ್ಮ ಸನಾತನ ಶುರುವಾಗಿದ್ದು ಮೂರು ಶಾಲೆ. ಗೋಶಾಲೆ ಫಸ್ಟ್, ಭೂಗರ್ಭ, ಮಾತೃಗರ್ಭ, ಗೋಗರ್ಭ. ಇದರಿಂದ ಸನಾತನ ಹುಟ್ಟಿ. ಬೇರೆ ಧರ್ಮಗಳಿಗೆಲ್ಲ ಅವಧಿ ಉಂಟು, ಇದಕ್ಕೆ ಅವಧಿ ಇನ್ಫೈನಿಟಿ. ಅದಕ್ಕೆ ಎಷ್ಟೋ ಸಲ ಯುದ್ಧ ಆಯಿತು ನೋಡು ಭಾರತದ ಮೇಲೆ. ಏನಾರು ಧರ್ಮದಲ್ಲಿ ಚೇಂಜ್ ಮಾಡ್ಲಿಕ್ಕೈತೆ? ಏನಾಗಿಲ್ಲ, ಬರೀ ಫಿಸಿಕಲಿ ಆಯ್ತು ಅಷ್ಟೇ. ಮತ್ತೆ ಉಲ್ಟ ಮತ್ತೆ ಯಾರೋ ಬಂದು ಸರಿ ಮಾಡೋದು. ಅದ್ಯಾಕೆ ಈ ದೇಶದಲ್ಲಿ ಮಾತ್ರ ಪ್ರಕ್ರಿಯೆ ಆಗೋದು? ಹಾಗಾದ್ರೆ ಈ ದೇಶದಲ್ಲಿ ಏನೋ ಒಂದು ಉಂಟು ಅಂತಾಯ್ತು. ಆಯ್ತಾ? ಅಂದರೆ ಧನ್ಯವಾದನೋ ಥ್ಯಾಂಕ್ಸೋ ತುಂಬ ಚಿಕ್ಕ ಪದ ಆಗುತ್ತೆ. ನೀವು 2 ಅಮೂಲ್ಯವಾದ ಇವತ್ತು ಕೊಟ್ಟಿದ್ದೀರಿ ಗುರುಗಳೇ. ಒಂದು ನಿಮ್ಮ ಸಮಯ, ಇನ್ನು ಆ ಸಮಯದ ಪೂರ್ತಿ ನಮಗೆ ಕೊಟ್ಟಂಥ ಒಂದು ಜ್ಞಾನಧಾರೆ. ಗೊತ್ತಿಲ್ಲ ಇದು ಎಷ್ಟು ಜನಕ್ಕೆ ತೊಗೊತಾರೆ, ಅದೆಲ್ಲ ನನ್ನೂ ಸೇರಿಸಿ. ಸೊ ನಾನು ಪಾಡ್ಕಾಸ್ಟ್ ಮೂಲಕ ಎಲ್ರಿಗೂ ಹೇಳೋದು ಇಷ್ಟೇ, ಆನಂದೇನೋ ಹೇಳ್ತಾನೆ, ಎಲ್ಲರೂ ಬರ್ತಾರೆ ಅಂದ ತಕ್ಷಣ ನಾನು ಅದ್ಭುತ ಅಂತಲ್ಲ. ನಿಮ್ಮ ಜೊತೆ ಎಲ್ಲ ಡಿಸ್ಕಸ್ ಮಾಡ್ತಾ ನನಗೂ ಅವಾಗ ಎಷ್ಟೋ ಸಿಗುತ್ತೆ. ನನ್ನಲ್ಲೂ ಆ ಚೇಂಜಸ್ನ ಆ್ಯಕ್ಷನಲ್ಲಿ ತರಬೇಕು. ಆನಂದ ಪಾಡ್ಕಾಸ್ಟ್ ಮಾಡು ಅಂತ ನಾನು ಹೇಳಲಿಕ್ಕೆ ಕಾರಣ ಇಷ್ಟೇ, ನಿಮ್ಮ ತಲೆಯಲ್ಲಿ ನನ್ನ ಅನುಭವವೇ ದೊಡ್ಡದು ಅಂತ ಬರಬಾರ್ದು. ಕಸ ಹೊಡೆಯೋನ ಅನುಭವವೂ ದೊಡ್ಡದು. ಹಾಗಾಗಿ ನಿನ್ನ ಪಾಡ್ಕಾಸ್ಟಲ್ಲಿ ಜ್ಞಾನಿಗಳು, ಸಾಧಕರು, ಎಲ್ಲ ಉದ್ಯಮದಲ್ಲಿ ಎಲ್ಲದೂ ಅನುಭವ ತಗೋ. ಅಣು ಸೇರಿದಾಗ ಪರಮಾಣು. ಅವಾಗ ಏನಾಗುತ್ತೋ, ಜಗತ್ತಿಷ್ಟು ವಿಶಾಲ ಇದೆ, ಜಗತ್ತಲ್ಲಿ ಇಷ್ಟು ಜನ ತಿಳಿದವ್ರು ಬರೀ ಸಣ್ಣ ಬೆಂಗಳೂರಲ್ಲಿ ಇದ್ದಾರೆ ಅನ್ನೋದೇ ನಿಮಗೆ ಲೆಕ್ಕ ಸಿಗ್ತಿದೆ ಅಲ್ವಾ? ಆ ಜ್ಞಾನ ಪಡಿತಾ ನಾವೆಷ್ಟು ಸಣ್ಣವರು ಅನ್ನೋದು ಗೊತ್ತಾಗ್ತದೆ. ಹೌದು. ಆ ಸಣ್ಣತನ, ನಾವು ಸಣ್ಣವರು ಅಂದಾಗ ಬೆಳೆಯೋ ಪ್ರಯತ್ನ ಮಾಡ್ತೀವಿ. ಹುಟ್ಟಬೇಕಾದ್ರೆ ನಾನು ದೊಡ್ಡವನು ಅನ್ನೋ ದೊಡ್ಡ ಸ್ಥಿತಿಯಲ್ಲಿದ್ದವನು ದಡ್ಡತನದ ಗುಂಡಿಲಿ ಬೆಳಿತಾನೆ. ಈ ಶ್ರೀಮಂತರ ಮನೆ ಮಕ್ಕಳಿಗೆ ನೋಡಿ, ಅವಿಗೆ ಪ್ರಪಂಚದ ಅನುಭವ ಏನಿಲ್ಲ. ಕಾಫಿ ಮಾಡೋದು ಹೇಗೆ ಗೊತ್ತಿಲ್ಲ, ಅನ್ನ ಮಾಡೋದು ಹೇಗೆ ಗೊತ್ತಾಗಲ್ಲ. ಒಂದು ಸುನಾಮಿ ಒಂದು ಬೇನಾಮಿ ಆದರೆ ಅವನಲ್ಲಿ ಯಾರೋ ಅನ್ನ ಮಾಡಿದವನು ಭಿಕ್ಷುಕನ ಹತ್ರ ಚೂರು ಕೊಡಪ್ಪ ಸಾಲ ಅಂತ ಹೋಗ್ಬೇಕು. ಸ್ವಿಗ್ಗಿ ಬೇಬಿಗಳ ಕತೆ ಅಲ್ವಾ? ನಮ್ಮ ಹಳ್ಳಿಯವರು ಸುಗ್ಗಿ ಬೇಬಿ, ಸಿಟಿಯವರು ಸ್ವಿಗ್ಗಿ ಬೇಬಿ. ಸುಗ್ಗಿ ಬೇಬಿಗಳು ಎಲ್ಲಿದ್ದರೂ ಬದುಕ್ತಾರೆ. ಚೂರು ಮಣ್ಣಿದ್ರೆ ಸಾಕು, ಚೂರು ಮಣ್ಣು ನೀರಿದ್ರೆ ಅವರಲ್ಲೇ ರೆಡಿ ಮಾಡ್ತಾರೆ ಅಲ್ವಾ? ಹಳ್ಳಿ ಸಿಟಿಯಲ್ಲಿ ಮಣ್ಣು ನೀರು ಕಣ್ಣೆದುರುಗಡೆ ಗೊತ್ತಿಲ್ಲ ಅವನಿಗೆ, ಇದು ಮಣ್ಣು ಅನ್ನೋದು ಗೊತ್ತಿಲ್ಲ. ಅದು ಬರೀ ಅವರ ಅಪ್ಪ ಅಮ್ಮ ಬರೀ ಅವರಿಗೆ ಸ್ಟ್ಯಾಂಡರ್ಡ್, ಈಗ ಟೈ ಹಾಕ್ಕೊಳ್ಳೋದು, ಸ್ಪೂನಿಂಗ್ ಇಟ್ಕೊಳ್ಳೋದು ತೋರಿಸಿರೋದು. ಅವನ್ನೆಲ್ಲ ನೋಡಿದಾಗ ಈ ಡಮ್ಮಿ ಫೇಸ್ಗಳ ಥರ ಕಾಣ್ತವೆ. ಹಾಗೆ ಜ್ಞಾನ ಅನ್ನೋದು ವಿಕಾಸವಾಗೋದು. ಹಾಗಾಗಿ ಪ್ರತಿಯೊಬ್ಬರನ್ನು ಪಾಡ್ಕಾಸ್ಟ್ ಮಾಡಿ, ಮಾಧ್ಯಮ ಅನ್ನೋದು ಪರಿವರ್ತನೆಯ ಮಾರ್ಗ ಅನ್ನೋದು ಪರಿವರ್ತನೆ ಅದು ನಿನ್ನಿಂದ ಆಗಲಿ ಅನ್ನೋದು ನಮ್ಮ ಇಚ್ಛೆ ಇತ್ತು. ಅದನ್ನು ತಕ್ಕ ಮಟ್ಟಿಗೆ ನೀನು ಮಾಡ್ತಾ ಇದ್ದಿ, ಸಂತೋಷ ಇದೆ. ಯಾಕೆ ನಾನು ಇಷ್ಟು ದಿನ ಪಾಡ್ಕಾಸ್ಟ್ ಕೊಡಲಿಲ್ಲ? ನನ್ನ ಬಗ್ಗೆ ನಂಗೆ ಹೇಳ್ಕೊಳ್ಳೋಕ್ಕೇನೂ ಇಲ್ಲ ಅಲ್ವಾ? ನಿನ್ನ ಗುರುಗಳನ್ನು ಮೇಲೆ ಇಡಬೇಕು ಅಂತ ಇಚ್ಛೆ. ನಮಗೆ ಅಟ್ಟದ ಸವಾಸ ಬೇಡ ಅಂತ ಉಂಟು. ಅಟ್ಟವೂ ಬೇಡ, ಚಟ್ಟವೂ ಬೇಡ ಅಂತಿರೋದು ನಾವು. ಹಾಗಾಗಿ ಆದರೂ ನೀವು ಕೇಳಿದ್ದಕ್ಕೆ ಅದಕ್ಕೆ ನಾವು ಮೊದಲೇ ಹೇಳ್ತೀವಿ, ಇಲ್ಲಿ ಗುರುಗಳು ಇಲ್ಲ, ಇಲ್ಲಿ ಶಿಷ್ಯರು ಇಲ್ಲ. ಇಲ್ಲೊಂದು ಸಂವಾದ ಆಗ್ತಾಯಿದೆ. ಆ ಸಂವಾದದಲ್ಲಿ ಸಂಶಯಗಳ ಇದ್ದಿದ್ದ ತರ್ಕದಲ್ಲಿ ಹೋಗ್ಬೋದು, ಇಲ್ಲ ಸಂಶಯಕ್ಕೂ ಈ ಸಂವಾದ ಎಡೆ ಮಾಡಿಕೊಡ್ಬೋದು. ಅದಿರಲಿ. ನಿಮ್ಮದೇ ಸೆಂಟೆನ್ಸಲ್ಲಿ ನನ್ನ ಸೆಂಟೆನ್ಸ್ ಜಾಯಿನ್ ಮಾಡಿ ಈ ಸಂಚಿಕೆ ಮುಗಿಸ್ತೀನಿ ಗುರುಗಳೇ. ಹೇಗೆ ಗುರುನಾಥರು ಎದುರುಗಿದ್ದಾಗ ನೀವೇ ಹೇಳಿದ್ರಿ, ನಾವು ಎದುರಿಗೂ ಕೂರ್ತಾ ಇರಲಿಲ್ಲ, ಅಲ್ಲೆಲ್ಲೋ ಕೂರ್ತಾ ಇದ್ರಿ ಅಂತ. ಹಾಗೆ 2017ರಲ್ಲಿ ನೀವು ಯಾರು ಅಂತ ಗೊತ್ತಿಲ್ಲದೆ ನಾನು ಈ ಥರ ಕೂತಿದ್ದು, ತಿರ್ಗಾ 2026ರಲ್ಲಿ ಈ ಥರ ಕೂತ್ಕೊಳ್ಳೋ ಒಂದು ಸಂದರ್ಭ, ಇದೊಂದು ಪಾಡ್ಕಾಸ್ಟ್ಗೋಸ್ಕರ ಆಗಿದೆ. ಅದು ಬಿಟ್ಟರೆ ನನ್ನ ಮನಸ್ಸಲ್ಲಿ ಅದು ಟೋಟಲಿ ಶಿಫ್ಟ್ ಆಗಿದೆ, ಚೇಂಜ್ ಆಗಿದೆ. ನಾನು ಯಾವತ್ತೂ ಅಲ್ಲಿ ನಿಮ್ಮ ಪಾದದ ಹತ್ರ ಕೂತ್ಕೊಳ್ಳೋನು. ಆ ಆಶೀರ್ವಾದ ನನ್ನ ಮೇಲೆ ಕೃಪೆ ಆಗಲಿರಲಿ ಅಂತ ಕೇಳ್ಕೊತೀನಿ ಅಷ್ಟೇ. ಪ್ರತಿಯೊಬ್ಬರ ಹತ್ರ ಭಗವಂತ ಒಂದೊಂದು ತಾಕತ್ತನ್ನು ಇಟ್ಟಿರ್ತಾನೆ, ಅದನ್ನು ಪ್ಯಾಷನ್ ಅಂತ ಹೇಳ್ತಾನೆ. ನಾನು ನಮ್ಮ ಹುಡುಗರಿಗೆ ಯಾವಾಗಲೂ ಹೇಳ್ತೀನಿ, ಲೀವ್ ಫಾರ್ ಯುವರ್ ಪ್ಯಾಷನ್, ನಾಟ್ ಫಾರ್ ಅದರ್ ಫ್ಯಾಷನ್. ಅದೇ ನಿಂತಾನೆ. ನಿನಗೆ ಯಾವ ಕೆಲಸ ಖುಷಿ ಕೊಡುತ್ತೋ, ಯಾವುದ್ರಲ್ಲಿ ನಿನಗೆ ಒಳಿತಿದೆಯೋ ಅದರಲ್ಲಿ ಬೆಳಿ. ಅದಕ್ಕೆ ಯಾರ ಸಹಾಯವೂ ಬೇಡ. ಆ ಬೆಳವಣಿಗೆ
ಅದು ನಿನ್ನ ಒಳಗಿನ ಮತ್ತು ಹೊರಗಿನ ಎರಡೂ ಬೆಳವಣಿಗೆ. ಎಲ್ಲ ಯೂತ್ಸ್ ಅದನ್ನು ಫಾಲೋ ಮಾಡಿ, ಅವಾಗ ಈ ಜ್ಯೋತಿಷ್ಯರ ಹತ್ರ ಹೋಗೋದು, ವಾಸ್ತು ಕೇಳೋದೆಲ್ಲ ಉಳಿತದೆ. ನಿಮಗೇನು ಖುಷಿ ಕೊಡುತ್ತೆ ಕೆಲಸ ಅದನ್ನು ಮಾಡಿ, ಅದರಲ್ಲಿ ಇನ್ನೊಬ್ಬರಿಗೆ ಹಿಂಸೆ ಆಗದಿದ್ದರೆ ಆಯಿತು. ಸರಿ, ಒಳ್ಳೆಯದಾಗಲಿ. ಶ್ರೀಹರಿ. ಜೈ ಗುರುದೇವದತ್ತ. ಶ್ರೀಕೃಷ್ಣಾರ್ಪಣಮಸ್ತು.